ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಜೂನ್ ತಿಂಗಳು ಧನ ಆದಾಯ ಉತ್ತಮ, ಮನಃಶಾಂತಿ ಮಧ್ಯಮ ಎಂಬಂಥ ಒಂದು ವಾಕ್ಯ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಇರತಕ್ಕಂತಹ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ನಿಮ್ಮ ವೃತ್ತಿ ವ್ಯಾಪಾರ ಅಥವಾ ಹಣಕಾಸಿನ ಹರಿವು ಅದಕ್ಕೆಲ್ಲ ಯಾವುದೇ ಹೆಚ್ಚಿನ ಆತಂಕಗಳಿಲ್ಲದೆ ಅವೆಲ್ಲ ನಿರಾತಂಕವಾಗಿ ನಡೆಯುತ್ತೆ. ಆದರೆ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಜೊತೆಗೆ ಬಾಂಧವ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಕಲಹದ ವಾತಾವರಣ, ಅಶಾಂತಿಯ ವಾತಾವರಣ, ನೆಮ್ಮದಿ ಕೆಡಿಸುವಂಥ ಕೆಲವು ಘಟನೆಗಳು ಜರುಗಬಹುದಾಗಿದೆ. ಯಾಕಂದರೆ ನಿಮಗೆ ಆಗಲೇ ಗೊತ್ತಿರುವಂತೆ ಮೇಷರಾಶಿಯವರಿಗೆ ಈಗ ಸಾಡೆ ಸಾತಿಯ ಒಂದು ಮಹತ್ವದ ಪರ್ವದಲ್ಲಿ ಇದ್ದೀರ. ನೀವು ಸಾಡೆ ಸಾತಿಯ ಪೂರ್ಣ ಪ್ರಮಾಣದ ಒಂದು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಈಗ ಬರಲಿಕ್ಕೆ ಆರಂಭವಾಗಿದೆ. ಜೊತೆಗೆ ಅಲ್ಲಿ ಕೇತುವಿನ ಒಂದು ದೃಷ್ಟಿ ಸಹ ನಿಮಗೆ ಅಷ್ಟು ಉತ್ತಮದಿಲ್ಲ ಪಂಚಮದಲ್ಲಿ. ಅದೇ ರೀತಿ ತತ್ಕಾಲದಲ್ಲಿ ಈ ಜೂನ್ ತಿಂಗಳಲ್ಲಿ ಇರತಕ್ಕಂಥ ಮಂಗಳನ ಒಂದು ಇರುವಿಕೆ, ಮಂಗಳನು ನಿಮ್ಮ ಗ್ರಹಾಧಿಪತಿ, ಆ ಮಂಗಳನು ನಿಮಗೆ ವೈರುಧ್ಯವಾಗಿ ಇರ್ತಾನೆ. ಅದೇ ರೀತಿ ಆರಂಭದಲ್ಲಿ ಮೊದಲ 14ನೇ ತಾರೀಕುವರೆಗೂ ಸೂರ್ಯನು ಸಹ ನಿಮಗೆ ವೈರುಧ್ಯವಾಗಿ ಇರ್ತಾನೆ. ಅದೇ ರೀತಿ ಈ ಶುಕ್ರನ ಅನುಗ್ರಹ ಅಷ್ಟೇ ಉತ್ತಮ ಇರುವಂಥದ್ದು, ಗುರುಬಲ ಸಹ ನಿಮಗೆ ಇರೋದಿಲ್ಲ. ಕಳೆದ ವರ್ಷ ಗುರುಬಲದ ಅನುಕೂಲತೆ ಇತ್ತು. ಮೊನ್ನೆ ಮೇ 15ರ ಬಳಿಕ ನಿಮಗೆ ಗುರುಬಲ ಸಹ ನಷ್ಟವಾಗಿದೆ. ಹಾಗಾಗಿ ಪ್ರಮುಖವಾದ ಗ್ರಹಗಳ ಒಂದು ಬೆಂಬಲದ ಕೊರತೆ, ಹಣಕಾಸಿನ ವಿಚಾರದಲ್ಲಿ ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇದ್ದರೂ ಸಹ ಇತರ ವಿಚಾರಗಳಲ್ಲಿ ಅಡೆತಡೆಗಳು, ನ್ಯೂನತೆಗಳು ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ, ಅದು ಮನೆಯಲ್ಲಿ ಇರ್ಬೋದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ, ಮಿತ್ರರ ಮಧ್ಯೆ, ಅಥವಾ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳ ನಿಮ್ಮ ಜೊತೆಗೆ ಎಲ್ಲಿದ್ದರೂ ಸಹ ಮನೆ ಒಳಗೂ ಮನೆ ಹೊರಗೂ ಇಂಥ ಒಂದು ಬಾಂಧವ್ಯ ಕೆಡುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಎಲ್ಲ ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಭಾವನೆ, ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಾಗುತ್ತೆ. ಶನಿ ಪ್ರಭಾವ, ಕೇತುವಿನ ಪ್ರಭಾವ, ಜೊತೆಗೆ ಅಲ್ಲಿ ಪ್ರಬಲವಾದ ರವಿ ಮತ್ತು ಮಂಗಳರ ಬಲದ ಕೊರತೆ ಇವೆಲ್ಲವೂ ನಿಮ್ಮ ಒಂದು ಮನಸ್ಥಿತಿಯನ್ನು ಹದಗೆಡಿಸುವಂಥದ್ದಕ್ಕಾಗ್ಬೋದು. ಜೊತೆಗೆ ಯಾವುದಾದ್ರೂ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ನಿರಾಸೆ ಆಗುವಂಥ ವಿಚಾರಗಳು. ಜೊತೆಗೆ ನೀವು ಯಾವುದಾದ್ರೂ ವಿಚಾರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಹೋದರೂ ಅಲ್ಲಿ ಅಂತಿಮ ಪರಿಣಾಮ ಅದು ನಕಾರಾತ್ಮಕವಾಗಿ ಬರುವಂಥದ್ದು. ಇಂಥ ಎಲ್ಲ ಅನಿರೀಕ್ಷಿತವಾದ ವಿಚಾರಗಳು ನೀವು ಎದುರಿಸಬೇಕಾಗತ್ತೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಇದೆಲ್ಲ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಆತುರ ನಿರ್ಧಾರವನ್ನು ಯಾವುದೂ ತಗೋಬಾರ್ದು, ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು. ಜೊತೆಗೆ ಮೂರನೇ ವ್ಯಕ್ತಿಗಳು ಹೇಳಿದಂಥ ಚಾಡಿ ಮಾತಿನಿಂದ ನೀವು ಮನ ಪರಿವರ್ತನೆಗೆ ಇನ್ನಿತರರ ಜೊತೆಗೆ ಜಗಳ ಕಾಯಲು ಮುಂದಾಗ್ತೀರಾ, ಅಂಥದ್ದೆಲ್ಲ ಘಟನೆಗಳು ಆಗ್ತವೆ. ಅಥವಾ ಇತರರ ವಿಚಾರಕ್ಕೆ ನೀವು ತಲೆ ತೋರಿಸೋದು ಅವೆಲ್ಲ ಈಗ ಒಳ್ಳೆಯದಲ್ಲ. ಯಾಕಂದರೆ ಸಾಡೆ ಸಾತಿಯ ಪರ್ವದಲ್ಲಿ ನೀವು ಏನು ಮಾಡಿದರೂ ಅದು ನಿಮಗೇನೆ ತಿರುಗುಬಾಣ ಆಗುತ್ತೆ ಅಥವಾ ಉಲ್ಟಾ ಹೊಡೆಯುವಂಥ ಘಟನೆಗಳು ಆಗ್ತವೆ. ಹಾಗಾಗಿ ಆ ಬಗ್ಗೆ ತುಂಬ ಎಚ್ಚರಿಕೆ ಜೂನ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಬೇಕಾಗುತ್ತೆ. ಇನ್ನು ಸೂರ್ಯನ ಅನುಗ್ರಹ ನಿಮಗೆ ಜೂನ್ 15ರಿಂದ ಆರಂಭ ಆಗುತ್ತೆ. ಆರಂಭದಲ್ಲಿ 14ರವರೆಗೂ ಸೂರ್ಯನು ವೃಷಭದಲ್ಲಿರುವಾಗ ನಿಮಗೆ ವಿರುದ್ಧ ಪರಿಣಾಮಗಳು ಬಂದರೂ ಸಹ ನಂತರ ಒಂದು ಸಮಾಧಾನಕರ ವಿಚಾರ ಅಂದರೆ 15ನೇ ತಾರೀಕು ಅಲ್ಲಿ ಮಿಥುನ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಿದ್ದಂತೆ ವಿಶೇಷವಾಗಿ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಸಿಗಲಿದೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಪೀಡಾಗಿ ಆಗ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅಂತಹ ಹೊಸ ಅವಕಾಶಗಳು ಸಿಗ್ಬೋದು. ಜೂನ್ 15ರ ಬಳಿಕ ವಿಶೇಷವಾಗಿ ಯುವ ವೃಂದದವರಿಗೆ, ಯುವಕರಿಗೆ ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅಂದುಕೊಂಡಂಥ ಒಂದು ಸೀಟುಗಳೆಲ್ಲ ಸಿಗುವಂಥದ್ದು, ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹ ಯಶಸ್ಸು ಬರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕವಾದ ವಾತಾವರಣ ಸ್ವಲ್ಪ ಮಟ್ಟಿಗೆ ಸೂರ್ಯ ಅನುಗ್ರಹದಿಂದ ಉತ್ತಮಗೊಳ್ಳುವಂಥ ಅವಕಾಶ ತಿಂಗಳ ಮಧ್ಯಭಾಗದ ಬಳಿಕ ಬರಲಿದೆ. ಇನ್ನು ಬುಧನ ಅನುಕೂಲತೆ ಗಮನಿಸಿದಾಗ ಬುಧನು ಆರಂಭದ ಒಂದು ವಾರ ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿರ್ತಾನೆ. 6ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ. 6ರಿಂದ 22ರವರೆಗೂ ಬುಧನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ವೈಯಕ್ತಿಕ ವಿಚಾರಕ್ಕೂ, ಮಾತಿನ ವಿಚಾರಕ್ಕೂ, ನಡವಳಿಕೆ ವಿಚಾರಕ್ಕೂ ಸ್ವಲ್ಪ ಅದರಿಂದ ತೊಂದರೆಗಳು ಬರುತ್ತೆ. ನಂತರ ಮತ್ತೆ 22ಕ್ಕೆ ಮತ್ತೊಮ್ಮೆ ಬುಧನ ಪರಿವರ್ತನೆ ಆಗಲಿದೆ. ಆಗ ಸ್ವಲ್ಪ ಮಟ್ಟಿಗೆ ಬುಧನ ಆಶೀರ್ವಾದ ಸಿಗಲಿದೆ. ಹಾಗಾಗಿ ಫಸ್ಟ್ ವೀಕ್ ಅಂದರೆ ಮೊದಲ ವಾರದಲ್ಲಿ ಮತ್ತು ಕೊನೆಯ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬುಧನ ಅನುಗ್ರಹ ಬರಲಿದೆ. ಗುರುಬಲ ನಿಮಗೆ ಇಲ್ಲದೆ ಇರುವಂಥದ್ದು ಗೊತ್ತಿರುತ್ತೆ. ಹಾಗೆ ಗುರುಬಲದ ಕೊರತೆಯನ್ನು ಎದುರಿಸುವಂತಹ ಈ ಮೇಷರಾಶಿಗೆ ಅನೇಕ ರೀತಿಯ ಕಲಹಗಳಿಗೆ, ತೊಂದರೆಗಳಿಗೆ ಕಾರಣ ಆಗ್ಬೋದು. ಏರುಪೇರಿನ ಘಟನೆಗಳು ಬರುವಂಥದ್ದು, ವಿಶೇಷವಾಗಿ ಕೌಟುಂಬಿಕವಾಗಿ ಮನೆಯಲ್ಲಿ ಸಹ ಯಾವುದೇ ಕಲಹದ ವಾತಾವರಣ, ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಅನುಮಾನದ ಒಂದು ಸ್ಫೂತಗಳು ಕಾಣುವಂಥದ್ದು ಇವೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ. ಯಾಕಂದರೆ ಒಂದು ಕಡೆಯಿಂದ ಶನಿಯ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗ್ತದೆ ದಿನದಿನಕ್ಕೂ.
ಜೊತೆಗೆ ಅಲ್ಲಿ ಗುರು ಬಲದ ಕೊರತೆ ಇದ್ದಾಗ ಶನಿ ಪ್ರಭಾವ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂತಹ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಶುಕ್ರನ ಅನುಗ್ರಹ ನಿಮಗೆ ಪೂರ್ತಿ ತಿಂಗಳ ಇದೆ ಅಂತ ಹೇಳಿದ್ದೇನೆ. ಅಲ್ಲಿ ಶುಕ್ರನು ಇರುವಂತಹ ಒಂದು ಮೇಷ ರಾಶಿ ವೃಷಭ ರಾಶಿಯಲ್ಲಿದ್ದ ಕಾರಣ ನಿಮಗೆ ಎರಡೂ ಸ್ಥಾನಗಳು ಉತ್ತಮವಾದ ಪರಿಣಾಮವನ್ನು ಕೊಡಲಿದೆ. ವಿಶೇಷವಾಗಿ ಹಣಕಾಸಿಗೆ ಅದು ಕೊರತೆ ಬರೋದಿಲ್ಲ. ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧಿತವಾದ ಬೇರೆ ಬೇರೆ ಹಣಕಾಸಿನ ವ್ಯವಸ್ಥೆಗಳು ಆಗ್ತವೆ. ಜೊತೆಗೆ ಬರಬೇಕಾದ ಹಣಗಳೆಲ್ಲ ಸಮಯದಲ್ಲಿ ಬರುವಂಥದ್ದು, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥದ್ದು, ಹಣಕಾಸಿನ ಹರಿವು ಬಹಳ ಉತ್ತಮವಾಗಿ ಇರುವಂಥದ್ದು ಅವಕಾಶ ಇದೆ. ಶನಿ ಮಹಾರಾಜರು ಆಗಲೇ ನಿಮಗೆ ವ್ಯಯಸ್ಥಾನದಲ್ಲಿದ್ದು ಅನೇಕ ರೀತಿಯ ಪರೀಕ್ಷೆಗಳನ್ನು ಒಡ್ಡಲಿದ್ದಾರೆ. ಹಾಗೆ ಅಂಥ ಒಂದು ಶನಿ ಮಹಾರಾಜರ ಪರೀಕ್ಷೆಗಳಿಗೆ ನೀವು ಸಿದ್ಧರಾಗಿರಬೇಕು. ರಾಹು ನಿಮಗೆ ಪೂರಕವಾಗಿರ್ತಾನೆ. ರಾಹುವಿನ ಒಂದು ವಿಶೇಷವಾದ ಒಂದು ಅನುಕೂಲತೆ ನಿಮಗೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಆಕಸ್ಮಿಕ ಲಾಭಗಳ ಸಾಧ್ಯತೆ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಹಣಕಾಸಿಗೆ ಕೊರತೆ, ಹಾಗಾಗಿ ಹಣದ ಕೊರತೆ ಆದಾಯ ಎಲ್ಲ ಉತ್ತಮ ಅಂತ ಬಂದಿದೆ. ಯಾಕಂದರೆ ಶುಕ್ರ ರಾಹುಗಳು ನಿಮಗೆ ಹಣದ ವಿಚಾರವಾಗಿ ಲಾಭದ ವಿಚಾರವಾಗಿ ಅವರು ಸಹಾಯ ಮಾಡ್ತಾರೆ. ಹಾಗಾಗಿ ವೃತ್ತಿ ವ್ಯಾಪಾರ ವಿಚಾರಗಳಿಗೆ ಸಹಾಯ ಮಾಡ್ತಾರೆ. ಆದರೆ ನೀವು ಬಂದ ಹಣವನ್ನು ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಬೇಕು. ದುರುಪಯೋಗ ಪಡಿಸುವಂಥ ಬುದ್ಧಿ ಸಹ ಕೊಡ್ತಾನೆ ಈ ರಾಹು. ಯಾವಾಗ ಅಲ್ಲಿ ನಮಗೆ ಲಾಭದಲ್ಲಿದ್ದಂಥ ರಾಹು ಹಣವನ್ನು ಕೊಟ್ಟು ಆಕಸ್ಮಿಕವಾಗಿ ಕೊಟ್ಟು ನಮಗೆ ಬೇರೆ ಬೇರೆ ಈ ದುಶ್ಚಟಗಳಿಗೆ ದುಷ್ಪ್ರೇರಣೆಗಳಿಗೆಲ್ಲ ಖರ್ಚು ಮಾಡುವಂಥ ಬುದ್ಧಿ, ಅದನ್ನು ನಿಯಂತ್ರಣ ಮಾಡಬೇಕು. ಕೇತುವಿನ ವೈರುಧ್ಯನ ಎದುರಿಸಬೇಕಾಗತ್ತೆ. ಪಂಚಮದ ಕೇತುವಿನ ಕಾರಣ ಅಲ್ಲಿ ತಂದೆ ಮಕ್ಕಳ ಮಧ್ಯೆ, ಪುತ್ರರ ಮಧ್ಯೆ, ಜೊತೆಗೆ ನಿಮ್ಮ ಒಂದು ಕಿರಿಯರ ಜೊತೆಗೆ ಮಾತಿನ ಮುಗೆಲ್ಲ ಆಗುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ 8 ಗ್ರಹಗಳು ಅಂದರೆ ಚಂದ್ರನನ್ನು ಹೊರತುಪಡಿಸಿ 8 ಗ್ರಹಗಳು ನಿಮಗೆ ಯಾವ ರೀತಿ ಜೂನ್ನಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದರ ಸಂಕ್ಷಿಪ್ತ ವಿವರಣೆ. ಇನ್ನು ಚಂದ್ರನ ಪರಿಣಾಮ 2 ದಿನಕ್ಕೂ ಬದಲಾಗ್ತಿರುತ್ತೆ. 2 ಅಥವಾ 2.25 ದಿನ, ಕೆಲವೊಮ್ಮೆ 2.5 ದಿನ ಚಂದ್ರನು ಒಂದು ರಾಶಿಯಲ್ಲಿರ್ತಾನೆ. ಹಾಗಾಗಿ ಅಂತಹ ಚಂದ್ರನ ಪರಿವರ್ತನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಏನೇನು ಫಲಿತಾಂಶ ಗಮನಿಸೋಣ. ಜೂನ್ 1, 2 ನಮಗೆ ಸಾಮಾನ್ಯವಾದ ದಿನ ಅದು ಕಂಡು ಬರುತ್ತೆ. ಜೂನ್ 1, 2 ಹಾಗೂ 3ರಲ್ಲಿ ಚಂದ್ರನ ಬೆಂಬಲ ನಮಗೆ ಕೊಡುತ್ತದೆ. 3 ದಿನಗಳಲ್ಲಿ ಚಂದ್ರನ ಬೆಂಬಲ ಅಷ್ಟೇನು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ, ಜಗಳಗಳು, ಕಲಹಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಇತರ ಗ್ರಹಗಳಿಂದ ಏನು ಒಳ್ಳೆಯ ಪರಿಣಾಮ ಅದು ಚಂದ್ರನಿಂದ ಏನು ತಡೆ ಹಿಡಿಯಲ್ಪಡೋದಿಲ್ಲ. ಉದಾಹರಣೆಗೆ ಶುಕ್ರ ನಿಮಗೆ ಒಳ್ಳೇದು ಕೊಡ್ತಾನೆ, ರಾಹು ಒಳ್ಳೆಯದಿದೆ ಅಂತೆಲ್ಲ ಹೇಳಿದ್ದೇನೆ. ಅವೆಲ್ಲ ನಮಗೆ ಸಿಗುತ್ತೆ ತಿಂಗಳು ಪೂರ್ತಿ. ಆದರೆ ಚಂದ್ರನ ಪರಿಣಾಮ ಕೆಲವೊಮ್ಮೆ ನಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ, ಮಾತು ನಡವಳಿಕೆ ಮೇಲೆ ಅಡ್ಡ ಪರಿಣಾಮ ಬೀರುವುದು. ಹಾಗಾಗಿ ಅಂತಹ ಪರಿಣಾಮ 1, 2, 3ರಲ್ಲಿ ನಿಮಗೆ ಬೀರಲಿದೆ. ಅದನ್ನು ಸ್ವಲ್ಪ ಗಮನಿಸಬೇಕು. 4, 5, 6ರಲ್ಲಿ ಚಂದ್ರನ ಪರಿಣಾಮ ಉತ್ತಮ ಇದೆ. 4, 5, 6ರಲ್ಲಿ ನಿಮಗೆ ಎಲ್ಲ ಯಶಸ್ಸು ಜಯ ಸಿಗಲಿದೆ. ಹಣಕಾಸಿನ ಅರಿವು, ಮಾತುಕತೆ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ, ಕೆಲಸ ಕಾರ್ಯಗಳಿಗೆ ಯಾರನ್ನು ಭೇಟಿ ಮಾಡಲಿಕ್ಕೆಲ್ಲ ಉತ್ತಮವಾದ ಅವಕಾಶ 4, 5, 6ರಲ್ಲಿದೆ. ಇನ್ನು 7, 8 ಸಹ ನಿಮ್ಮ ಪಾಲಿಗೆ ಚಂದ್ರನ ಅನುಗ್ರಹ ಇರುವಂಥ ದಿನ. ಅಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುವಂಥ ಶುಭ ಸಮಾಚಾರಗಳು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮನೆಯಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಸಂತೋಷದ ಘಟನೆಗಳು ಜರುಗುವಂಥದ್ದೆಲ್ಲ 7, 8ರಲ್ಲಿದೆ. 9, 10, 11ರಲ್ಲಿ ಮತ್ತೊಮ್ಮೆ ಅಷ್ಟಮದಲ್ಲಿ ಇರುವಂತಹ ಚಂದ್ರನಿಂದಾಗಿ ಕಲಹದ ವಾತಾವರಣ, ಮಾತಿನ ಚಕಮಕಿ, ಏರುಪೇರು ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅಥವಾ ಹವಾಮಾನ ವೈಪರೀತ್ಯದಿಂದ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಕಾಡುವಂಥದ್ದು, ಮನಸ್ಸಲ್ಲಿ ಆತಂಕ, ಭಯ ಮೂಡುವಂತಹ ಘಟನೆಗಳು 9, 10, 11ರಲ್ಲಿ ಆಗ್ಬೋದು. 12, 13 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ, ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುವಂಥ ದಿನ. 14, 15 ಮತ್ತೊಮ್ಮೆ ಚಂದ್ರನ ಉತ್ತಮವಾದ ತರಂಗಗಳು ನಿಮಗೆ ಬರಲಿವೆ. 14, 15ರಲ್ಲಿ ಯಶಸ್ಸು ಕೀರ್ತಿಯ ಲಾಭ ಇದೆ. ಇನ್ನು 15ಕ್ಕೆ ಆಗಲೇ ಸೂರ್ಯನ ಅನುಗ್ರಹ ಸಹ ನಿಮಗೆ ಸಿಗುವಂಥ ದಿನ ಆಗಿರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸೂರ್ಯ ಚಂದ್ರನ ವಿಶೇಷವಾದ ಒಲವು, ಶುಕ್ರನ ಬೆಂಬಲ ಇರುವಾಗ ಅನೇಕ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ 14, 15ರಲ್ಲೂ ಕೈ ಹಾಕಬಹುದು. ಯಾಕಂದರೆ ಆ ಸಮಯ ಅನುಕೂಲ ನೋಡಿ, ಗ್ರಹದ ಒಂದು ಬಲಗಳನ್ನು ನೋಡಿಕೊಂಡು ನೀವು ಸಾಡೆ ಸತಿಯ ಪ್ರಭಾವ ಇದ್ದಾಗ ಯಾವ್ಯಾವ ದಿನ ಸ್ವಲ್ಪ ಒಳ್ಳೆಯದಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಮೀಟಿಂಗ್, ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಇಂತಹದ ಕಾರ್ಯಗಳಿಗೆ ಸ್ವಲ್ಪ ನಿಮಗೆ ಅಡ್ಡ ಪರಿಣಾಮ ಇರುವಂಥ ದಿನವನ್ನು ಬಿಟ್ಟು ಒಳ್ಳೆಯ ಪರಿಣಾಮ ಇರುವಂಥ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ. 14, 15 ಉತ್ತಮ ಇದೆ. 16, 17, 18 ಸಹ ನಿಮ್ಮ ಪಾಲಿಗೆ ಉತ್ತಮ ಇದೆ. 16, 17, 18ರಲ್ಲಿ ಇಷ್ಟ ಕಾರ್ಯಗಳ ಸಿದ್ಧತೆ, ಲಾಭಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಪ್ರಗತಿ ಆಗುವಂಥದ್ದು, ಬಂಧು ಮಿತ್ರರಿಂದ ಶುಭವಾದ ವಾರ್ತೆಗಳು ಬರುವಂಥದ್ದು, ಯಾವುದೇ ಪ್ರಯತ್ನಗಳಿಗೆ ಸಫಲತೆ, ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರುತ್ತೆ 16, 17, 18ರಲ್ಲಿ. 19, 20 ಅಷ್ಟು ತಮ್ಮೆಲ್ಲ 19, 20 ನಷ್ಟ ಕಷ್ಟದ ಸಾಧ್ಯತೆ, ಅಂದುಕೊಂಡ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುವಂಥದ್ದು, ಶತ್ರುಗಳ ಕಾಟ, ಆರೋಗ್ಯದಲ್ಲಿ ಏರುಪೇರು ಮುಂತಾದ ಅಹಿತಕರವಾದ ಅನುಭವಗಳು 19, 20ರಲ್ಲಿ ಆಗ್ಬೋದು. 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. 21, 22ರಲ್ಲಿ ವಿಶೇಷವಾಗಿ ಚಂದ್ರ ನಿಮಗೆ ಜನ್ಮರಾಶಿಯಲ್ಲಿದ್ದು ಅನೇಕ ರೀತಿಯ ಲಾಭವನ್ನು ಜಯವನ್ನು ಮಾಡಲಿದ್ದೇನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. 23, 24 ಅಷ್ಟೇನು ಉತ್ತಮ ಇಲ್ಲ. ನಷ್ಟ ಕಷ್ಟಗಳ ಸಾಧ್ಯತೆ, ವ್ಯರ್ಥ ಖರ್ಚುಗಳು ಆಗುವಂಥದ್ದು, ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಸ್ವಯಂಕೃತ ಅಪರಾಧದಿಂದ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. 23, 24. 25, 26 ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರಲಿದೆ. ಹಾಗಾಗಿ
ಅಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ವಾತಾವರಣ ಉತ್ತಮಗೊಳ್ಳುವಂಥದ್ದು ಮುಂತಾದ ಸತ್ಪರಿಣಾಮಗಳು 25-26ರಲ್ಲಿ ಕಂಡುಬರುತ್ತೆ. 27-28 ಅಷ್ಟು ಉತ್ತಮ ಇಲ್ಲ. 27-28ರಲ್ಲಿ ಮತ್ತೊಮ್ಮೆ ಅಲ್ಲಿ ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು, ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ಅತ್ತೆ ಮಾವ ಮುಂತಾದರಲ್ಲಿ ಭಿನ್ನಾಭಿಪ್ರಾಯಗಳನ್ನು, ಕಲಹಗಳನ್ನು ಎದುರಿಸಬಹುದಾಗಿದೆ. ಜೊತೆಗೆ ಇನ್ನು ಇತರರು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂತಹ ಘಟನೆಗಳು 27-28ರಾಗುತ್ತೆ. ಹಾಗಾಗಿ ವೃತ್ತಿ ಜಾಗದಲ್ಲೂ ಎಚ್ಚರಿಕೆಯನ್ನು ಗಮನಿಸಬೇಕು. 29-30 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿನೂ ಹಾಗೆ 29-30ರಲ್ಲಿ ನಿಮಗೆ ವೈರುಧ್ಯಗಳು ಹೆಚ್ಚಳಾಗುತ್ತವೆ. ಕಿರಿಯರಲ್ಲಿ ಕಲಹ ಬರುವಂಥದ್ದು, ಕಿರಿಯರ ಜೊತೆಗೆ ಅಥವಾ ನಿಮ್ಮ ಮಗನೋ ಅಥವಾ ನಿಮ್ಮ ಸಹೋದರಿನೋ ಅಥವಾ ನಿಮಗಿಂತ ಜೂನಿಯರ್ಗಳು ಅವರ ಜೊತೆಗೆ ಒಂದು ವೈರುಧ್ಯವನ್ನು ಎದುರಿಸಬಹುದು, ಅಥವಾ ಅವರು ಅಂತಹ ಜೂನಿಯರ್ಗಳು ನಿಮ್ಮ ಒಂದು ವಿರುದ್ಧ ಸಂಚನ್ನು, ದೂರನ್ನು, ಕಂಪ್ಲೇಂಟನ್ನು ಕೊಡುವಂಥದ್ದೆಲ್ಲ ಸಾಧ್ಯತೆ 29-30ರಲ್ಲಿ ಬರುತ್ತೆ. ಹಾಗಾಗಿ ಅಂತಹ ವಿಚಾರ ಬಗ್ಗೆ, ಮಾತು, ನಡವಳಿಕೆ, ಕಿರಿಯರ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ, ಎಲ್ಲ ಉತ್ತಮವಾಗಿರುತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಜೂನ್ 1ರಿಂದ 30ರವರೆಗೆ ಯಾವ ರೀತಿ ಉತ್ತಮ ದಿನಾಂಕಗಳಿವೆ, ಯಾವ ರೀತಿ ಸ್ವಲ್ಪ ಎಚ್ಚರಿಕೆ ಬೇಕಾದ ದಿನಾಂಕಗಳನ್ನು ಗಮನಿಸಿದಾಯಿತು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮಗೆ ತಿಂಗಳು ಪೂರ್ತಿ ಹೆಚ್ಚಿನ ಅನುಕೂಲ ಇರುವಂಥದ್ದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ಅನ್ನು ತಿಂಗಳು ಪೂರ್ತಿ ಬಳಸ್ಬೋದು. ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವಂತಹ ಕಾರಣ ಅಲ್ಲಿ ಲಾಭಸ್ಥಾನದ ರಾಹುವಿನ ಒಂದು ಸಂಕೇತವಾಗಿ ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ರಾಹುವಿನ ಸಂಖ್ಯೆ ಇದೆ 4 ನಂಬರ್ 4ಅನ್ನು ಗ್ರೇ ಮತ್ತು ನಂಬರ್ 4ಅನ್ನು ನೀವು ತಿಂಗಳು ಪೂರ್ತಿ ಬಳಸ್ಬೋದು. ಗ್ರೇ ಮತ್ತು ವೈಟ್ ಬಣ್ಣ 4 ಮತ್ತು 6 ಸಂಖ್ಯೆಯನ್ನು ತಿಂಗಳು ಪೂರ್ತಿ ಬಳಸುವಂಥದ್ದು. ಇನ್ನು ಸೂರ್ಯ ಅನುಗ್ರಹ ಆಗಲೇ ಹೇಳಿದಂತೆ 15ರಿಂದ ಆರಂಭ ಆಗುತ್ತೆ. ಸೂರ್ಯ ಅನುಗ್ರಹ ಆರಂಭ ಆಗುವಂಥ 15ರಿಂದ ನೀವು ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1ಅನ್ನು ಮತ್ತು ಆರೆಂಜ್ ಕಲರ್ನ 15ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧನ ಅನುಗ್ರಹ ಮೊದಲ ವಾರ ಮತ್ತು ಕೊನೆಯ ವಾರ ಅಷ್ಟೇ ಇರುತ್ತೆ. ಹಾಗೆ 5ರ ತಾರೀಕುವರೆಗೂ 5 ಅಥವಾ 6ನೇ ತಾರೀಕುವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ನಂಬರ್ 5 ಬಳಸೋದ್ರ ಜೊತೆಗೆ 22ನೇ ತಾರೀಕು ಬಳಿಕ ಮತ್ತೆ ನಿಮಗೆ ಬುಧನ ಅನುಗ್ರಹ ಆಗುತ್ತೆ. ಆಗ ಮತ್ತೊಮ್ಮೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ಅನ್ನು ಬಳಸ್ಬೋದಾಗಿದೆ. ಚಂದ್ರನ ಬೆಂಬಲ ಇರುವಂಥ 16 ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಹಾಗೆ ಚಂದ್ರನ ಅನುಕೂಲ ಇರುವಂತಹ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಸಹ ಬಳಸ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಜೂನ್ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದಾಗಿದೆ. ಆಗಲೇ ಗೃಹದ ವೈರುಧ್ಯಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಮಂಗಳ, ಗುರು, ಶನಿ, ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ. ಅದ್ರ ಜೊತೆಗೆ ರವಿಯು ಅಂದರೆ ಸೂರ್ಯನು ಸಹ ತಿಂಗಳ ಮೊದಲ 2 ವಾರದಲ್ಲಿ ಸಹ ವಿರುದ್ಧವಾಗಿರ್ತಾನೆ. ಬುಧನು ಸಹ ಮಧ್ಯಭಾಗದಲ್ಲಿ ವಿರುದ್ಧವಾಗಿರ್ತಾನೆ. ಅವೆಲ್ಲ ದೋಷ ನಿವಾರಣೆಗೆ ನೀವು ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗ ಮಾಡ್ಬೋದು. ಗಣೇಶನ ಭಕ್ತಿ ಮಾಡಿ ಅಥವಾ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡುವಂಥದ್ದು, ಜೊತೆಗೆ ಇರತಕ್ಕಂಥ ಶನಿ ದೋಷ ಪರಿಹಾರದಾಗ ಹನುಮಾನ್, ಆಂಜನೇಯನ ಭಕ್ತಿ, ಶನಿ ಮಹಾತ್ಮರ ಭಕ್ತಿಗಳನ್ನು ಮಾಡುವಂಥದ್ದು, ಶನಿವಾರ ದಾನ ಧರ್ಮ, ಎಳ್ಳು ಬತ್ತಿ ಹಚ್ಚುವಂಥದ್ದು, ಜೊತೆಗೆ ಈ ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಗುರು ಬಲದ ಕೊರತೆ ಇರುವ ಕಾರಣ ಗುರುವಿನ ಅನುಗ್ರಹ ಪಡೆಯುವಂಥದ್ದು, ಗುರು ದತ್ತಾತ್ರೇಯ, ರಾಘವೇಂದ್ರ, ಸಾಯಿಬಾಬಾ ಅಥವಾ ಇನ್ನಿತರ ಯಾವುದೇ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಇವೆಲ್ಲ ನಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಅಚಾತುರ್ಯದ ಘಟನೆಗಳಿಗೆ, ಅಹಂಕಾರದ ಪರಿಮಿತಿಗಳಿಗೆ ಹೋಗುವಂಥದ್ದಾಗಲಿ ಅಥವಾ ಇತರ ಮೂರನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ತಲೆ ತೋರಿಸೋದು, ಅವೆಲ್ಲ ಈಗ ಸಾಡೆಸಾತಿಯ ಪ್ರಭಾವ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ತುಂಬ ಎಚ್ಚರಿಕೆ ಖಂಡಿತ ಬೇಕು. ಯಾವುದೇ ರೀತಿಯ ಅಪರಾಧ ಕೃತ್ಯ, ಅಹಂಕಾರದ ಕೃತ್ಯಗಳಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ ಮೇಷರಾಶಿಯವರು. ಎಲ್ಲ ಮೇಷರಾಶಿಯವರಿಗೆ ಜೂನ್ ತಿಂಗಳು ಶುಭದಾಯಕವಾಗಲಿ. ವೃಷಭ ರಾಶಿಗೆ ಜೂನ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳಾಗಿರುತ್ತೆ. ಅಲ್ಲಿ ಷಡ್ಗ್ರಹಗಳ ಕೃಪೆ ಇದೆ, ಧನ ಸುಖ ಸಮೃದ್ಧಿ ಇದೆ ಎಂಬಂತಹ ವಾಕ್ಯ ನಿಮಗೆ ಜೂನ್ ತಿಂಗಳಲ್ಲಿ ಬರಲಿದೆ. ಹಾಗೆ ಅಲ್ಲಿ 6 ಗ್ರಹಗಳಿಂದ ನಿಮಗೆ ವಿಶೇಷವಾದ ಆಶೀರ್ವಾದ ಸಿಗುವಂಥ ಏಕೈಕ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ ಜೂನ್ ತಿಂಗಳಲ್ಲಿ. ಅದೇ ರೀತಿ ಧನ ಸುಖ ಸಮೃದ್ಧಿ ಎಲ್ಲ ಇದೆ ಅನ್ನೋದು ಒಂದು ವಾಕ್ಯದಲ್ಲಿ ಬಂದಿದೆ. ಹಾಗಾಗಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸಾಂಗವಾಗಿ ಆಗುವಂಥದ್ದು, ದೀರ್ಘಕಾಲದ ನಿಮ್ಮ ಹಲವಾರು ಇಷ್ಟಾರ್ಥಗಳು, ಕನಸುಗಳು ಈಡೇರುವಂಥದ್ದು, ಹಣಕಾಸಿನ ವಿಚಾರ ಬಹಳ ಉತ್ತಮವಾದ ಪರಿವರ್ತನೆ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಉನ್ನತಿ, ಕೈಗಾರಿಕೆ ಉದ್ಯಮ ನಡೆಸುವವರಿಗೆ ಉದ್ಯಮದಲ್ಲಿ ಸಹ ಯಶಸ್ಸು ಸಿಗುವಂಥದ್ದು, ಕೃಷಿಕರಿಗೆ ಅಥವಾ ಇನ್ನಿತರವಾದ ಕೃಷಿ ಸಂಬಂಧ ಚಟುವಟಿಕೆ ಮಾಡೋರಿಗೂ ಉತ್ತಮವಾದ ಫಲಿತಾಂಶಗಳು. ಈ ರೀತಿ ಎಲ್ಲ ವಿಚಾರದಲ್ಲೂ ಅನುಕೂಲಕರವಾದ ವಾತಾವರಣ ಇರಲಿದೆ. 6 ಗ್ರಹಗಳ ಒಂದು ಆಶೀರ್ವಾದ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಮಂಗಳನ ಅಪರೂಪದ ಆಶೀರ್ವಾದ ಇದೆ. ಬುಧನ ಅನುಗ್ರಹ ನಿಮಗೆ ತಿಂಗಳ ಮಧ್ಯಭಾಗದಲ್ಲಿದೆ. ಗುರುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿದ್ದೇನೆ. ಅಪರೂಪದಲ್ಲಿ ಕೊಡುವಂಥ 30 ವರ್ಷಗಳಿಗೊಮ್ಮೆ ಬರುವಂಥ ಶನಿ ಮಹಾರಾಜರ ಒಂದು ಲಾಭ ಸ್ಥಾನದ ಒಂದು ನಿಮಗೆ ಲಾಭ ಪ್ರಯೋಜನಗಳು ಈ ತಿಂಗಳ ಪೂರ್ತಿ ಇರಲಿದೆ. ರಾಹು ಸಹ ನಿಮಗೆ ಈಗ ಕರ್ಮಸ್ಥಾನದಲ್ಲಿದ್ದು ಪೂರಕವಾಗಿ ಇರುವಂಥದ್ದು ಘಟನೆಗಳು. ಈ ರೀತಿ ಅನೇಕ ಉತ್ತಮವಾದ ಫಲಿತಾಂಶಗಳನ್ನು ನೀವೀಗ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಅನೇಕ ನಿಮ್ಮ ದೀರ್ಘಕಾಲದ ಒಂದು ಕೆಲವು ಗುರಿಗಳನ್ನು ತಲುಪಲಿಕ್ಕೆ ಈಗ ಜೂನ್ ತಿಂಗಳು ಒಂದು ಬೇಗನೆ ಅದಕ್ಕೆ ಫಲಿತಾಂಶದ ಕಡೆಗೆ ಹೋಗುವಂಥ ಒಂದು ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಅನೇಕ ರೀತಿಯ ಶುಭ ಘಟನೆಗಳು, ಶುಭ ವಾರ್ತೆಗಳು ಜರುಗುತ್ತವೆ. ವೈಯಕ್ತಿಕ ಜೀವನದಲ್ಲೂ ನೆಮ್ಮದಿ ಇದೆ.
ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಅನೇಕವಾದ ಪ್ರಮುಖವಾದ ಘಟನೆಗಳು ಜರಬಹುದು. ಉದಾಹರಣೆಗೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಇನ್ನು ಕೆಲವರಿಗೆ ಸಂತಾನದ ವಿಚಾರವಾಗಿ ಉತ್ತಮವಾದ ಫಲಿತಾಂಶಗಳಿಗೆ ಕಂಡುಬರುವಂಥದ್ದು, ಇನ್ನು ನೀವು ಮನೆ ಭೂಮಿ ಕೊಳ್ಳುವಂಥ ವಿಚಾರದಲ್ಲಿ ಕೆಲವರಿಗೆ ಒಂದು ಸಕಾರಾತ್ಮಕವಾದ ಬೆಳವಣಿಗೆಗಳು ಆಗುವಂಥದ್ದು, ಇನ್ನು ವೃತ್ತಿ ಅಥವಾ ಉದ್ಯೋಗದ ವಿಚಾರದಲ್ಲಿ ಹಾಗೆ ಉದ್ಯೋಗದಲ್ಲಿ ಬಡ್ತಿ, ಉದ್ಯೋಗ ಪರಿವರ್ತನೆ ಆಗುವಂಥದ್ದು, ಉತ್ತಮವಾದ ಹೆಚ್ಚಿನ ಒಂದು ಪ್ರಮೋಷನ್ಗಳು, ನಿಮಗೆ ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗೋ ಅವಕಾಶ ಇವೆಲ್ಲ ಸಿಗುವಂಥದ್ದು, ಇನ್ನು ವಿದ್ಯಾರ್ಥಿ ವೃಂದದವರು, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಉನ್ನತ ವ್ಯಾಸಂಗದ ಅವಕಾಶ. ಈ ರೀತಿ ಯಾವ್ಯಾವ ವರ್ಗದವರು ಇದ್ದಾರೋ ಅವರವರ ವರ್ಗದಲ್ಲಿ ಅವರಿಗೆ ಗ್ರಹಗಳ ಬೆಂಬಲ ಬಹಳಷ್ಟು ಅಪರೂಪದಲ್ಲಿ ಚೆನ್ನಾಗಿ ಮಾಡಲಿವೆ. ಇನ್ನು ಆಗಲೇ ಹೇಳಿದ್ದೇನೆ, ಅತ್ಯಪರೂಪದ ಅವಕಾಶ ಒಂದು ಶನಿ ಮಹಾರಾಜನಿಂದ ಬಂದಿದೆ, ಗುರುವಿನಿಂದ ಬಂದಿದೆ, ಜೊತೆಗೆ ಅದರಲ್ಲೂ ವರ್ಷಕ್ಕೆ 2 ಅಥವಾ 3 ಬಾರಿ ಅನುಗ್ರಹ ಮಾಡುವಂಥ ಒಂದು ಅತ್ಯಪರೂಪದ ಒಂದು ಗ್ರಹ ಮಂಗಳ. ಹಾಗಾಗಿ ಮಂಗಳನು ಒಂದು ಬಾರಿಯ ಗೋಚರದಲ್ಲಿ ಕೇವಲ 3 ರಾಶಿಗಳಿಗೆ ಪೂರಕವಾಗಿರುವಂಥದ್ದು. ಅದನ್ನು ಮಂಗಳನ ಅನುಗ್ರಹ ಸಹ ನಿಮಗೆ ಆರಂಭದಲ್ಲಿ ಇರಲಿದೆ. ಹಾಗೆ 6ನೇ ತಾರೀಕುವರೆಗೂ ಸಹ ನಿಮಗೆ ಮಂಗಳನು ಪೂರಕವಾಗಿರ್ತಾನೆ. 7ಕ್ಕೆ ಮಂಗಳನ ಪರಿವರ್ತನೆ ಆದ ಬಳಿಕ ಮಂಗಳನ ಸ್ವಲ್ಪ ಪರಿಣಾಮಗಳು ಅಡ್ಡ ಪರಿಣಾಮ ಬರ್ಬೋದು, ಆದರೆ ತಿಂಗಳ ಆರಂಭದ ವಾರದಲ್ಲಿ ಸಹ ಮಂಗಳನು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಪರಿವರ್ತನೆಗಳ ನಿರೀಕ್ಷೆ ಮಾಡ್ಬೋದು. ರವಿ ಸ್ವಲ್ಪ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ, ಸೂರ್ಯನ ಅನುಗ್ರಹ ಈ ತಿಂಗಳಲ್ಲಿ ಅಷ್ಟು ಇರೋದಿಲ್ಲ. ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಈ ಮಾತಿನ ಚಕಮಕಿ ಕಲಹಗಳು ಆಗ್ಬೋದು, ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆ ಸೂರ್ಯನಿಂದ ಆಗುತ್ತೆ. ಜೊತೆಗೆ ಕೆಲವೊಂದು ಕಾಲದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹವಾಮಾನ ವೈಪರೀತ್ಯದಿಂದ, ಉದಾಹರಣೆಗೆ ಅತಿಯಾದ ಒಂದು ಬಿಸಿಲಿಗೆ ಸೆಕೆಗೆ ಸುಸ್ತಾಗುವಂಥದ್ದು, ಕೆಲವೊಮ್ಮೆ ಆಕಸ್ಮಿಕವಾಗಿ ಬರುವಂಥ ಮಳೆಗಾಲದ ಒಂದು ಮಳೆಗಳಿಂದ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಈ ಥಂಡಿಯ ಬಾಧೆ, ಶೀತ ನೆಗಡಿ ಬಾಧೆ, ಹಾಗಾಗಿ ಶೀತ ಉಷ್ಣಗಳ ಒಂದು ಏರುಪೇರಿನಿಂದ ವ್ಯತ್ಯಾಸಗಳು ಆಗ್ಬೋದು. ಜೊತೆಗೆ ಹಿರಿಯ ವ್ಯಕ್ತಿಗಳಲ್ಲಿ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ ಭಿನ್ನಾಭಿಪ್ರಾಯಗಳು ಹಿರಿಯರಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನಿಸಬೇಕಾದ್ರೆ ರವಿ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋದಿಲ್ಲ. ಮಂಗಳನ ಅನುಗ್ರಹ ಆರಂಭದಲ್ಲಿ ಇದೆ, ಆ ಬಳಿಕ 6ನೇ ತಾರೀಕು ಬಳಿಕ ಮಂಗಳನ ಒಂದು ಅನುಗ್ರಹ ಸ್ವಲ್ಪ ಕಡಿಮೆ ಆಗುವ ವಿಚಾರದಲ್ಲಿ ಕೆಲವೊಮ್ಮೆ ನೀವು ಅನಾವಶ್ಯಕ ಖರ್ಚು ಮಾಡುವಂಥದ್ದು, ಇನ್ನೊಮ್ಮೆ ಆತುರದ ಖರ್ಚು ಮಾಡುವಂಥದ್ದು, ಅದೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಬುಧ ಅನುಗ್ರಹ ನಿಮಗೆ ಖಂಡಿತವಾಗಿ ಹೆಚ್ಚಿನ ಒಂದು ಅನುಕೂಲತೆ ಮಾಡಿಕೊಳ್ಳಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೂ ಎಲ್ಲ ಬುಧನ ಅನುಗ್ರಹ. ಗುರುವಿನ ಬೆಂಬಲ ನಿಮಗೆ ಗೊತ್ತಿರುವಂತೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಪರಿವರ್ತನೆಗಳು ಆಗಲಿವೆ. ನಿಮಗೆ ಕೌಟುಂಬಿಕವಾಗಿ ಉತ್ತಮ ವಾತಾವರಣ, ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು, ಆಕಸ್ಮಿಕ ಧನಲಾಭ, ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವಂಥದ್ದು, ಇನ್ವೆಸ್ಟ್ ಮಾಡುವಂಥ ಅವಕಾಶ, ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು, ಏನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಜೊತೆಗೆ ಏನಾದರೂ ಈ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರೇಕ್ಷಣೀಯ ಸ್ಥಳ ಇತ್ಯಾದಿಗಳ ಸಂದರ್ಶನ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು. ಈ ರೀತಿ ಅನಾಯಾಸವಾಗಿ ಅನೇಕ ರೀತಿಯ ನಿಮ್ಮ ಈ ಗುರಿಗಳನ್ನು ತಲುಪಲಿಕ್ಕೆ ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ವರದಾಯಕವಾಗಿದೆ. ಇನ್ನು ಶುಕ್ರನ ಅನುಗ್ರಹ ಇದೆ ಅಂತ ಹೇಳಿದ್ದೇನೆ. ಆರಂಭದಲ್ಲಿ ಶುಕ್ರ ನಿಮಗೆ ವ್ಯಯಸ್ಥಾನದಲ್ಲೂ ಆ ಬಳಿಕ ನಿಮ್ಮ ಜನ್ಮದಲ್ಲೂ ಬರಲಿದ್ದಾನೆ. ಹಾಗಾಗಿ ಮೇಷದಲ್ಲಿ ಶುಕ್ರನು ಇರುವಾಗ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಗಮನಿಸಬೇಕು. ಅಲ್ಲಿ ಕೆಲವೊಮ್ಮೆ ನೀವು ಹಣವನ್ನು ದುಂದು ವೆಚ್ಚ ಮಾಡೋದು ಅಥವಾ ದುರಭ್ಯಾಸಗಳಿಗೆ, ದುಶ್ಚಟಗಳಿಗೆ ಖರ್ಚು ಮಾಡೋದು, ಅಥವಾ ಇತರರ ಪ್ರೇರಣೆಯಿಂದ 3ನೇ ವ್ಯಕ್ತಿಗಳ ಮಾತು ನಂಬಿ ಎಲ್ಲ ಹೂಡಿಕೆ ಮಾಡಲಿಕ್ಕೆ ಹೋಗುವಂಥದ್ದು, ಅತಿ ಆಸೆಗೆ ಬಿದ್ದು ಅಲ್ಲಿ ಮತ್ತೆ ನೀವು ಹಣವನ್ನು ಕಳೆದುಕೊಳ್ಳೋ ಅಂಥದ್ದೆಲ್ಲ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿ. ಹಾಗಾಗಿ ಯಾವುದೇ ರೀತಿಯ ಇಂಥ ಸ್ವಯಂಕೃತ ಅಪರಾಧಗಳಿಗೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವೃಷಭ ರಾಶಿಯವರಿಗೆ. ಆ ಬಳಿಕ ಅಲ್ಲಿ ಕೊನೆಯ ಭಾಗದಲ್ಲಿ ಶುಕ್ರನ ಪರಿವರ್ತನೆಯಾಗಿ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಆ ಬಳಿಕ ನಿಮಗೆ ಶುಕ್ರನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. ಹಾಗಾಗಿ ಹಣದ ಒಂದು ಮ್ಯಾನೇಜ್ಮೆಂಟ್, ಹಣದ ಯಾವುದೇ ರೀತಿ ನಾವು ಅದನ್ನು ನಿರ್ವಹಣೆ ಮಾಡುವುದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಹಣಕಾಸು ಆದಾಯಕ್ಕೇನು ಕೊರತೆ ಇಲ್ಲ, ಆಕಸ್ಮಿಕ ಲಾಭ ಇದೆ, ನಿರಂತರವಾದ ಲಾಭ ಇದೆ, ಆದಾಯ ಎಲ್ಲ ಉತ್ತಮನಿರುತ್ತೆ. ಆದರೆ ಬಂದಂಥ ಹಣವನ್ನು ದುರುಪಯೋಗ, ದುಂದು ವೆಚ್ಚ ಮಾಡದಂತೆ ನೀವು ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಶನಿ ಮಹಾರಾಜರು ನಿಮಗೆ ಗೊತ್ತಿರುವಂತೆ ಲಾಭ ಸ್ಥಾನದಲ್ಲಿ ಅವರು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ, ಧನಲಾಭಗಳು ಆಗಲಿವೆ, ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿವೆ. ಯಾವುದೇ ರೀತಿಯ ದಾಖಲೆ ಪತ್ರ, ಡಾಕ್ಯುಮೆಂಟೇಷನ್ ಅಥವಾ ಪಾಸ್ಪೋರ್ಟು, ವೀಸಾ ಇತ್ಯಾದಿಗಳ ಪ್ರಯತ್ನದಲ್ಲಿ ಇರೋರಿಗೆ ಅದು ಕ್ಷಿಪ್ರವಾಗಿ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಸ್ವಲ್ಪ ನಿಧಾನಗತಿ, ವಿಳಂಬಗತಿ ಆಗಿತ್ತು. ಈಗ ಗುರು ಮತ್ತು ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ನಿಮಗೆ ಎಲ್ಲವನ್ನು ವೇಗವಾಗಿ ಎಂಬ ಕೆಲಸ ಕಾರ್ಯಗಳು ಆಗಲಿವೆ. ಹಾಗೆ ಅಂಥ ವಿಚಾರಗಳಿದ್ದರೆ ಅಥವಾ ಕೋರ್ಟ್ ಸಂಬಂಧಿತ ಏನಾದರೂ ವ್ಯಾಜ್ಯಗಳಿದ್ದರೆ ಅವೆಲ್ಲ ಬೇಗ ಪರಿಹಾರ ಆಗುವಂಥದ್ದು, ಅಥವಾ ಇನ್ನಿತರ ಯಾವುದೇ ಕೌಟುಂಬಿಕವಾದ ವಿವಾದಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ, ಭೂಮಿ ಸಂಬಂಧಿತ ದಾಖಲೆ ಪತ್ರಗಳನ್ನು ಪಡೆದುಕೊಳ್ಳಲಿಕ್ಕೆ, ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಜೂನ್ ತಿಂಗಳು ಬಹಳ ಸಹಕಾರಿಯಾಗಿದೆ. ರಾಹು ನಿಮಗೆ ಕರ್ಮಸ್ಥಾನದಲ್ಲಿ ಇರುವ ಕಾರಣ ರಾಹುವಿನಿಂದ ವಿಶೇಷವಾದ ಲಾಭಗಳು ನಿಮಗೆ ನಿರಂತರವಾಗಿ ತಿಂಗಳು ಪೂರ್ತಿ ಸಿಗಲಿದೆ. ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ಆಗುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ನಿಮ್ಮ ಈ ಎಲೆಕ್ಟ್ರಾನಿಕ್, ಟಿವಿ, ಸಿನಿಮಾ ಮಾಧ್ಯಮಗಳು ಅಥವಾ ಸಾಫ್ಟ್ವೇರ್, ಕಂಪ್ಯೂಟರ್ ಮುಂತಾದ ಆಧುನಿಕ ಯುಗದ ಹಲವಾರು ಈ ಡಿಜಿಟಲ್ ಯುಗದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥವರಿಗೆ ಹೊಸ ರೀತಿಯ ಒಂದು ಅನುಭವಗಳು ಆಗುವಂಥದ್ದು, ಅವರ ಒಂದು ವೃತ್ತಿಯಲ್ಲಿ ಅವರಿಗೆ ಪ್ರಮೋಷನ್ ಬಡ್ತಿಗಳು ಆಗುವಂಥದ್ದು, ಅಥವಾ ಹೊಸ ಒಂದು ಕಂಪನಿಗೆ ಕೆಲವರು ಸೇರಿಕೊಳ್ಳುವಂಥದ್ದು, ಜೊತೆಗೆ ವಿದೇಶದ ಮೂಲದ ಕೆಲವು ಕಂಪನಿಗಳಿಗೆ ಉದ್ಯೋಗ ಸಿಗುವಂಥ ಮುಂತಾದ
ಹಲವಾರು ರೀತಿಯ ಪರಿವರ್ತನಾಶೀಲವಾದ ಒಂದು ರಾಹುವಿನ ಕರ್ಮಸ್ಥಾನದ ಲಾಭವು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡಲಿದೆ. ಇನ್ನು ಕೇತುವಿನ ವೈರುಧ್ಯ ಸ್ವಲ್ಪ ಮಟ್ಟಿಗಿದೆ. ಆಗಲೇ ಹೇಳಿದಂತೆ ಕೆಲವು ಗ್ರಹಗಳ ವೈರುಧ್ಯ ಇದ್ದೇ ಇರುತ್ತೆ. 6 ಗ್ರಹಗಳು ಪೂರಕವಾಗಿದ್ದ 3 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಕೇತುವಿನ ವೈರುಧ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೆ ಆತನು ಅರ್ಧಾಷ್ಟಮದಲ್ಲಿರುವ ಕಾರಣ ಕೆಲವೊಮ್ಮೆ ಒತ್ತಡ, ಚಿಂತೆ, ಏಕಾಂಗಿತನ, ನಿರಾಸೆ ಇತ್ಯಾದಿಗಳು ಮನಸ್ಸಿಗೆ ಸಂಬಂಧಪಟ್ಟ ಏರುಪೇರುಗಳು ಆಗ್ಬೋದು. ಅಷ್ಟೇ ಹೊರತು ಹೆಚ್ಚೇನು ತೊಂದರೆಗಳೇನಿಲ್ಲ. ಮನಸ್ಸಿಗೆ ಸಂಬಂಧಪಟ್ಟು ಕೆಲವೊಮ್ಮೆ ಒಂದು ಸಣ್ಣ ಇನ್ಸಿಡೆನ್ಸಿಂದ ನಿಮಗೆ ಅಲ್ಲಿ ಮನಸ್ಸಲ್ಲಿ ಖಿನ್ನತೆ ಮೂಡುವಂಥದ್ದು, ಕೆಲವೊಮ್ಮೆ ನಿಮಗೆ ಯಾವುದೇ ಒಂದು ಸನ್ನಿವೇಶದಿಂದ ಏಕಾಂಗಿತನ, ಒಂಟಿತನ ಮೂಡುವಂಥದ್ದು, ಕೆಲವೊಮ್ಮೆ ನಿರಾಸೆ ಆಗುವಂಥದ್ದು, ಇನ್ನು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಅವಮಾನ, ಮಾನಹಾನಿ ಆಗುವಂಥ ಘಟನೆಗಳು ಜರಗಬಹುದು. ಅಷ್ಟೇ, ಇದೇನು ತಾತ್ಕಾಲಿಕವಾಗಿ ಆಗುವಂಥ ಘಟನೆಗಳು. ಹಾಗಾಗಿ ಇದರ ಬಗ್ಗೆ ನೀವು ತುಂಬ ಆತಂಕ, ಭಯ ಪಡುವಂಥದ್ದೇನಿಲ್ಲ. ಒಟ್ಟಿನಲ್ಲಿ ನಿಮಗೆ 6 ಗ್ರಹಗಳ ಬೆಂಬಲ ನಿರಂತರವಾಗಿರುತ್ತೆ. ಇನ್ನು 7ನೇದಾಗಿ ನಿಮಗೆ ಚಂದ್ರನ ಅನುಕೂಲ. ಚಂದ್ರನ ನಿಮಗೆ ಈ 2 ದಿನಗಳು ಪರಿವರ್ತನೆ ಆಗುವ ಕಾರಣ ಕೆಲವೊಂದು ದಿನಗಳಲ್ಲಿ ಚಂದ್ರನ ಅನುಗ್ರಹ ಇರುತ್ತೆ, ಕೆಲವೊಂದು ದಿನಗಳು ಇರೋದಿಲ್ಲ. ಅಂತಹ ದಿನಗಳನ್ನು ಈಗ ಗಮನಿಸಿಕೊಳ್ಳೋಣ. ಚಂದ್ರನು ನಿಮಗೆ ಆರಂಭದ ಈ ಮೇ 1, 2, 3 ಆ ದಿನಗಳಲ್ಲಿ ಗಮನಿಸಿದಾಗ ಮೇ 1ರಂದು ನಿಮಗೆ ಜೂನ್ 1ರಂದು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ. ಆರಂಭದ 1ನೇ ತಾರೀಕಿನಂದು ನಿಮಗೆ ಅದು ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಮನಸ್ಸಿಗೆ ನೆಮ್ಮದಿ, ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸಹ ನೆಮ್ಮದಿ ಇರುವಂಥ ವಾತಾವರಣ, ಕೌಟುಂಬಿಕ ವಾತಾವರಣ ಸಹ ಜೂನ್ 1ರಂದು ಉತ್ತಮ ಇರುತ್ತೆ. 2, 3ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಅಲ್ಲಿ ಕೆಲವೊಂದು ಮಾತಿನ ಚಕಮಕಿ ಆಗುವಂಥದ್ದು, ಬಂಧು ಬಾಂಧವರ ವೈರುಧ್ಯಗಳು ಎದುರಾಗುವಂಥದ್ದು, ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಮಾತು, ನಡವಳಿಕೆ ಬಗ್ಗೆ 2, 3ರಲ್ಲಿ ಎಚ್ಚರಿಕೆ ಹೆಜ್ಜೆ. ಇನ್ನು 4, 5, 6ರಲ್ಲಿ ಸಹ ಹಾಗೆ ನಿಮಗೆ ಹಣಕಾಸು, ಆರೋಗ್ಯ, ಆದಾಯ, ವೃತ್ತಿ, ವ್ಯಾಪಾರ ಎಲ್ಲ ಚೆನ್ನಾಗಿರೋದು. ಇಲ್ಲಿ ಪರಸ್ಪರವಾದ ಒಂದು ವಾಗ್ವಾದಗಳು ಆಗುವಂಥದ್ದು, ಕಲಹಗಳು ಆಗುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ, ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಆತಂಕದ ಸುದ್ದಿಗಳು ಬರೋದು ಅಥವಾ ನಿಮ್ಮ ಮೇಲೆ ಅವರು ಏನಾದರೂ ದೂರನ್ನು ಸಲ್ಲಿಸುವಂಥ ಮುಂತಾದ ಘಟನೆಗಳು ಆಗ್ಬೋದು 4, 5, 6ರಲ್ಲಿ. 7, 8, 9, 10, 11 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು. ಅಲ್ಲಿ ನಿಮಗೆ ಇರುವಂಥದ್ದು ಷಷ್ಠ ಮತ್ತು ಸಪ್ತಮದ ಚಂದ್ರನು ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ನಿರಂತರವಾಗಿ 5 ದಿನಗಳು 7ರಿಂದ 11ರವರೆಗೆ 7, 8, 9, 10, 11 5 ದಿನಗಳಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ, ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಒಂದು ರಿಸಲ್ಟ್ಗಳು ಇಂದು ಬಂದು ನಿಮ್ಮ ಪರವಾಗಿ ಎಲ್ಲ ವಿಜಯ ಆಗುವಂಥದ್ದು. ಇನ್ನು ಬೇರೆ ಬೇರೆ ಈ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಇನ್ನಿತರವಾದ ಸಾಮಾಜಿಕ ಜಾಲತಾಣ, ಮಾಧ್ಯಮ ಮುಂತಾದ ಹಲವಾರು ಫೀಲ್ಡ್ಗಳಲ್ಲಿರೋರಿಗೆ ಅವರ ಒಂದು ಕ್ಷೇತ್ರದ ಮಹೋನ್ನತವಾದ ಸಾಧನೆಯ ಒಂದು ಪ್ರಶಸ್ತಿ, ಪುರಸ್ಕಾರಗಳು ಸಹ ಸಿಗುವಂಥ ಅವಕಾಶಗಳು ಬರ್ತವೆ. ಇನ್ನು 12, 13 ಅಷ್ಟು ಉತ್ತಮ ಇಲ್ಲ. 12, 13ರಲ್ಲಿ ಕಲಹದ ವಾತಾವರಣ, ಮಾತಿನ ಚಕಮಕಿ, ಹಣಕಾಸಿನ ನಷ್ಟಗಳು ಆಗುವಂಥದ್ದು. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ನಿರ್ವಹಣೆ ಬಗ್ಗೆ ಎಚ್ಚರಬೇಕು. 14, 15 ಅಷ್ಟೇ ಉತ್ತಮ ಇಲ್ಲ. ಅಲ್ಲಿನೂ ಹಾಗೆ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಮೂಡುವಂಥದ್ದು, ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳಿಗೆ ಮನಸ್ಸು ಸೆಳೆಯುವಂಥದ್ದು ಇತ್ಯಾದಿಗಳಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತನ್ನು 14, 15ರಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕು. 16, 17, 18ರಲ್ಲಿ ಜೂನಲ್ಲಿ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಸಿಗಲಿದೆ. ವ್ಯಾಪಾರ, ವೃತ್ತಿ ಎಲ್ಲ ಚೆನ್ನಾಗಿ ನಡೆಯಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಿವೆ. ನಿಮ್ಮ ಒಂದು ಮನೆಯಲ್ಲಿ ಅಥವಾ ನಿಮ್ಮ ಒಂದು ಪರಿವಾರದಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ಅಥವಾ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಯಾವುದೇ ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ 16, 17, 18ರಲ್ಲಿ ನಿಮಗೆ ಬರಲಿದೆ. ಆಮೇಲೆ 19, 20 ಹಾಗೆ ನಿಮಗೆ ಅತ್ಯಂತ ಶುಭದಾಯಕವಾಗಿ ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಅದೇ ಲಾಭದಲ್ಲಿ ಇರುವಂಥ ಶನಿ ಮಹಾರಾಜರು ಜೊತೆಗೆ ಚಂದ್ರನು ಸಹ 2 ಗ್ರಹಗಳಿಂದ ಲಾಭಸ್ಥಾನದ ವಿಶೇಷ ಲಾಭ, ರಾಹುವಿನ ಕರ್ಮಸ್ಥಾನದ ಅನುಗ್ರಹ ಎಲ್ಲ ಆಗುವ ಕಾರಣ ಅನೇಕ ರೀತಿಯ ನಿಮಗೆ ಶುಭ ವಾರ್ತೆಗಳನ್ನು ಕೇಳ್ತೀರಾ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಂಬಂಧಪಟ್ಟ ಅನೇಕ ರೀತಿಯ ಪ್ರವೃತ್ತಿಗಳು ಆಗುವಂಥದ್ದು. ಇನ್ನು ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ಸಹ ಕೈಗೂಡುವಂಥ ಅವಕಾಶ 19, 20ರಲ್ಲಿದೆ. 21, 22 ಅಷ್ಟೇನು ಉತ್ತಮ ಇಲ್ಲ. 21, 22ರಲ್ಲಿ ಹಣಕಾಸು, ಆರೋಗ್ಯ, ಮಾತು, ಈ ತನುಮನ, ಧನದ ಎಚ್ಚರಿಕೆ ಖಂಡಿತ ಬೇಕು. ಈ 3ರಲ್ಲೂ ನೀವೇನಾದರೂ ಎಡವಿ ಬೀಳುವಂಥದ್ದು, ತಪ್ಪು ಆಗುವಂಥದ್ದು ಅಥವಾ ನಿಮ್ಮ ಒಂದು ಸ್ವಯಂಕೃತ ಅಪಾರದಿಂದ ನೀವು ನಷ್ಟ ಅನುಭವಿಸುವಂತಹ ಸಾಧ್ಯತೆ ಬರ್ಬೋದಾಗಿದೆ 21, 22ಕ್ಕೆ. 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. 23, 24ರಲ್ಲಿ ಆರೋಗ್ಯ, ಯಶಸ್ಸು, ಲಾಭ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವ. ಜನ್ಮದಲ್ಲಿ ಬರುವಂಥ ಚಂದ್ರನ ಕೃಪೆಯಿಂದ ಎಲ್ಲವೂ ನಿಮ್ಮ ಪರವಾಗಿ ಆಗುವಂಥ ಒಂದು ಉತ್ತಮ ದಿನಗಳಾಗಿವೆ 23, 24. 25, 26 ಅಷ್ಟೇನು ಉತ್ತಮವಾಗಿಲ್ಲ. ಮತ್ತೊಮ್ಮೆ ನಷ್ಟ, ಕಷ್ಟಗಳ ಸಾಧ್ಯತೆ, ವೈರುಧ್ಯದ ಘಟನೆಗಳು ಜರುಗುವಂಥದ್ದು, ಹಣಕಾಸಿನ ಹರಿವು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ನಿಮ್ಮ ವಿರುದ್ಧ ಯಾರೆಲ್ಲರೂ ಸಂಚನ್ನು ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಒಂದು ಜೂರು, ಚಾಡಿಗಳ ಮಾತುಗಳನ್ನು ಹೇಳುವಂಥದ್ದು ಇವೆಲ್ಲ ಗಮನಕ್ಕೆ ಬರ್ಬೋದಾಗಿದೆ. 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ.
ಯಶಸ್ಸು, ಕೀರ್ತಿ, ಲಾಭ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಬಹಳ ಪ್ರಗತಿಯಾಗಿರುವಂಥ ದಿನಗಳಾಗಿವೆ. ಇನ್ನು ಕೊನೆಯ 2 ದಿನಗಳು 29, 30 ಮತ್ತೊಮ್ಮೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ಹಿರಿಯರ ಜೊತೆ ಕಲಹ, ತಂದೆ ತಾಯಿ ಅಥವಾ ಮತ್ತೆ ಮಾವ ಮುಂತಾದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನೆಯಲ್ಲಿ ಸ್ವಲ್ಪ ಅಹಿತಕರ ವಾತಾವರಣ, ಹಾಗಾಗಿ ಬಾಂಧವ್ಯದಲ್ಲಿ ಕೊರತೆ ಇವೆಲ್ಲ ಎದುರಾಗ್ಬೋದು. ಹಾಗಾಗಿ 29, 30ರಲ್ಲಿ ಮಾತು, ನಡವಳಿಕೆ ಇತ್ಯಾದಿ ಬಗ್ಗೆ ಸಹ ಎಚ್ಚರಬೇಕು. ಹಣಕಾಸು, ಆರೋಗ್ಯ ಎಲ್ಲ ಏನು ಪರವಾಗಿಲ್ಲ, ಉತ್ತಮವಾಗಿರುತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಜೂನ್ 1ರಿಂದ 30ರವರೆಗೆ ಯಾವ ರೀತಿ ನಿಮಗೆ ಚಂದ್ರನಿಂದ ಉತ್ತಮ ಫಲಗಳು ಸಿಗಲಿವೆ, ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸಿದ್ದಾಗಿದೆ. ಇನ್ನು ಈ ತಿಂಗಳಲ್ಲಿ ಜೂನ್ನಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಗುರುವಿನ ಕೃಪೆ ಇರುವ ಕಾರಣ ಗುರುವಿಗೆ ಸಂಬಂಧಿತ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ಸಂಖ್ಯೆ 3 ತಿಂಗಳು ಪೂರ್ತಿ ಬಳಸಿ, ಯೆಲ್ಲೋ ಕಲರ್ ಮತ್ತು ನಂಬರ್ 3 ತಿಂಗಳು ಪೂರ್ತಿ ಬಳಸಿಕೊಳ್ಳುವಂಥದ್ದು. ಶುಕ್ರನ ಬೆಂಬಲ ಸಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಹಾಗೂ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೇಕಾಗುತ್ತೆ. ಶನಿ ಮಹಾತ್ಮರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತವಾಗಿದ್ದು, ಹಾಗೂ ಸಂಖ್ಯೆ 8 ನಂಬರ್ 8 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವಂತಹದ್ದಾಗಿದೆ. ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ಬಳಸ್ಬೋದು. ಇವೆಲ್ಲ ಅಪರೂಪಕ್ಕೆ ಸಿಗುವಂಥದ್ದು. ಹಾಗಾಗಿ ನೋಡಿ, ಅಲ್ಲಿ ನಿಮಗೆ ಗುರುವಿನ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ, ದೀರ್ಘಚಾರಿ 4 ಗ್ರಹಗಳು ನಿಮಗೆ ಅಲ್ಲಿ ಉತ್ತಮವಾದ ಫಲವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಬಂದಿದೆ. ಹಾಗಾಗಿ ಆ ಒಂದು 4 ಗ್ರಹಗಳು ನಿಮಗೆ ಒಂದು ಉತ್ತಮವಾದ ಬಲಿಷ್ಠವಾದ ವ್ಯವಸ್ಥೆಯನ್ನು ಈ ತಿಂಗಳಲ್ಲಿ ಕೊಡಲಿದೆ. ಅದನ್ನು ಗಮನಿಸಿಕೊಂಡು ಬಳಸ್ಕೊಳ್ಳಿ. ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆ 4 ಬಳಸ್ಕೊಳ್ಳೋದು. ಇನ್ನು ಅಲ್ಲಿ ಬುಧನ ವಿಚಾರಕ್ಕೆ ಬಂದಾಗ ಬುಧನ ಒಂದು ಪರಿವರ್ತನೆ ನಿಮಗೆ ಈ ಜೂನ್ 6ರಿಂದ 22ರ ಅವಧಿಯಲ್ಲಿ ಬುಧನ ಪೂರಕವಾಗಿರ್ತಾನೆ. ಹಾಗಾಗಿ ಜೂನ್ 6ರಿಂದ 22ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಲ್ಲಿವರೆಗೂ ಬಳಸ್ಕೋಬೋದು. ಇನ್ನು ಮಂಗಳನು ಆರಂಭದ 6 ದಿನಗಳಲ್ಲಿ ನಿಮಗೆ ಪೂರಕವಾಗಿದ್ದಾನೆ. ಅಂದರೆ ಜೂನ್ 6ರವರೆಗೂ ಮಂಗಳನು ಪೂರಕವಾಗಿರೋಣ ಅಂತ 6 ದಿನಗಳಲ್ಲಿ ಮಂಗಳನಿಗೆ ಸಂಬಂಧಿತವಾದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಬಳಸ್ಕೊಳ್ಳುವಂಥದ್ದು. ಚಂದ್ರಾನುಗ್ರಹ ಇರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ವೈರುಧ್ಯದ ಕೆಲವು ಗ್ರಹಗಳು ಇರ್ತವೆ ಅಂತ ಆಗಲೇ ಹೇಳಿದೆ ನಿಮಗೆ. ಸೂರ್ಯನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಆಮೇಲೆ ಮಂಗಳನು ಈ 6ನೇ ತಾರೀಕು ಬೆಳಗ್ಗೆ ವಿರುದ್ಧವಾಗಿರ್ತಾನೆ. ಬುಧನು ಸಹ ನಿಮಗೆ ಮೊದಲ ವಾರ ಮತ್ತು ಕೊನೆಯ ವಾರ ವಿರುದ್ಧವಾಗಿರ್ತಾನೆ. ಕೇತು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಇವೆಲ್ಲ ದೋಷವನ್ನು ನೀವು ಸಾಮಾನ್ಯವಾಗಿ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗಗಳಿಂದ ಪರಿಹಾರ ಮಾಡ್ಬೋದು. ಗಣೇಶನ ಭಕ್ತಿ ಮಾಡ್ಬೋದು, ಜೊತೆಗೆ ವಿಷ್ಣು ಅಥವಾ ನಾರಾಯಣನ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು, ಮಹಾಲಕ್ಷ್ಮಿ ಭಕ್ತಿ ಮಾಡ್ಬೋದು, ಅಥವಾ ನಿಮ್ಮ ಇಷ್ಟ ದೇವರ, ಕುಲದೇವರ ಇಂಥದ್ದು ಭಕ್ತಿಗಳು ಮಾಡ್ಬೋದು. ಕಾಲ ಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಅಥವಾ ಮುಂತಾದ ಈ ಜನಪದೀಯವಾದಂಥ ಆರಾಧನಾ ದೇವತೆಗಳನ್ನು ಸಹ ಪೂಜೆ ಮಾಡ್ಬೋದು. ಯಾಕಂದರೆ ಕೇತು ವಿಶೇಷವಾಗಿ ಈ ಕೇತುಗಳು ವಿಶೇಷವಾಗಿ ಈ ಜನಪದೀಯ ಆರಾಧನೆಗಳು ಬರುವಂಥ ವಿಶೇಷವಾದ ಶಕ್ತಿ, ಕಾಲಭೈರವ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿಗಳ ಸಂಕೇತಿಕವಾಗಿರ್ತಾನೆ. ಹಾಗಾಗಿ ಅಂಥ ಕೇತು ದೋಷವನ್ನು ನಿವಾರಣೆ ಮಾಡ್ಕೋಬೋದಾಗಿದೆ. ಹಾಗಾಗಿ ಎಲ್ಲ ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಅದೃಷ್ಟದಾಯಕವೂ ಶುಭದಾಯಕವಾಗಿದೆ. ಇದೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮಿಥುನ ರಾಶಿಗೆ ಜೂನ್ ತಿಂಗಳಲ್ಲಿ ಕುಜ ಶುಕ್ರರ ಒಂದು ಆಶೀರ್ವಾದ ಇರುವಂಥದ್ದು ಕಂಡುಬರುತ್ತೆ. ಭೂಮಿ, ಮನೆ, ಧನ ಲಾಭ ಆಗುವಂಥ ಯೋಗನೂ ಇರುತ್ತೆ. ಹಾಗಾಗಿ ಅಲ್ಲಿ ಆರಂಭದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ಉತ್ತಮ ಬೆಂಬಲ ಕಂಡು ಬರುತ್ತೆ. ಜೊತೆಗೆ ಕೆಲವೊಂದು ಮಧ್ಯ ಭಾಗದಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗುವಂಥದ್ದು, ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನಕರದ ವಾತಾವರಣ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮಿಶ್ರ ಫಲದ ಸೂಚನೆ ಕಂಡುಬರುತ್ತೆ. ಅಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ಮಂಗಳರೇ ನಿಮಗೆ ವಿಶೇಷವಾದ ಒಂದು ಉತ್ತಮವಾದ ಬೆಂಬಲವನ್ನು ಕೊಡಲಿದ್ದಾರೆ. ಇತರ ಗ್ರಹಗಳಿಂದ ವೈರುಧ್ಯವನ್ನು ನೀವು ಎದುರಿಸಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಶನಿ ರಾಹುಗಳು ವಿರುದ್ಧವಾಗಿರ್ತಾರೆ. ಸೂರ್ಯ ಭಗವಂತರು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾರೆ. ಅಲ್ಲದೆ ಗುರುವಿನ ಬೆಂಬಲದ ಕೊರತೆ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಶುಕ್ರನಷ್ಟೇ ನಿಮಗೆ ಉತ್ತಮವಾದ ಫಲವನ್ನು ತಿಂಗಳು ಪೂರ್ತಿ ಕೊಡಲಿದ್ದಾನೆ. ಮಂಗಳನು 6ನೇ ತಾರೀಕು ಬಳಿಕ ಮಂಗಳನಿಂದ ಉತ್ತಮ ಫಲವನ್ನು ಪಡೆಯಬಹುದು. ಕೇತುವಿನ ಬೆಂಬಲ ನಿಮಗೆ ಸಹಕಾರಿ ಆಗಲಿದೆ ತಿಂಗಳು ಪೂರ್ತಿ. ಹಾಗಾಗಿ ಕೆಲವೊಂದು ಗ್ರಹಗಳಿಂದ ನಿಮಗೆ ಹಣಕಾಸು, ಜೊತೆಗೆ ಉದ್ಯಮ, ವ್ಯಾಪಾರ, ಉದ್ಯೋಗದಲ್ಲಿ ಉತ್ತಮವಾದ ಫಲಗಳು ಬಂದರೂ ವೈಯಕ್ತಿಕ ಜೀವನದಲ್ಲಿ, ಜೊತೆಗೆ ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿ, ಜೊತೆಗೆ ಕೌಟುಂಬಿಕವಾದ ವಿಚಾರಗಳಲ್ಲಿ ಸ್ವಲ್ಪ ಭಿನ್ನತೆಗಳು, ಏರುಪೇರುಗಳು ಎದುರಾಗ್ಬೋದು. ಸಾರ್ವಜನಿಕವಾದ ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಅಥವಾ ಕೆಲವೊಮ್ಮೆ ಸೋಲುಗಳು ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಒಟ್ಟಿನಲ್ಲಿ ಕೆಲವೊಂದು ವಿಚಾರ ಸ್ವಲ್ಪ ಉತ್ತಮ ಎಂದು ಕಂಡುಬರುತ್ತೆ, ಕೆಲವೊಂದು ವಿಚಾರ ಸ್ವಲ್ಪ ಭಿನ್ನತೆಯ ಒಂದು ವಿರುದ್ಧವಾದ ಪರಿಣಾಮಗಳು ಕಂಡುಬರುತ್ತೆ. ಇನ್ನು ಸೂರ್ಯನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ ಸೂರ್ಯನು ವೃಷಭದಲ್ಲಿ ಇರುವಾಗಲೂ ನಿಮಗೆ ವ್ಯಯಸ್ಥಾನದ ಸೂರ್ಯ, ಅಲ್ಲಿ ಮಿಥುನಕ್ಕೆ ನಿಮ್ಮ ಜನ್ಮರಾಶಿಗೆ 15ನೇ ತಾರೀಕಿಗೆ ಸೂರ್ಯನು ಬರಲಿದ್ದಾನೆ. ಜನ್ಮರಾಶಿಗೆ ರವಿ ಬಂದಾಗ ಅಲ್ಲಿ ಆರೋಗ್ಯದ ವಿಚಾರ ಸ್ವಲ್ಪ ಭಿನ್ನತೆಗಳು ಬರುವಂಥದ್ದು. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಹಿರಿಯ ವ್ಯಕ್ತಿಗಳಲ್ಲಿ ವಿರೋಧ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಜೊತೆಗೆ
ಎಲ್ಲ ಕೆಲಸ ಕಾರ್ಯಗಳು ಅಲೆದಾಟದ ಪ್ರಮೇಯಗಳು ರವಿಯಿಂದಾಗಿ ಬರ್ಬೋದು. ಇನ್ನು ಜನ್ಮರಾಶಿಗೆ ಅಥವಾ 15ನೇ ತಾರೀಕಿಗೆ ರವಿ ಬಂದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಹೀಟ್ ಮತ್ತು ಕೋಲ್ಡ್ನ ಒಂದು ಇಂಬ್ಯಾಲೆನ್ಸ್, ಅಂದರೆ ದೇಹದಲ್ಲಿ ಶೀತ ಮತ್ತು ಉಷ್ಣಗಳ ಏರುಪೇರಿನಿಂದ ಆಗುವಂಥ ಹಲವಾರು ಸಮಸ್ಯೆಗಳು ಬರ್ಬೋದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಗಳು, ಎಲ್ಲ ತೊಂದರೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಆರೋಗ್ಯದ ವಿಚಾರವಾಗಿಯೂ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರವಾಗಿಯೂ ಕೌಟುಂಬಿಕವಾದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ರವಿ ಬೆಂಬಲ ನಿಮಗೆ ಇರೋದಿಲ್ಲ. ಮಂಗಳನ ಬೆಂಬಲ ನಿಮಗೆ ಅಲ್ಲಿ ತಿಂಗಳ 6ನೇ ತಾರೀಕಿಂದ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ಸಿಗ್ತಾ ಇದೆ. ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ಈ ಬಾರಿ ಅಲ್ಲಿ ಜೂನ್ 6ರಿಂದ ತಿಂಗಳ ಕೊನೆವರೆಗೂ ಮಂಗಳನು ಪೂರಕವಾಗಿರ್ತಾನೆ. ವಿಶೇಷವಾಗಿ ತೃತೀಯ ಸ್ಥಾನದ ಮಂಗಳನು ನಿಮಗೆ ಜಯವನ್ನು, ಲಾಭವನ್ನು, ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳಲಿಕ್ಕೆ ಸಹಕಾರಿಯಾಗ್ಬೋದು. ಜೊತೆಗೆ ಮನೆಗೆ ಸಂಬಂಧಪಟ್ಟದ ನಿರ್ಮಾಣದ ಯಾವುದೋ ಕೆಲಸ ಕಾಮಗಾರಿಗಳು ಬಾಕಿ ಇದ್ದದ್ದು ಈಗ ಅದಕ್ಕೆ ಮತ್ತೆ ಮರುಚಾಲನೆ ದೊರೆಯೋದಾಗಲಿ, ಅದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಕಲಹಗಳು ಈಗ ಬಗೆಹರಿದು ಅದು ನಿಮಗೆ ಸಿಗಬೇಕಾದ ನಿಮ್ಮ ಒಂದು ಪಾಲಿನ ಭೂಮಿಗೆ ನಿಮಗೆ ಸಿಗೋದಾಗಲಿ, ಇದು ಕೌಟುಂಬಿಕವಾಗಿ ಅಥವಾ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಆಸ್ತಿ ಇತ್ಯಾದಿಗಳೆಲ್ಲ ಒಂದು ವಿವಾದಗಳು ಪರಿಹಾರ ಆಗುವಂಥದ್ದು, ಭೂಮಿ ದಾಖಲೆಗಳು ಕೈ ಸೇರುವಂಥದ್ದು ಮುಂತಾದ ಉಪಯುಕ್ತವಾದ ಘಟನೆಗಳು ಆಗ್ತವೆ. ಇನ್ನು ವಾಹನ ಇತ್ಯಾದಿಗಳನ್ನು ಕೊಳ್ಳುವಂತಹ ಒಂದು ಅಪೇಕ್ಷೆಯುಳ್ಳವರಿಗೆ ವಾಹನ ಕೊಳ್ಳುವಂಥ ಯೋಗ ಸಹ ಬರಲಿದೆ. ಹಾಗಾಗಿ ಮಂಗಳನ ವಿಶೇಷವಾದ ಕೃಪೆ ನಿಮಗೆ ಈ ಜೂನ್ 6ರಿಂದ ಸಹಕಾರಿ ಆಗಲಿದೆ. ಅತ್ಯಪೂರ್ವವಾದ ಒಂದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಬುಧನ ವಿಚಾರವಾಗಿ ಗಮನಿಸಿದಾಗ ಆರಂಭದ ಆತನು 22ರವರೆಗೂ ನಿಮಗೆ ಬುಧನ ಯಾವುದೇ ರೀತಿಯ ಉತ್ತಮ ಫಲಗಳು ಸಿಗ್ತಾ ಇಲ್ಲ. ಅಲ್ಲಿ ವೈರುಧ್ಯ ಘಟನೆಗಳು, ನಷ್ಟ ಕಷ್ಟಗಳ ಚಿಂತನೆಗಳು ಬರ್ತವೆ. ಆರಂಭದಲ್ಲಿ ವೃಷಭ ರಾಶಿಯಲ್ಲಿ ನಿಮಗೆ ನಷ್ಟ ಕಷ್ಟವನ್ನು, ಆಮೇಲೆ 22ರವರೆಗೂ ನಿಮ್ಮ ಜನ್ಮರಾಶಿಗೆ ಬಂದಾಗಲೂ ಅಲ್ಲಿ ಸಹ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದ ಏರುಪೇರನ್ನು ಸೂಚಿಸ್ತಾ ಇದ್ದೇನೆ. ಹಾಗಾಗಿ ನೀವು ಆರೋಗ್ಯದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಏನು ತೊಂದರೆಗಳು ತಂದು ಸಿಲುಕೊಳ್ಳುವಂಥ ಯೋಗ ಬರುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಗುರುವಿನ ನಿಮಗೆ ಬಲದ ಕೊರತೆ ಇರದ್ದೇ ಇರುತ್ತೆ. ಜನ್ಮದಲ್ಲಿ ಬಂದಂತಹ ಗುರು ಆರೋಗ್ಯದ ವಿಚಾರವಾಗಿ ಆಗಲೇ ಹೇಳಿದೆ ನೋಡಿ, ಗಮನಿಸಿಕೊಳ್ಳಿ. ಅಲ್ಲಿ ರವಿಯೂ ಸಹ ನಿಮ್ಮ ಆರೋಗ್ಯದ ವಿಚಾರವಾಗಿ ವಿರುದ್ಧವಾಗಿರ್ತಾನೆ. ನಿಮ್ಮ ರಾಶಾಧಿಪತಿಯಾದ ಬುಧನೂ ಸಹ ನಿಮಗೆ ಆರೋಗ್ಯ ವಿರುದ್ಧವಾಗಿರ್ತಾನೆ. ಇನ್ನು ಬಾಹನೆ ಬಲ ತರುವಂತಹ ಗುರುವು ಸಹ ನಿಮಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರನ್ನು ತರ್ಬೋದು. ಹಾಗಾಗಿ ಯಾರ್ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ ಅಂಥವರು ಅದನ್ನು ಆರೋಗ್ಯವನ್ನು ಚೆನ್ನಾಗಿ ಗಮನಿಸಬೇಕು. BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಕಾಲಕಾಲಕ್ಕೆ ಚೆಕಪ್ಗಳನ್ನು ಮಾಡೋದಾಗಲಿ, ಡಾಕ್ಟರ ಸಲಹೆ ತಪಾಸಣೆಗಳನ್ನು ಮಾಡೋದಾಗಲಿ ಇವೆಲ್ಲ ಮಾಡಬೇಕು. ಸಣ್ಣ ಪುಟ್ಟ ಆರೋಗ್ಯದ ಏರುಪೇರ ನೆಗ್ಲಿಜೆನ್ಸ್ ಮಾಡದೆ ತಕ್ಷಣವಾಗಿ ನೀವು ಎಲ್ಲ ಚಿಕಿತ್ಸೆಗೆ ಅದನ್ನು ಸಿದ್ಧರಾಗಬೇಕಾಗತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದು ಪ್ರತಿಯೊಬ್ಬರು ಅನುಸರಿಸಲೇಬೇಕು. ಅದು ಗುರುಬಲ ಇರಲಿ ಇಲ್ಲದೇ ಇರಲಿ. ಆದರೆ ನಿಮಗೆ ಈಗ ಒಂದೇ ಕಾಲದಲ್ಲಿ ರವಿ, ಗುರು, ಬುಧ ನಿಮ್ಮ ರಾಶಿಯಾಧಿಪತಿಯು ಆರೋಗ್ಯದ ವಿಚಾರ ವೈರುಧ್ಯವನ್ನು ತಂದಿರೋ ಕಾರಣ ನೀವು ಆರೋಗ್ಯದ ಕಾಳಜಿ ಖಂಡಿತ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಬೇಕಾಗುತ್ತೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಉತ್ತಮವಾಗಿರುತ್ತೆ. ತಿಂಗಳು ಪೂರ್ತಿ ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ಶುಕ್ರನಿಂದಾಗಿ ಆಕಸ್ಮಿಕ ಧನ ಲಾಭ, ಅನೇಕ ರೀತಿಯ ಆದಾಯಗಳು ಆಗುವಂಥದ್ದು. ಆಗಲೂ ಹೇಳಿದರೆ ನಿಮಗೆ ಭೂಮಿ, ಮನೆ, ಧನ ಲಾಭ ಅಂತೇಳಿ ಕುಜ ಶುಕ್ರರು ಅಂದರೆ ಮಂಗಳ ಮತ್ತು ಶುಕ್ರರ ವಿಶೇಷವಾದ ನಿಮಗೆ ಅನುಗ್ರಹ ಇರೋ ಕಾರಣ ಅನೇಕ ರೀತಿಯ ದೀರ್ಘಕಾಲದ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಹಳೆಯ ಯಾವುದಾದ್ರು ಬಾಕಿ ಇದ್ದ ಹಣಗಳಿಗೆ ಮತ್ತೆ ನಿಮಗೆ ಮರಳಿ ಕೈ ಸೇರುವಂಥದ್ದು, ನೀವು ಕೊಟ್ಟಂಥ ಸಾಲಗಳು ನಿಮಗೆ ಮರಳಿ ಸಿಗುವಂಥದ್ದು, ನಿಮ್ಮದೇ ಸಾಲಗಳಿದ್ದರೆ ಸಾಲಗಳಿಂದ ಮುಕ್ತಿಯಾಗಲಿಕ್ಕೆ. ಯಾಕಂದರೆ ಅಲ್ಲಿ ಮಂಗಳನು ಸಾಲವನ್ನು ಮಾಡಲಿಕ್ಕೂ ಮಂಗಳನು ಅಥವಾ ಮಂಗಳನು ಪೂರಕವಾಗಿದ್ದಾಗ ಸಾಲವನ್ನು ತೀರಿಸಲಿಕ್ಕೂ ಮಂಗಳನು ಸಹಾಯ ಆಗ್ತಾನೆ. ಹಾಗಾಗಿ ಆ ಮಂಗಳಕರವಾದ ಮಂಗಳನ ಮತ್ತು ಶುಕ್ರರ ಅನುಗ್ರಹದಿಂದ ಹಣಕಾಸಿಗೆ ತುಂಬ ಒಂದು ಉತ್ತಮ ಫಲ ಇದೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿದ್ದಾನೆ. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಕರ್ಮಸ್ಥಾನದಲ್ಲಿರುವಂಥ ಶನಿ ಮಹಾರಾಜರಿಂದಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ನಷ್ಟಗಳಾಗುವಂಥದ್ದು, ಬರುವಂಥ ಹಣಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಅವಮಾನಕರ ಘಟನೆಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಭಿನ್ನತೆಗಳು ಬರುವಂಥದ್ದು, ಅವಮಾನಕರವಾದ ಘಟನೆಗಳು ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥ ಇವೆಲ್ಲ ಸಾಧ್ಯತೆ ಇರುತ್ತೆ. ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳು. ಹಾಗೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು. ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ. ರಾಹುವಿನಿಂದಾಗಿ ಕೆಲವೊಮ್ಮೆ ದುಶ್ಚಟಗಳು, ದುಷ್ಟ ಮಿತ್ರರ ಸಂಘ, ದುಷ್ಟರ ಒಂದು ದುರ್ಬೋಧನೆಗೆ ಒಳಗಾಗಿ ಯಾವುದಾದ್ರೂ ಒಂದು ವಿವಾದದಲ್ಲಿ ಸಿಲುಕೊಳ್ಳುವಂಥದ್ದು, ಯಾವುದೇ ಕಾಂಟ್ರವರ್ಸಿಯಲ್ಲಿ ನಿಮ್ಮ ಒಂದು ಹೆಸರು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ರಾಹು ಸಹ ವಿರುದ್ಧವಾಗಿರ್ತಾನೆ, ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ, ಸೂರ್ಯನು ಸಹ ನಿಮಗೆ ಈಗ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಹಾಗಾಗಿ ನೀವು ವೈಯಕ್ತಿಕ ವಿಚಾರ, ನಡವಳಿಕೆ, ನಿಮ್ಮ ಸ್ಥಾನಮಾನ, ಗೌರವಕ್ಕೆ ಧಕ್ಕೆ ಬರದಂತೆ ಎಚ್ಚರವಾಗಿ ಇರಬೇಕಾಗುತ್ತೆ. ಇನ್ನು ವಿರುದ್ಧ ಲಿಂಗದವರಿಂದ ಸಹ ತೊಂದರೆಗಳು ಕೆಲವೊಮ್ಮೆ ಬರ್ಬೋದು. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ವಿವಾದಾತ್ಮಕವಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು ಕೇತುವಿನ ವಿಚಾರ ನಿಮಗೆ ಆಗಲೇ ಹೇಳಿದಂತೆ ಕೇತು ನಿಮಗೆ ಪೂರಕವಾಗಿರೋ ಕಾರಣ ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಲಾಭ, ಸ್ಥಾನಮಾನಗಳು ಸಿಗುವಂಥದ್ದು ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲವು ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾಗಿ ಅವರ ಒಂದು ಪ್ರಭಾವ ಅಥವಾ ಇನ್ಫ್ಲುಯೆನ್ಸಿಂದ ಮಾಡಬೇಕಾದ ಕೆಲಸ ಕಾರ್ಯಗಳು ಬೇಕಾಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ, ಉದ್ಯೋಗದ ಪಾಸಿಬಿಲಿಟಿ, ಇನ್ನು ಬೇರೆ ಬೇರೆ ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರು, ಡಿಜಿಟಲ್ ಕ್ಷೇತ್ರದಲ್ಲಿರೋರಿಗೆ ವಿದೇಶದ ಮೂಲದ ಕಂಪನಿಯಲ್ಲಿ ಕೆಲಸ ಸಿಗುವಂಥದ್ದು, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಆಕಸ್ಮಿಕ ಲಾಭದ ಯೋಜನೆ.
ಇನ್ನು ಈ ಉನ್ನತ ವ್ಯಾಸಂಗಕ್ಕೆ ಯಾರು ಅಪೇಕ್ಷೆ ಪಡುವಂಥ ವಿದ್ಯಾರ್ಥಿಗಳಿಗೆ ವಿದೇಶದ ವ್ಯಾಸಂಗದ ಅವಕಾಶ ಎಲ್ಲ ಸಿಗುವಂಥದ್ದು. ಈ ರೀತಿ ಕೇತು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಇವೆಲ್ಲವೂ ಈ ನವಗ್ರಹಗಳಲ್ಲಿ 8 ಗ್ರಹಗಳು ನಿಮಗೆ ಯಾವ ರೀತಿ ಈ ಜೂನ್ನಲ್ಲಿ ಸಹಾಯಕ್ಕೆ ಬರ್ತವೆ, ಯಾವ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿವೆ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನು 2 ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆ ಚಂದ್ರನ ಫಲಿತಾಂಶ ನಿಮಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದನ್ನು ಗಮನಿಸಿಕೊಳ್ಳೋಣ. ಅಲ್ಲಿ ಜೂನ್ 1ರಂದು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಅಲ್ಲಿ ಸ್ವಲ್ಪ ಹಣಕಾಸಿನ ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬೆಂದು ಎಚ್ಚರಿಕೆ ಬೇಕು. ಇನ್ನು 2, 3ರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ. ಆರೋಗ್ಯ, ಯಶಕೀರ್ತಿ, ಜಯ ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರೊತ್ತಿಗೆ ಬೆರೆಯುವಂಥ ಅವಕಾಶ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ವೃತ್ತಿ ವ್ಯಾಪಾರದಲ್ಲಿ ನೆಮ್ಮದಿ ಇರುವಂಥ ದಿನ. 4, 5, 6 ಅಷ್ಟೇನು ಉತ್ತಮ ಇಲ್ಲ. ಚಂದ್ರನ ಬೆಂಬಲ ವೈರುಧ್ಯವಾಗಿರೋ ಕಾರಣ ಅನೇಕ ರೀತಿಯ ವೈರುದ್ಧ ಘಟನೆಗಳು, ದುಶ್ಚಟಗಳು, ದುಷ್ಪ್ರೇರಣೆಗಳು ಹೋಗುವಂಥ ಘಟನೆಗಳು ಅಥವಾ ದುಷ್ಟ ಮಿತ್ರರ ದುರ್ಬೋಧನೆಗೆ ನೀವು ಅಲ್ಲಿ ಬಲಿ ಬಿಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ನೀವು ವೈಯಕ್ತಿಕವಾಗಿ ವಿಚಾರವಾಗಿ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಅವರು ನಿಮಗೆ ರಾಂಗ್ ಐಡಿಯಾವನ್ನು ಕೊಡ್ಬೋದು ಅಥವಾ ನಿಮ್ಮ ಅಡ್ಡ ದಾರಿಯಲ್ಲಿ ನಿಮ್ಮನ್ನು ಗೈಡ್ ಮಾಡ್ಬೋದು ಅಥವಾ ತಪ್ಪಾದ ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಘಟನೆಗಳು 4, 5, 6ರಲ್ಲಿ ಆಗ್ಬೋದು. ಅದನ್ನು ಗಮನಿಸಿಕೊಳ್ಳಿ. ಆ ಬಳಿಕ 7, 8 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ. ಆರ್ಥಿಕ ಆರೋಗ್ಯ ಎಲ್ಲ ಚೆನ್ನಾಗಿರುವಂಥ ದಿನ. ಇನ್ನು 9, 10, 11 ಅತ್ಯಂತ ಶುಭದಾಯಕವಾದ ದಿನ ಆಗಿರುತ್ತೆ. 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಷಷ್ಠದ ಬೆಂಬಲವು ನಿಮಗೆ ಲಾಭವನ್ನು, ಜಯವನ್ನು, ಆರೋಗ್ಯವನ್ನು ಕೊಂಡಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗಗಳು ಕಂಡುಬರ್ತವೆ. ಜೊತೆಗೆ ಈ ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಅಂತ ಒಂದು ಶುಭ ಸುದ್ದಿಗಳು ಈ ದಿನ ಬರ್ಬೋದು 9, 10, 11ರಲ್ಲಿ. 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಜೂನ್ 12, 13ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ ವಾತಾವರಣ ಅಥವಾ ದೀರ್ಘಕಾಲದ ನಿಮ್ಮ ಕನಸುಗಳು ಅಥವಾ ಗುರಿಗಳು ಎಲ್ಲ ಈಗ ತಲುಪುವಂಥ ಅವಕಾಶಗಳು ಬರುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣ 12, 13ರಲ್ಲಿದೆ. 14, 15 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಮಾತಿನ ಚಕಮಕಿ, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ, ಕಿರಿಯರಿಂದ ಅವಮಾನ, ಕಿರಿಯರಿಂದ ವಾಗ್ವಾದ ಎಲ್ಲ ಆಗುತ್ತೆ. ಅದು ಮನೆಯಲ್ಲಿ ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲಿರ್ಬೋದು. ಜೂನಿಯರ್ಗಳಿಂದ ನಿಮ್ಮ ಮೇಲೆಲ್ಲರೂ ಸಂಚುಗಳು ಬರುವಂಥದ್ದೆಲ್ಲ 14, 15ರಲ್ಲಿ. 16, 17, 18 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ದುಂದು ವೆಚ್ಚದ ಖರ್ಚುಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಒಂದು ದುಃಖದ ಅಥವಾ ಶೋಕದ ವಾರ್ತೆಗಳು ಸಹ ನಿಮಗೆ ಈ ದಿನ ಕಿವಿಗೆ ಬೀಳಬಹುದಾಗಿದೆ. 16, 17, 18 ಸಾಮಾನ್ಯವಾದ ದಿನ ಎಂದು ಕಂಡುಬಂದಿದೆ. 18, 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20, 21, 22 ನಿರಂತರವಾಗಿ 4 ದಿನಗಳು 19, 20, 21, 22ರಲ್ಲಿ ಚಂದ್ರನ ವಿಶೇಷವಾದ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಆಶೀರ್ವಾದದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮೊದಗಿದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಒಪ್ಪಂದ, ಸಹಿ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಅಥವಾ ಏನಿದೆ ಯಾವುದೇ ದಾಖಲೆಗಳ ಸಂಗ್ರಹ, ಸಹಿ ಮಾಡುವಂಥದ್ದೆಲ್ಲ ಈ ದಿನ ಮಾಡ್ಬೋದಾಗಿದೆ. ಹಾಗಾಗಿ ಈ 4 ದಿನಗಳಲ್ಲಿ ಅನೇಕ ರೀತಿಯ ಹಣಕಾಸಿನ ವಿಚಾರವಾಗಿಯೂ, ವೈಯಕ್ತಿಕ ವಿಚಾರವಾಗಿಯೂ, ಆರೋಗ್ಯವಾಗಿಯೂ, ಜೊತೆಗೆ ಕೌಟುಂಬಿಕವಾಗಿ ಬಹಳ ಉತ್ತಮ ಫಲಿತಾಂಶ ಬರಲಿದೆ. 23, 24 ಅಷ್ಟೇನು ಉತ್ತಮ ಇಲ್ಲ. 23, 24ರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ವಾಗ್ವಾದ, ಕೌಟುಂಬಿಕ ಕಲಹ ಇತ್ಯಾದಿಗಳ ಸಾಧ್ಯತೆ 23, 24ರಲ್ಲಿ. 25, 26 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಅವಕಾಶ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಇನ್ನು ನಿಮ್ಮ ಯಾವುದಾದ್ರು ಮಿತ್ರರಲ್ಲಿ, ಬಂಧುಗಳಲ್ಲಿ ಏನಾದರೂ ಶುಭ ಕಾರ್ಯಗಳಲ್ಲಿ ನೀವು ಭಾಗಿಯಾಗುವಂಥ ಅವಕಾಶ ಇಂದು ಒದಗಿ ಬರಲಿದೆ. ಹಣಕಾಸಿಗೆ ಸಂಬಂಧಪಟ್ಟ ಒಂದು ಮಹತ್ವದ ದೀರ್ಘವಾದ ಒಂದು ಕಾಲದ ಒಂದು ನಿಮ್ಮ ಬೇಡಿಕೆ ಅಥವಾ ಕೋರಿಕೆಗಳು ಇದನ್ನು ಈಡೇರುವಂಥ ಸಾಧ್ಯತೆ ಇರುತ್ತೆ. 27, 28 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿಗೆ ಸಂಬಂಧಪಟ್ಟ ನಷ್ಟಗಳು ಆಗುವಂಥದ್ದು. ವೃತ್ತಿ, ವ್ಯಾಪಾರ, ಉದ್ಯೋಗದ ಸ್ವಲ್ಪ ಹಿನ್ನಡೆ ಆಗ್ಬೋದು. ಜೊತೆಗೆ ಆಕಸ್ಮಿಕ ಧನ ನಷ್ಟ ಆಗ್ಬೋದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತೋರ್ಬೋದು. ಹಾಗಾಗಿ ಹಣ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆ 27, 28ರಲ್ಲಿ. ಕೊನೆಯ 2 ದಿನಗಳು 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಇರುತ್ತೆ. ಆರೋಗ್ಯ, ಯಶಕೀರ್ತಿ, ಜಯ ಲಾಭ ಇದೆ. ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆಗಲಿವೆ. ಇನ್ನು ದೀರ್ಘಕಾಲದ ಕೆಲವೊಂದು ಯೋಜನೆಗಳಿಗೆ ಈಗ ಚಾಲನೆ ಸಿಗುವುದಾಗಲಿ. ಕೃಷಿ, ವ್ಯಾಪಾರ, ಉದ್ಯಮದಲ್ಲಿ ತುಂಬ ಯಶಸ್ಸು ಸಿಗುವಂಥ ಘಟನೆಗಳು 29, 30ರಲ್ಲಿ ಆಗಲಿದೆ. ಇವೆಲ್ಲವೂ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಅನುಭವಿಸುವಂಥ ಒಂದು ಸಂಕ್ಷಿಪ್ತವಾದ ಜೂನ್ 1ರಿಂದ 30ರವರೆಗೆ ಆಗುವಂಥ ವಿಚಾರಗಳು ಅಂತ ಹೇಳಿದಾಯಿತು. ಇನ್ನು ಇವೆಲ್ಲವ ನಿಮಗೆ ಗಮನಿಸಿದಂತೆ ಈ ತಿಂಗಳ ಪೂರ್ತಿ ಯಾವ ಬಣ್ಣಗಳನ್ನು ಬಳಸುವ ಅಂದರೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. 2 ಅಥವಾ ಹೆಚ್ಚು ಬಣ್ಣ ಇದಕ್ಕೆ ಮಿಶ್ರ ಬಣ್ಣ ಅಂತ ಹೇಳ್ತಾರೆ. ಹಾಗೆ ಯಾವುದೇ ರೀತಿ ಮಿಶ್ರವಾದ ಬಣ್ಣ ಇರುವಂಥ ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಸಂಖ್ಯೆಗಳನ್ನು ಬಳಸ್ಕೋಬೋದು. ಇನ್ನು ನಿಮಗೆ ಮಂಗಳನ ಅನುಗ್ರಹ ಅಲ್ಲಿ 6ನೇ ತಾರೀಕಿಂದ ಆರಂಭ ಆಗುತ್ತೆ, ಜೂನ್ 6ರಿಂದ. ಹಾಗಾಗಿ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಜೂನ್ 6ರ ಬಳಿಕ ನೀವು ಉಪಯೋಗಿಸ್ಕೋಬೋದು. ಇನ್ನು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನೀವು ಜೂನ್ 5ರಿಂದ 22ರ ಅವಧಿಯಲ್ಲಿ ನಿಮಗೆ ಇಲ್ಲಿ ಬುಧನ ಬೆಂಬಲ ಇರುತ್ತೆ.
ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು 5ರಿಂದ 22ರ ಮಧ್ಯದಲ್ಲಿ ಬಳಸ್ಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಹಾಗೆ ಅಂಥ 15 ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಕ್ಕಿದೆ. ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ತೈಮದ ಬಣ್ಣ ಸಂಖ್ಯೆ 2 ನೀವು ಬೆಂಬಲ 2 ಬಳಸ್ಕೋಬೋದಾಗಿದೆ. ಇನ್ನು ನಿಮಗೆ ಗ್ರಹಗಳ ವೈರುಧ್ಯ ಅಂತ ಆಗಲೇ ಹೇಳಿದ್ದೇನೆ. ಸೂರ್ಯನ ಬೆಂಬಲ ಇರೋದಿಲ್ಲ. ಕೆಲವೊಮ್ಮೆ ನಿಮಗೆ ರಾಹುವಿನ ವೈರುಧ್ಯ ಇರುತ್ತೆ. ಶನಿ ಮಹಾರಾಜರು ವಿರುದ್ಧವಾಗಿದ್ದರೆ ಗುರು ಬಲದ ಕೊರತೆ ಇದೆ. ಕೆಲವೊಂದು ಹಂತದಲ್ಲಿ ನಿಮಗೆ ಬುಧನು ಸಹ ವಿರುದ್ಧವಾಗಿರ್ತಾನೆ. ಅವೆಲ್ಲ ದೋಷ ನಿವಾರಣೆ ಮಾಡಬೇಕು. ಭಕ್ತಿ ಮಾರ್ಗವನ್ನು ಮಾಡಿ ಗಣೇಶ, ಸುಬ್ರಹ್ಮಣ್ಯ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ವಿಷ್ಣು ಅಥವಾ ನಾರಾಯಣನ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ಗುರು ಸ್ವರೂಪವನ್ನು ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಜೊತೆಗೆ ಶನಿವಾರದಂದು ಅಥವಾ ಇನ್ನಿತರ ಯಾವುದೇ ದಿನಗಳನ್ನು ದಾನ ಧರ್ಮಗಳನ್ನು ಮಾಡೋದು. ಇವೆಲ್ಲ ಒಂದು ಸಂಕ್ಷಿಪ್ತವಾದ ಮಾರ್ಗಗಳನ್ನು ಅನುಸರಿಸಿಕೊಂಡು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಿಸಿಕೊಳ್ಳಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಜೂನ್ ತಿಂಗಳು ಎಲ್ಲ ಮಿಥುನ ರಾಶಿಯವರಿಗೆ ಸುಖದಾಯಕವಾಗಲಿ. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಜೂನ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರುತ್ತೆ. ರವಿಚಂದ್ರರ ರಕ್ಷಕರು, ರೋಗ ಋಣ ಶತ್ರು ಬಾಧೆಗೆ ಎಚ್ಚರ ಅಂತ ಬಂದಿದೆ. ಅಂದರೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಆರಂಭದಲ್ಲಿ ಒಂದು 14ನೇ ತಾರೀಕುವರೆಗೂ ಇರುವಂಥದ್ದು. ಆ ಬಳಿಕ ಮಧ್ಯೆ ಒಂದು ಕೆಲವೊಂದು 2 ದಿನಗಳಿಗೆ ಒಮ್ಮೆ ಚಂದ್ರನ ಬೆಂಬಲ ಸಹ ಬರುವಂಥದ್ದು. ಅಷ್ಟೇ ನಿಮಗೆ ಒಂದು ಶ್ರೀರಕ್ಷೆ ಆಗಿರುತ್ತೆ. ಜೊತೆಗೆ ಒಂದು ಆರಂಭದ ಕೆಲವು ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬುಧನ ಅನುಗ್ರಹ ಸಹ ಆರಂಭದ ಒಂದು 5-6 ದಿನಗಳಲ್ಲಿ ಸಹ ಇರುತ್ತೆ. ಅದರ ಹೊರತು ಉಳಿದ ಅವಧಿಯಲ್ಲಿ ಹೆಚ್ಚಿನ ಗ್ರಹಗಳು ವಿರುದ್ಧವಾಗಿರ್ತವೆ. ಹಾಗಾಗಿ ಸೂರ್ಯಚಂದ್ರರೇ ರಕ್ಷಕರು ಅಂತ ಬಂದಿದೆ. ಇನ್ನು ರೋಗ ಋಣ ಶತ್ರು ಬಾಧೆಗಳ ಅನ್ನೋದು ಸಾಧ್ಯತೆ ನಿಮಗೆ ಇರುತ್ತೆ. ಹಾಗಾಗಿ ಒಂದು ಪರೀಕ್ಷಾ ಕಾಲವಾಗಿ ಈ ಕಟಕ ರಾಶಿಯವರು ಜೂನ್ ತಿಂಗಳನ್ನು ಗಮನಿಸ್ಕೋಬೋದು. ಹಿಂದೆ ಕಳೆದ ವರ್ಷದಲ್ಲಿ ನಿಮಗೆ ಗುರುವಿನ ಅನುಗ್ರಹ ಅಥವಾ ಬೇರೆ ಬೇರೆ ಗ್ರಹಗಳ ಒಂದು ಅನುಕೂಲತೆಗಳು ಉತ್ತಮವಾಗಿತ್ತು. ಆವಾಗ ನೀವೆಲ್ಲ ಅಂದುಕೊಂಡಂತೆ ಹಲವಾರು ಕೆಲಸ ಕಾರ್ಯಗಳು ಆಗಿದ್ದವು. ಆದರೆ ಈ ಒಂದು ಮೇ 15ರ ಬಳಿಕ ನಿಮಗೆ ಯಾವಾಗ ಗುರುಬಲದ ಅಲ್ಲಿ ನಿವಾರಣೆ ಹೋಯಿತೋ ಅಲ್ಲಿಂದ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು. ಆ ಬಳಿಕ ರಾಹು ಕೇತುಗಳ ಪರಿವರ್ತನೆಯಲ್ಲಿ ಸಹ ನಿಮಗೆ ರಾಹು ಕೇತುಗಳು ವಿರುದ್ಧವಾಗಿ ಇರುವಂಥದ್ದು. ನಿಮಗೆ ಮೇ 18ರಿಂದ ರಾಹು ಕೇತುಗಳು ಸಹ ವಿರುದ್ಧವಾಗಿ ಬಂದರು. ಇನ್ನು ಅನೇಕ ರೀತಿಯ ಇತರ ಗ್ರಹಗಳು ಸಹ ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜೂನ್ನಲ್ಲಿ ವಿರುದ್ಧವಾಗಿರ್ತವೆ. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಹಣಕಾಸು, ಆರೋಗ್ಯ, ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಕೊಡುಕೊಳ್ಳುವ ವ್ಯವಹಾರ ಎಲ್ಲದರಲ್ಲೂ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯ ಆತುರ ನಿರ್ಧಾರಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಆರಂಭದ ಒಂದು 14ರವರೆಗೂ ನಿಮಗೆ ಅಲ್ಲಿ ಸೂರ್ಯನು ಲಾಭ ಸ್ಥಾನದಲ್ಲಿ ಇರುವ ಕಾರಣ ಆರಂಭದ 14ರವರೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಜಯ ಯಶಸ್ಸು ಸಿಗಲಿದೆ. ಆರೋಗ್ಯ ಸುಧಾರಣೆಗೆ ಸಾಧ್ಯತೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಆಗುವಂಥ ಉತ್ತಮ ಅವಕಾಶಗಳು ಆಗ್ಬೋದು. 14ರ ಬಳಿಕ ಅಲ್ಲಿ 15ನೇ ತಾರೀಕಿಗೆ ಅಲ್ಲಿ ಸೂರ್ಯನ ಪರಿವರ್ತನೆ ಮಿಥುನ ರಾಶಿಗೆ ಆಗುವಾಗ ನಿಮಗೆ ವ್ಯಯಸ್ಥಾನದಲ್ಲಿ ರವಿಯು ಸಹ ವ್ಯಯಸ್ಥಾನಕ್ಕೆ ಬರ್ತಾನೆ. ಆವಾಗ ಅಲ್ಲಿ ಸೂರ್ಯನ ಬೆಂಬಲ ಸಹ ನಿಮಗೆ ಕೊರತೆ ಆಗುತ್ತೆ. ಆವಾಗ ಮಧ್ಯೆ ಸಿಗುವಂಥ ಕೇವಲ ಚಂದ್ರನೇ ನಿಮ್ಮನ್ನು ಕಾಪಾಡಬೇಕು. ಅಂದರೆ ನಿಮ್ಮ ರಾಶಿಯಾಧಿಪತ್ಯದ ಚಂದ್ರನ್ನೇ ನಂಬಿಕೊಂಡು 2 ದಿನಗಳಿಗೊಮ್ಮೆ ಅಥವಾ ಕೆಲವೊಮ್ಮೆ 3 ದಿನಗಳ ಬಳಿಕ ನಿಮಗೆ ವ್ಯತ್ಯಾಸವಾಗುವಂತಹ ಚಂದ್ರನ ಉತ್ತಮ ಫಲಗಳು ಸಿಗ್ಬೋದಾಗಿದೆ. ಹಾಗಾಗಿ ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಹೋಗೋದು ಒಳ್ಳೆಯದಲ್ಲ. ಯಾವುದೇ ರೀತಿಯ ಪ್ರಮುಖವಾದ ಆರ್ಥಿಕವಾದ ಒಂದು ಒಪ್ಪಂದಗಳನ್ನು ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯುವಂಥದ್ದು, ಅಥವಾ ಯಾವುದೇ ನಿಮಗೆ ಸಂಶಯ ಅಥವಾ ರಿಸ್ಕ್ ಅನುಮಾನ ಇದ್ದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ. ಜೊತೆಗೆ ನಿಮ್ಮಿಂದ ಈಗ ಒಂದು ನಕಾರಾತ್ಮಕ ಭಾವನೆ ಹೆಚ್ಚಾಗಲಾಗುತ್ತೆ. ನೆಗೆಟಿವ್ ಥಾಟ್ಗಳು, ಋಣಾತ್ಮಕವಾದ ಒಂದು ಮಾತುಗಳು, ಜೊತೆಗೆ ವಿರೋಧಾಭಾಸದ ಮಾತುಗಳು, ಇತರ ಜೊತೆಗೆ ಕಲಹ ಮಾಡುವಂಥ ಮೂಡು ಮನೆಯಲ್ಲಿ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಂದರೂ ನಿಮಗೆ ತೊಂದರೆ ಕಿರುಕುಳ ಬರ್ಬೋದು. ಜೊತೆಗೆ ನಿಮ್ಮ ಸಬಾರ್ಡಿನೇಟ್ ಅಥವಾ ನಿಮ್ಮ ಕೈ ಕೆಳಗಿನವರು ಅಥವಾ ನಿಮ್ಮ ಕಲೀಗ್ಸ್ಗಳಿಂದಲೂ ನಿಮಗೆ ವೈರುಧ್ಯಗಳು ಬರ್ಬೋದು. ಅಥವಾ ಅವರ ಮೂಲಕವಾಗಿ ನಿಮ್ಮ ವಿರುದ್ಧ ಸಂಚುಗಳು ಆಗ್ಬೋದು. ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ ಬರೋದಾಗಲಿ, ಉದ್ಯೋಗಕ್ಕೆ ತೊಂದರೆ ಬರೋದಾಗಲಿ, ಉದ್ಯೋಗದಲ್ಲಿ ಸಸ್ಪೆನ್ಷನ್ ಆಗ್ಬೋದು, ಮುಂತಾದ ಘಟನೆಗಳು ಆಗ್ಬೋದು. ಇನ್ನು ಇಲ್ಲದೆ ದೀರ್ಘಕಾಲದ ಯಾವುದಾದ್ರೂ ವಿವಾದಗಳಿದ್ದರೆ ಅದು ಈಗ ಒಂದು ಅದಕ್ಕೆ ಚಾಲನೆ ಸಿಕ್ಕಿ ಈಗ ಅದು ಬೆಂಕಿಗೆ ತುಪ್ಪ ಹಚ್ಚಿರುತ್ತೆ. ಆ ವಿವಾದ ಇನ್ನಷ್ಟು ದೊಡ್ಡದಾಗೋದು, ಸಣ್ಣದಾದ ಕಿಡಿ ಈಗ ದೊಡ್ಡ ಬೆಂಕಿ ಆಗುವಂತೆ ಅನೇಕ ರೀತಿಯ ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಳಬಹುದು. ಹಾಗೆ ಅದರಲ್ಲೂ ವಿಶೇಷವಾಗಿ 14ರ ಬಳಿಕ ನಿಮಗೆ ಸೂರ್ಯನು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ನಿಮಗೆ ಏರುಪೇರುಗಳು ಮತ್ತೆ ಎದುರಾಗುವಂಥದ್ದು 2ನೇ ವಾರದ ಬಳಿಕ. ಹಣಕಾಸಿಗೆ ಸಂಬಂಧಪಟ್ಟ ಇತರರ ಮಾತು ನಂಬಿ ನೀವು ಹಣ ಕಳಿಸಿಕೊಡೋದಾಗಲಿ, ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇತರರ ಯಾವುದೇ ಮಾತು ನಂಬಿ ನೀವು ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ. ಒಂದು ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಸಹ ಹಾಗೆ ಹಣಕಾಸಿನ ಹರಿವು ಬರ್ತಾ ನಿಧಾನ ಆಗುತ್ತೆ. ಯಾಕಂದರೆ ಶುಕ್ರನು ಸಹ ಅಲ್ಲಿ ನಿಮಗೆ ತಿಂಗಳು ಪೂರ್ತಿಯಾಗಿ ದಶಮದಲ್ಲಿ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ವಿವಾದಗಳಿಗೆ, ನಷ್ಟ ಕಷ್ಟಗಳಿಗೆ, ಆರ್ಥಿಕವಾದ ಅಪರಾಧಗಳಿಗೆಲ್ಲ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಇರಬೇಕಾದ ಶುಕ್ರನ ಅನುಗ್ರಹ ಸಹ ನಿಮಗೆ ಇರೋದಿಲ್ಲ. ಇವೆಲ್ಲ ಗಮನ ಇಟ್ಕೋಬೇಕು. ಇನ್ನು ಸ್ವಂತವಾಗಿ ಉದ್ಯಮ ಮಾಡೋರು, ವ್ಯಾಪಾರ ಮಾಡೋರು ಅವರಿಗೆ ಸಹ ಹಾಗೆ ಈಗ ಅವರ ಉದ್ಯಮ ವ್ಯಾಪಾರದ ಎಲ್ಲ ಸ್ವಲ್ಪ ಡಲ್ ಆಗುವಂಥದ್ದು,
ಅಥವಾ ನಿಮ್ಮ ಮೆಟೀರಿಯಲ್ಗಳಿಗೆ ಈಗ ಬೇಡಿಕೆ ಬಾರದೇ ಇರುವಂಥದ್ದು, ಅಥವಾ ಯಾವುದೇ ರೀತಿಯ ಬೆಲೆಗಳ ಏರಿಳಿತದಿಂದ ನಿಮಗೆ ನಷ್ಟ ಆಗುವಂಥದ್ದು, ಅಥವಾ ಅಕಾಲಿಕವಾದ ಹವಾಮಾನ ವೈಪರೀತ್ಯದಿಂದಲೂ ಕೆಲವರಿಗೆ ನಷ್ಟ ಆಗ್ಬೋದು. ಉದಾಹರಣೆಗೆ ಈ ಕೃಷಿ ಚಟುವಟಿಕೆ ಮಾಡೋರು, ಅದೇನಿದ್ರೆ ಯಾವುದೇ ರೀತಿಯ ಈ ತೋಟಗಾರಿಕೆ ಮುಂತಾದವುಗಳನ್ನು ಮಾಡೋರು, ಅವರಿಗೆ ಅಕಾಲಿಕ ಮಳೆ ಅಂದರೆ ಅತಿವೃಷ್ಟಿಯಲ್ಲೂ ನಷ್ಟ ಆಗುತ್ತೆ, ಅನಾವೃಷ್ಟಿಯಲ್ಲೂ ನಷ್ಟ ಆಗುತ್ತೆ. ಅಂತಾಗಿ ಹವಾಮಾನ ವೈಪರೀತ್ಯದಿಂದ ಇಂತಹ ಕೃಷಿ ಚಟುವಟಿಕೆಗಳಿಗೆ ನಷ್ಟ ಕಷ್ಟಗಳು ಆಗ್ಬೋದು. ಅಥವಾ ನಿಮ್ಮ ಒಂದು ಸ್ಟಾಕ್ ಇಟ್ಟಂಥ ಒಂದು ಏನಾದರೂ ನಿಮ್ಮ ವಸ್ತುಗಳು ಅಕಾಲಿಕ ಮಳೆಯಿಂದ ಅವೆಲ್ಲವೂ ವ್ಯರ್ಥವಾಗುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಎಲ್ಲ ವಿಚಾರವನ್ನು ಗಮನಿಸಿಕೊಡ್ಬೇಕು ಕಟಕ ರಾಶಿಯವರು. ಇನ್ನು ದಾಂಪತ್ಯದಲ್ಲಿ ಸಹ ಹಾಗೆ ಅನೇಕ ರೀತಿಯ ಒಂದು ವೈರುಧ್ಯಗಳು ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಹೆಚ್ಚಳಾಗುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ಆ ಸಣ್ಣ ಒಂದು ವಿಚಾರವು ದೊಡ್ಡ ಒಂದು ಜಗಳದವಾಗಿ ವಿಚ್ಛೇದನದ ವಿಚಾರವೆಲ್ಲ ಹೋಗುವಂಥದ್ದು, ಇವೆಲ್ಲ ಅನೇಕ ರೀತಿಯ ಪರಿವರ್ತನೆಗಳಿಗೆ ಕಾರಣ ಆಗುತ್ತೆ. ಯಾಕಂದರೆ ಅಲ್ಲಿ ಒಂದಲ್ಲ ಒಂದು ಗ್ರಹ ನಿಮಗೆ ಒಂದು ಸಹಾಯಕ್ಕೆ ಇರುತ್ತೆ ಅಂತಾದರೆ ಇಲ್ಲಿ ತುಂಬ ಭಯಪಡಬೇಕು. ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ 7 ಗ್ರಹಗಳು, ಕೆಲವೊಂದು ಹಂತಗಳು 8 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳನ್ನು ಎದುರಿಸಬೇಕಾಗತ್ತೆ ಕಟಕದವರು. ಹಾಗಾಗಿ ಈ ವರ್ಷದ ಅನೇಕ ರೀತಿಯ ತುಂಬ ಏರುಪೇರಿನ ಘಟನೆಗಳು ಈ ಜೂನ್ ತಿಂಗಳಲ್ಲಿ ಜರುಗುವ ಕಾರಣ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ ವಿಚಾರ ಖಂಡಿತ ನೆಗ್ಲಿಜೆನ್ಸ್ ಮಾಡ್ಬೋದು. ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರುವಂಥದ್ದು, ಈಗಾಗಲೇ ಇದ್ದಂಥ ಸಮಸ್ಯೆಗಳು ನಿಮಗೆ ಮತ್ತೆ ಕಾಡ್ಬೋದು. BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಖಂಡಿತ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಯಾರಾದರೂ ಆಕಸ್ಮಿಕವಾಗಿ ಸಹ ಕೆಲವೊಂದು ರೋಗಗಳು ನಿಮಗೆ ಬರ್ಬೋದಾಗಿದೆ. ಉದಾಹರಣೆಗೆ ಈ ಡೆಂಗ್ಯೂ ಜ್ವರಗಳು ಅಥವಾ ಇನ್ನಿತರವಾದ ಸಾಂಕ್ರಾಮಿಕ ಬರುವಂಥ ಕೆಲವು ಕಾಯಿಲೆಗಳು, ಇವೆಲ್ಲವೂ ಈ ಹವಾಮಾನ ವೈಪರೀತ್ಯ ಅಥವಾ ಸಾರ್ವಜನಿಕ ಸಂಪರ್ಕದಿಂದ ಬರುವಂತಹ ಕೆಲವು ತೊಂದರೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಶನಿ, ರಾಹು, ಕೇತು ಈ 3 ವೈರುಧ್ಯಗಳನ್ನು ಇರುವ ಕಾರಣ ಅನೇಕ ರೀತಿಯ ವೈರುಧ್ಯಗಳನ್ನು ನೀವು ಆರೋಗ್ಯದಲ್ಲೋ, ಹಣಕಾಸಿನಲ್ಲೋ, ಬಾಂಧವ್ಯದಲ್ಲೋ, ಕೌಟುಂಬದಲ್ಲೋ ಎಲ್ಲದರಲ್ಲೂ ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ಎಲ್ಲ ನೀವು ಇದನ್ನು ಚಿಂತನೆ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಸಾಕಷ್ಟು ತಾಳ್ಮೆಯನ್ನು, ವ್ಯವಧಾನವನ್ನು ಗಳಿಸ್ಕೋಬೇಕು. ಯಾವುದೇ ರೀತಿಯ ಒಂದು ನಕಾರಾತ್ಮಕ ವಿಚಾರಗಳಿಗೆ ಬಲಿ ಬಿದ್ದು ನಿಮ್ಮ ಒಂದು ನಷ್ಟಕ್ಕೆ, ನಿಮ್ಮ ಒಂದು ಅನಾರೋಗ್ಯಕ್ಕೆ, ನಿಮ್ಮ ಒಂದು ಕಷ್ಟಕ್ಕೆ ನೀವು ಸಾಕ್ಷಿ ಆಗಬಾರದಾಗಿ ತುಂಬ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಇನ್ನು ಇಲ್ಲಿ ರವಿಯ ಅನುಗ್ರಹ ಇರುವಂಥ ದಿನಗಳಾಗಲೇ ಹೇಳಿದ್ದೇನೆ, 14ರವರೆಗೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆ ಬಳಿಕ ಮತ್ತಷ್ಟು ಎಚ್ಚರಿಕೆ ಖಂಡಿತ ಆಗಬೇಕು. ಆ ಬಳಿಕ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸ ಅಥವಾ ಯಾವುದೇ ರೀತಿಯ ಈ ಸಾಲಗಳನ್ನು ತುಂಬ ಕೊಡೋದು, ಸಾಲಗಳನ್ನು ತುಂಬ ಮಾಡೋದು, ಇವೆಲ್ಲ ಯಾವುದಕ್ಕೂ ಕೈ ಇಕ್ಕಬಾರದು. ಆ ಬಳಿಕ ನಿಮಗೆ ಕೇವಲ ಚಂದ್ರನ ಅನುಗ್ರಹ ಅಷ್ಟೇ ಇರುವಂಥದ್ದು. ಇವೆಲ್ಲವೂ ಸಾಮಾನ್ಯವಾಗಿ ಈ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರು ಏನೆಲ್ಲ ಎಚ್ಚರಿಕೆ ಬೇಕು. ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದನ್ನು ಗಮನಿಸಿಕೊಳ್ಳಿ, ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವ್ಯಾವ ದಿನಗಳು ಚಂದ್ರನ ಬೆಂಬಲ ಇದೆ ಅದರಲ್ಲಿ ಕಾಲದಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದು, ಭೇಟಿಯಾಗೋದು, ಇವೆಲ್ಲ ಮಾಡ್ಬೋದು. ಆರಂಭದ ಜೂನ್ 1 ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನ, ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ಇದೆ. ಇನ್ನು 2, 3 ಅಷ್ಟು ಚಂದ್ರನ ಬೆಂಬಲ ಉತ್ತಮ ಇಲ್ಲ. ಕಷ್ಟ ನಷ್ಟಗಳ ಸಾಧ್ಯತೆ, ಹಣಕಾಸಿನ ಹರಿವು ನಿಧಾನ ಆಗ್ಬೋದು. ಯಾವುದೇ ರೀತಿಯ ಆರ್ಥಿಕ ಒಂದು ವಿಚಾರಗಳಿಗೆ ಅಷ್ಟು ಒಳ್ಳೆಯದಿಲ್ಲ. 2, 3, 4, 5, 6 ಮತ್ತು 3 ದಿನಗಳಲ್ಲಿ ನಿಮಗೆ ಚಂದ್ರನ ಒಂದು ವಿಶೇಷದ ಬೆಂಬಲ ಇದೆ. 4, 5, 6ರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ಇದೆ. 7, 8 ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಅನೇಕ ರೀತಿಯ ನಿಮಗೆ ಕಲಹಗಳು, ವಾಗ್ವಾದಗಳು ಆಗ್ಬೋದು. ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದಗಳಿಗೆ ಅಷ್ಟು ಉತ್ತಮವಿಲ್ಲ. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಸಹ ಅಷ್ಟು ಉತ್ತಮ ಇಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳು ಅಥವಾ ಕಲಹಗಳು ಆಗುವಂಥದ್ದಿರುತ್ತೆ. 9, 10, 11 ಅಲ್ಲೂ ನಿಮಗೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಪಂಚಮದ ಚಂದ್ರನಿಂದಾಗಿ ಕಲಹ, ವಾಗ್ವಾದ, ಕಿರಿಯರಲ್ಲಿ ಕಲಹ, ಯಾವುದೇ ರೀತಿಯ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಪ್ರಯಾಣ ಕಾಲದಲ್ಲಿ ವಾಗ್ವಾದಗಳು ಆಗುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಹಿನ್ನಡೆ ಆಗುವಂಥ ಘಟನೆಗಳು 9, 10, 11ರಲ್ಲಿ ಆಗ್ಬೋದು. 12, 13 ಮತ್ತು ಉತ್ತಮವಾದ ದಿನ. 12, 13, 14, 15 ನಿರಂತರವಾಗಿ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡುವುದು. ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಏಕಕಾಲದಲ್ಲಿ ಇರುವಂಥ 4 ದಿನ ಆಗಿರುತ್ತೆ. ಯಾಕಂದರೆ 15ರ ಬೆಳಕಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇರುವುದಿಲ್ಲ. ಹಾಗಾಗಿ 12, 13, 14, 15 ಎಂಬಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಉತ್ತಮ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ಗಳು ಇರುತ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭವಿದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಅವರ ಒಂದು ಕೋರಿಕೆಗಳು ಈಡೇರುವಂಥ ಶುಭ ದಿನ ಆಗಿರುತ್ತೆ. 12ರಿಂದ 15ರವರೆಗೆ ಸದುಪಯೋಗಪಡಿಸಿಕೊಳ್ಳಿ. 16, 17, 18 ಚಂದ್ರನ ಬೆಂಬಲ ಇರುವುದಿಲ್ಲ. ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿನಲ್ಲಿ ಭಯ, ಆತಂಕ ಪಡುವಂಥದ್ದು, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏನೋ ತೊಂದರೆಗಳು ಬರುವಂಥದ್ದು, ಕಲಹದ ವಾತಾವರಣ ಮನೆಯಲ್ಲಿ, ಉದ್ಯೋಗ ಜಾಗದಲ್ಲೂ ಬರ್ಬೋದಾಗಿದೆ. ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ 16, 17, 18ರಲ್ಲಿ. 19, 20 ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿನೂ ಹಾಗೆ ಹಣಕಾಸಿನ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ದುಂದು ವೆಚ್ಚಗಳ ಹೆಚ್ಚಳಾಗುವಂಥ ಸಾಧ್ಯತೆ. ಜೊತೆಗೆ ಮನಸ್ಸಿನಲ್ಲಿ ನಾನಾ ರೀತಿಯ ದುರಾಲೋಚನೆಗಳು, ನಾನಾ ರೀತಿಯ ಋಣಾತ್ಮಕವಾದ ಚಿಂತನೆಗಳು, ಇತರ ಜೊತೆ ಕಲಹ ಮಾಡುವಂಥ ಮೂಡು ಅವೆಲ್ಲ ಬರುತ್ತೆ. 19, 20ರಲ್ಲಿ ಹಣಕಾಸು ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು. 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಜಯ, ಲಾಭ, ಯಶಸ್ಸು, ಕೀರ್ತಿ ಇದೆ. ಉತ್ತಮವಾದ ಚಂದ್ರನ ಬೆಂಬಲದ ಕಾರಣ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ದೈವಾನುಕೂಲ, ಗ್ರಹಾನುಕೂಲಗಳು ಉತ್ತಮ ಇರುವಂಥ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಬೋದಾಗಿದೆ.
23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಿದ್ದಾನೆ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಲಾಭಸ್ಥಾನದಲ್ಲಿ ಕೊಡುವಂಥ ಅನುಗ್ರಹದ ಅತ್ಯುತ್ತಮ ದಿನ 23, 24 ಪ್ರಮುಖವಾದ ಕೆಲಸ ಕಾರ್ಯ, ಆರ್ಥಿಕವಾದ ಕೆಲಸ ಕಾರ್ಯಗಳಿಗೆ ಸಹ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಯಾರನ್ನೋ ಭೇಟಿ ಮಾಡಬೇಕು, ಯಾವುದೋ ಒಂದು ಪ್ರಯತ್ನಗಳಿಗೆ ಸಹಿ ಮಾಡಬೇಕು, ಇವೆಲ್ಲ ಮಾಡಿದರೆ ಉತ್ತಮ ಅವಕಾಶ 23, 24ರಲ್ಲಿದೆ. 25, 26 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಕಷ್ಟ ನಷ್ಟಗಳ ಸಾಧ್ಯತೆ, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು, ಶತ್ರು ಪೀಡೆ ಸಹ ಹೆಚ್ಚಳಾಗುತ್ತೆ 25, 26ರಲ್ಲಿ. 27, 28 ಉತ್ತಮವಾದ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ಲಾಭಗಳು ಆಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳ್ತೀರಾ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರಾ ಸ್ಥಳದ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ವೃತ್ತಿ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣ 27, 28ರಲ್ಲಿದೆ. ಇನ್ನು ಕೊನೆಯ 2 ದಿನಗಳು 29, 30 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಚ್ಚಬೇಕು, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು, ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಕಂಡು ಬರ್ಬೋದಾಗಿದೆ. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಎಚ್ಚರ 29, 30 ಬೇಕಾಗುತ್ತೆ. ಇವೆಲ್ಲವೂ ಈ ಜೂನ್ ತಿಂಗಳಲ್ಲಿ ಚಂದ್ರನ ಅನುಕೂಲ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಅನಾನುಕೂಲ ಅಥವಾ ವಿರುದ್ಧವಾಗಿ ಇದೆ ಅದನ್ನು ಗಮನಿಸ್ತಾಯಿತ್ತು. ಅದನ್ನು ನೋಡಿಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು. ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರಂಭದಲ್ಲಿ 14ವರೆಗೆ ನಿಮಗೆ ರವಿಯ ಬೆಂಬಲ, ಆ ಬಳಿಕ ಕೇವಲ ಚಂದ್ರನಷ್ಟೇ ನಿಮಗೆ ರಕ್ಷಕನಾಗಿರ್ತಾನೆ. ಉಳಿದ 7 ಅಥವಾ 8 ಗ್ರಹಗಳನ್ನು ಎದುರಿಸಬೇಕಂತ ಒಂದು ಪ್ರಮೇಯ ನಿಮಗೆ ಎದುರಾಗುತ್ತೆ. ಹಾಗಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು, ದೈವ ಭಕ್ತಿಯನ್ನು ನೀವು ಮಾಡಲೇಬೇಕಾಗತ್ತೆ. ಇನ್ನು ಬಳಸುವಂಥ ಬಣ್ಣಗಳು ಹೇಗೆಂದರೆ, ನೀವು ಹೊರಜೊತೆ ಕೇಸರಿ ಬಣ್ಣವನ್ನು 14ರವರೆಗೆ ಬಳಸ್ಕೊಳ್ಳಿ. ಸೂರ್ಯನ ಬೆಂಬಲ ಇರುವ ಕಾರಣ ಹೊರಜೊತೆ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1. ಇನ್ನು ಈ ಬುಧನ ಅನುಕೂಲ ನಿಮಗೆ ಈ ಜೂನ್ 5ರವರೆಗೆ ಅಷ್ಟೇ ಇರುತ್ತೆ. ಜೂನ್ 5ರವರೆಗೆ ಬುಧನ ಅನುಕೂಲವಾಗಿರ್ತಾನೆ. ಹಾಗಾಗಿ ಜೂನ್ 5ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಬಳಸ್ಬೋದು. ಚಂದ್ರನ ಬೆಂಬಲ ಇರುವಂಥ 13 ಡೇಟ್ಗಳನ್ನ ಹಾಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ. 13 ದಿನಾಂಕಗಳಲ್ಲಿ ಚಂದ್ರನ ಸಂಕೇತವಾದ ಸ್ನೋ ಅಥವಾ ಹಿಮದ ಬಣ್ಣ ನಂಬರ್ 2 ಅಥವಾ ಸಂಖ್ಯೆ 2 ನಂಬರ್ 2 ನೀವು ಬಳಸ್ಕೊಳ್ಬೋದಾಗಿದೆ. ಇವೆಲ್ಲದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ವೈರುಧ್ಯವಾದ ಗ್ರಹಗಳ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ, ಭಕ್ತಿ ಮಾರ್ಗ ಸರ್ವಶ್ರೇಷ್ಠವಾಗಿರುತ್ತೆ. ಗಣೇಶ, ಶಿವ, ವಿಷ್ಣು, ನಾರಾಯಣ ಅಥವಾ ಸುಬ್ರಹ್ಮಣ್ಯ, ದುರ್ಗಾದೇವಿ, ಅಮ್ಮನವರು ಮುಂತಾದ ಭಕ್ತಿಗಳು ಮಾಡ್ಬೋದು. ಅಥವಾ ನಿಮ್ಮ ಕುಲದೇವತೆ, ಇಷ್ಟದೇವತೆ, ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡ್ಬೋದು. ನವಗ್ರಹಗಳ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ. ಯಾಕಂದರೆ ಅಲ್ಲಿ ನಿಮಗೆ 6, 7 ಅಥವಾ 8 ಗ್ರಹಗಳು ವಿರುದ್ಧವಾಗಿರುವಂಥ ಒಂದು ಸ್ಥಿತಿಯನ್ನು ನೀವು ಅನುಭವಿಸಲಿಕ್ಕೆ ಇದೆ. ಹಾಗಾಗಿ ನವಗ್ರಹಗಳ ಸ್ತೋತ್ರವನ್ನು ಭಾಳ ಹೇಳ್ಕೊಳ್ಳೋದು ಒಳ್ಳೆಯದು. ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಹೇಳ್ಬೋದು. ವೇದವ್ಯಾಸ ರಹಿತವಾದಂಥ ನವಗ್ರಹಗಳ ಸ್ತೋತ್ರ ಸರ್ವಶ್ರೇಷ್ಠವಾಗಿದೆ. ಅದನ್ನು ಪ್ರತಿನಿತ್ಯ ಪಠನೆ ಮಾಡೋದು, ಅಥವಾ ಆವಾಗವಾಗ ನಿಮಗೆ ಅನುಕೂಲವಾದಷ್ಟು ದಾನ ಧರ್ಮಗಳನ್ನು ಮಾಡುವಂಥದ್ದು, ದೇವಾಲಯಗಳ ಸಂದರ್ಶನ, ದೇವಾಲಯಗಳಲ್ಲಿ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಅನೇಕ ರೀತಿಯ ಭಕ್ತಿ ಮಾರ್ಗ, ದಾನ ಧರ್ಮ ಮಾರ್ಗಗಳಿಂದ ನಿಮ್ಮ ದೋಷವನ್ನು ನೀವು ಕಳಿಸಿಕೊಳ್ಬಹುದಾಗಿದೆ. ಇವೆಲ್ಲವೂ ಕಟಕ ರಾಶಿಗೆ ಜೂನ್ ತಿಂಗಳಲ್ಲಿ ಬರುವಂಥ ಒಂದು ಗ್ರಹಗಳ ಒಂದು ವಿಚಾರ ಹೇಳಿದ್ದೇನೆ. ಎಲ್ಲ ಕಟಕ ರಾಶಿಗಳು ಜೂನ್ ತಿಂಗಳು ಆರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿದ್ಧಾಗಲಿ. ಸಿಂಹರಾಶಿಗೆ ಜೂನ್ ತಿಂಗಳು ಅನೇಕ ಶುಭ ಲಾಭಗಳನ್ನು ಕೊಡುವಂಥ ಒಂದು ಮಾಸ ಆಗಿರುತ್ತೆ. ಶುಭ ಗ್ರಹಗಳು ಒಲಿದು ಬರುತ್ತವೆ. ಭರ್ಜರಿ ಶುಭ ಲಾಭಗಳು ಇವೆ ಅಂತ ಹೇಳಿ ಅಲ್ಲಿ ಒಂದು ವಾಕ್ಯ ಬರುತ್ತೆ. ಅಂದರೆ ಶುಭ ಗ್ರಹಗಳಾದ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವಂಥದ್ದು. ಶುಕ್ರನು ಸಹ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಅವಕಾಶವನ್ನು ಕೊಡುವಂಥದ್ದು. ಅದೇ ರೀತಿ ಬುಧ ಗ್ರಹವು ಸಹ ನಿಮಗೆ ಹೆಚ್ಚಿನ ದಿನಗಳಲ್ಲಿ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಚಂದ್ರನ ಬೆಂಬಲ ಸಿಗುವಂಥದ್ದು. ಜೊತೆಗೆ ಅತ್ಯಪರೂಪಕ್ಕೆ ಸಿಗುವಂಥ ರವಿಯ ಒಂದು ಆಶೀರ್ವಾದ. ನಿಮ್ಮ ರಾಶಿಯಾಧಿಪತಿಯಾದ ರವಿಯು ಜೂನ್ ತಿಂಗಳು ಪೂರ್ತಿಯಾಗಿ ನಿಮಗೆ ಉತ್ತಮವಾದ ಒಂದು ಅನುಗ್ರಹವನ್ನು ಮಾಡ್ತಿರುವಂಥ ಒಂದು ಅವಕಾಶ ಇದೆ. ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಬುಧಾದಿತ್ಯರ ವಿಶೇಷವಾದ ಅನುಗ್ರಹ ನಿಮಗೆ ಆಗುವಂಥದ್ದು. ಹಾಗಾಗಿ ಬುಧಾದಿತ್ಯರ ಕೃಪೆ ಈ ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಜೂನ್ ತಿಂಗಳಲ್ಲಿ ಸಿಗುವಂಥ ಏಕೈಕ ರಾಶಿ ಈ ಸಿಂಹರಾಶಿ ಆಗಿರುತ್ತೆ. ಹಾಗಾಗಿ ಪ್ರಮುಖವಾದ ಅನೇಕ ರೀತಿಯ ನಿಮ್ಮ ಒಂದು ಬೇಡಿಕೆಗಳು, ಕೋರಿಕೆಗಳು ಈಡೇರುವಂಥದ್ದು, ದೀರ್ಘಕಾಲದ ಸಮಸ್ಯೆಗಳು ಈಗ ಪರಿಹಾರ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಘಟನೆ, ಉದ್ಯೋಗ, ವೃತ್ತಿ, ವ್ಯಾಪಾರ ಇದರಲ್ಲಿ ನಿಮಗೆ ಅನೇಕ ರೀತಿಯ ಪ್ರಯೋಜನಕಾರಿಯಾದಂಥ ಘಟನೆಗಳು ಆಗುವಂಥದ್ದು. ನಿಮ್ಮ ಒಂದು ಆರೋಗ್ಯದ ಸಂಬಂಧಿತವಾಗಿ ಇದ್ದ ಚಿಂತೆಗಳು ಈಗ ದೂರವಾಗಿ ಆರೋಗ್ಯವು ಸಹ ಪ್ರಫುಲ್ಲವಾಗಿ ಸುಧಾರಣೆ ಆಗುವಂಥದ್ದು. ಮನೆಯಲ್ಲಿನ ಬಾಂಧವ್ಯ, ಕೌಟುಂಬಿಕ ವಿಚಾರಗಳು ಸಹ ಈಗ ಉತ್ತಮವಾಗಿ ಚೆನ್ನಾಗಿ ಅನುಕೂಲಕರವಾಗುವಂಥ ಪತಿ ಪತ್ನಿಯ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಬಂಧು ಸಹೋದರರ ಬಾಂಧವ್ಯ ಇವೆಲ್ಲವೂ ಈಗ ವೃದ್ಧಿ ಆಗುತ್ತೆ. ಅಂದರೆ ಎಲ್ಲ ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು ಅಥವಾ ಎಲ್ಲ ಬೇರೆ ರೀತಿಯ ಕಲಹಗಳು, ಅವಾಗ್ವಾದಗಳು ನಿವಾರಣೆಯಾಗಿ ಸುಖ, ಶಾಂತಿ, ಸಮೃದ್ಧಿಯ ಒಂದು ಅನುಕೂಲತೆಗಳು ಈ ತಿಂಗಳಲ್ಲಿ ಬರಲಿದೆ. ಇನ್ನು ಪ್ರಮುಖವಾಗಿ ಲಾಭಸ್ಥಾನದ ಗುರುವಿನ ಅನುಕೂಲ ಇರುವಂಥ ಏಕೈಕ ರಾಶಿ ನಿಮಗೆ ಆಗಿರುತ್ತೆ. ಗುರುಬಲದ ವಿಶೇಷವಾದ ಲಾಭ ಸಿಂಹರಾಶಿಗೆ ಈಗ ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ಉದ್ಯೋಗ ಹುಡುಕೋದರಿಗೆ ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಹೊಸದರ ಆರಂಭ ಮಾಡಬೇಕನ್ನೋರಿಗೆ ಆ ಆರಂಭ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು. ದೂರ ಪ್ರಯಾಣ, ಯಾತ್ರಾ ಸ್ಥಳಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ಧಾರ್ಮಿಕವಾದ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ,
ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುವಂಥ ಈಗ ಅನೇಕ ರೀತಿಯ ಸದಾವಕಾಶಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಬರಲಿವೆ. ಇನ್ನು ಸ್ವಂತವಾದ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ ಏನೆಲ್ಲ ಮಾಡ್ತಾಯಿದ್ದಾರೋ ಅಂತಹ ಚಟುವಟಿಕೆಯಲ್ಲಿ ಈಗ ಲಾಭಗಳು ಜಾಸ್ತಿ ಬರ್ತವೆ. ಅದು ಹಿಂದೆ ಆಗಿದ್ದ ನಷ್ಟಗಳು ಈಗ ಭರ್ತಿಯಾಗಿ ಹೆಚ್ಚಿನ ಲಾಭಗಳು, ಆದಾಯಗಳು ಬರುವಂಥದ್ದು. ಹೊಸದರ ಆರಂಭಕ್ಕೆ, ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಹಾಗಾಗಿ ಯಾವುದೇ ಕ್ಷೇತ್ರ ಇರಲಿ, ವಿದ್ಯಾರ್ಥಿಗಳಿರಲಿ ಅಥವಾ ಉದ್ಯೋಗ ನಿರತರಿರಲಿ, ಕೈಗಾರಿಕೆ ನಡೆಸೋರಿರಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮಗಳನ್ನು ಮಾಡುವಂಥವ್ರಿರಲಿ, ಎಲ್ಲರಿಗೂ ಈಗ ಅನುಕೂಲಕರ ವಾತಾವರಣ ಈ ಜೂನ್ ತಿಂಗಳಲ್ಲಿ ಬರಲಿದೆ. ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳಿದ್ವಲ್ಲ. ಹಾಗಾಗಿ ಶುಭ ಗ್ರಹಗಳ ವಿಶೇಷವಾದ ಅನುಕೂಲಗಳು, ಗ್ರಹಾನುಕೂಲಗಳು ಬರೋದ್ರಿಂದ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಈ ಜೀವಮಾನದಲ್ಲಿ ಬರುವಂಥ ಕೆಲವು ಅವಕಾಶಗಳು ಗುರುವಿಂದ ಬರುತ್ತೆ, ಅಥವಾ ವರ್ಷದಲ್ಲಿ 1 ಅಥವಾ 2 ಬಾರಿ ಸಿಗುವಂಥ ಅವಕಾಶ ಸೂರ್ಯನಿಂದ ಬಂದಿದೆ. ಇನ್ನು ಮಧ್ಯೆ ನಿಮಗೆ ಅಡೆತಡೆ ಒಡ್ಡಿದ್ದರು ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನು ಸಹ ಈಗ ಉತ್ತಮವಾದ ಭಾಗ್ಯಸ್ಥಾನದಲ್ಲಿ ಬಂದಿದ್ದಾನೆ. ಹಾಗಾಗಿ ಅತ್ಯಪರೂಪದ ಹಲವಾರು ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬಂದಿವೆ. ಈ ವರ್ಷದ ಅನೇಕ ರೀತಿಯ ಅದ್ಭುತವಾದ ಘಟನೆಗಳು ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಜೀವಮಾನದಲ್ಲಿ ಜರುಗಲಿವೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಯಾರು ಅಪೇಕ್ಷೆ ಪಡೋರು ಇದ್ದರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಲ್ಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಇದರ ಒಂದು ಈಗಿನ ಫಲಿತಾಂಶಗಳು ನಿಮಗೆ ಪೂರಕವಾಗಿ ಬರ್ತವೆ. ನಿಮ್ಮ ಪ್ರಯತ್ನಕ್ಕೆ ಸಫಲತೆ ಅಂದರೆ ಹಿಂದೆ ಎಷ್ಟು ಪ್ರಯತ್ನ ಮಾಡಿದರೂ ಅಲ್ಲಿ ನಿಮಗೆ ಆ ಫಲಗಳು ಸಿಕ್ಕಿರದೆ ಇದ್ದಂಥವರಿಗೆ ಈ ವರ್ಷದಲ್ಲಿ ಆ ಫಲಗಳು ಸಿಗ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ಈ ದೀರ್ಘಕಾಲೀನ ಕನಸುಗಳು ಕೈಗೂಡುವಂಥ ನನಸಾಗುವಂಥ ಯೋಜನೆ, ವಾಹನ ಕೊಳ್ಳುವಂಥ ಅಪೇಕ್ಷೆಗಳವರಿಗೆ ವಾಹನ ಕೊಳ್ಳುವಂಥ ಅವಕಾಶ, ಮನೆ ಭೂಮಿ ಕೊಳ್ಳುವಂಥ ಒಂದು ಅಪೇಕ್ಷೆಗಳವರಿಗೆ ಅಂಥದನ್ನು ಮಾಡಿಕೊಳ್ಳುವಂಥ ಅವಕಾಶ, ಇನ್ನು ವಿವಾಹದ ಪ್ರಯತ್ನ ಉಳ್ಳಂಥವರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಈ ರೀತಿ ನಿಮ್ಮ ಒಂದು ಜೀವಮಾನದ ಸಾಧನೆಗಳನ್ನು ಮಾಡಲಿಕ್ಕೆ ಈಗ ಪೂರಕವಾದ ಅವಕಾಶ. ಇನ್ನು ಬೇರೆ ಬೇರೆ ರೀತಿಯ ಯುವಕರು, ಸಾಧಕರು, ಕ್ರೀಡಾ ಚಟುವಟಿಕೆ, ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಸಾಮಾಜಿಕ ಜಾಲತಾಣ, ಟಿವಿ, ಸಿನಿಮಾ, ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಅಪೇಕ್ಷೆಗಳವರಿಗೆ ಸಾಧನೆ ಅವಕಾಶ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಗಳಲ್ಲಿ ಜಯ ಸಿಗುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ಒಂದು ಸರ್ಕಾರ ಪ್ರಾಯೋಜಿತವಾದ ಯೋಜನೆಗಳ ಲಾಭ ಸಿಗುವಂಥ ಅವಕಾಶ, ದೀರ್ಘಕಾಲದ ನಿಮ್ಮ ಸಾಧನೆಗೆ ಈಗ ಪ್ರತಿಭಾ ಪುರಸ್ಕಾರ ಅಥವಾ ಜನಪ್ರಿಯತೆ ಸಿಗುವಂಥ ಅವಕಾಶ ಎಲ್ಲವೂ ನಿಮ್ಮ ಮನೆ ಬಾಗಿಲಿಗೆ ಬರುವಂಥದ್ದು ಅವಕಾಶ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳು ಅದೃಷ್ಟದಾಯಕವು, ಸುಖದಾಯಕವು, ಸೌಭಾಗ್ಯದಾಯಕವಾಗಿದೆ. ತಿಂಗಳ ಪೂರ್ತಿ ಸೂರ್ಯನು ನಿಮ್ಮ ರಾಶಿಯಾಧಿಪತಿ ಆಶೀರ್ವಾದ ಮಾಡ್ತಾನೆ. ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಇರುತ್ತೆ. ತಿಂಗಳ ಪೂರ್ತಿ ಗುರುವಿನ ಬೆಂಬಲ ಇರುತ್ತೆ. 22ನೇ ತಾರೀಕುವರೆಗೂ ಬುಧನು ನಿಮಗೆ ಪೂರಕವಾಗಿರ್ತಾನೆ. ಇವೆಲ್ಲವೂ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಅನುಭವಿಸುವಂಥದ್ದು. ಇನ್ನು ಸಣ್ಣ ಪುಟ್ಟ ಏರುಪೇರುಗಳು ಇಲ್ಲ ಅಂತೇನಿಲ್ಲ. ಅಲ್ಲಿ ನಿಮಗೆ ಈ ಶನಿ, ರಾಹು, ಕೇತುಗಳ ವೈರುಧ್ಯ ಇದ್ದೇ ಇರುತ್ತೆ. ಈಗ ಇವೆಲ್ಲವೂ ಅನುಕೂಲವಾಗಿದ್ದರೂ ಅನಾನುಕೂಲದ ಕೆಲವು ಗ್ರಹಗಳು ಇದ್ದಾವೆ, ಇಲ್ಲ ಅಂತೇನಿಲ್ಲ. ಅಲ್ಲಿ ಶನಿ, ರಾಹು, ಕೇತುಗಳ ವೈರುಧ್ಯ ಕಾರಣ ಅಷ್ಟಮದ ಶನಿ, ಅಲ್ಲಿ ಸಪ್ತಮದ ರಾಹು, ಜನ್ಮದ ಕೇತುರಿಗೆ ಜನ್ಮದಲ್ಲಿ ಬಂದಾನೆ. ಹಾಗಾಗಿ ಇಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ಮಿತ್ರ ರೂಪದ ಶತ್ರುಗಳು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ಸಹಿಸದೆ ನಿಮಗೆ ಏನಾದರೂ ಕೇಡು ಮಾಡಬೇಕು ಅನ್ನುವಂಥವರು ಅವರು ನಿಮ್ಮ ಸಂಬಂಧಿಕರಿರ್ಬೋದು, ಮಿತ್ರರಲ್ಲೇ ಇರ್ಬೋದು ಅಥವಾ ಯಾವುದೇ ರೀತಿಯ ಅಪರಿಚಿತರೇ ಇರ್ಬೋದು. ಹೀಗಾಗಿ ಯಾವುದೇ ರೀತಿಯ ನಿಮಗೆ ಇಂಥ ಒಂದು ಶತ್ರು ಪೀಡೆಗಳು ಹೆಚ್ಚಳ ಆಗ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಸೀಕ್ರೆಟನ್ನು, ನಿಮ್ಮ ಒಂದು ರಹಸ್ಯವನ್ನು ಅರಿತುಕೊಂಡು ಅದನ್ನೇ ನಿಮಗೆ ಅಸ್ತ್ರವಾಗಿ ನಿಮ್ಮ ಮೇಲೆ ಪ್ರಯೋಗ ಮಾಡುವಂಥದ್ದು ಇವೆಲ್ಲ ಜರಗಬಹುದು. ಹಾಗಾಗಿ ಇಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮಾತು, ನಡವಳಿಕೆ ಜೊತೆಗೆ ಸಾರ್ವಜನಿಕವಾದ ಸಂಪರ್ಕ ಇದೆಲ್ಲ ಜೊತೆಗೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬಳಸಬೇಕು, ಅದರ ದುರುಪಯೋಗ ಮಾಡದಂತೆ ನೀವು ಎಚ್ಚರ ವಹಿಸಬೇಕು. ಅಲ್ಲಿ ಬರುವಂಥ ಯಾವುದೇ ರೀತಿಯ ಇಂಥ ಸಂದೇಶಗಳು ಅಥವಾ ಯಾವುದೇ ರೀತಿಯ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಕಷ್ಟ ನಷ್ಟಕ್ಕೆ, ಅವಮಾನಕ್ಕೆ ಗುರಿಯಾಗುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿದ್ದಾರೆ. ಮಂಗಳನು ಸಹ ವೈರುಧ್ಯವಾಗಿ ಇರುವ ಕಾರಣ ಕೆಲವೊಮ್ಮೆ ಈ ಕಲಹಗಳು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಶುಭ ಗ್ರಹಗಳಿಂದ ಒಳ್ಳೆಯದಾಗೋದು ಖಂಡಿತ ಒಳ್ಳೆಯದೇ ಇರುತ್ತೆ. ಆದರೆ ಕೆಲವೊಂದು ವಿರುದ್ಧವಾದ ಗ್ರಹಗಳು ಸಹ ಇರುವ ಕಾರಣ ಅಂಥ ವಿರುದ್ಧವಾದ ಗ್ರಹಗಳ ಬಗ್ಗೆ ಎಚ್ಚರಿಕೆ ನಿಮಗೆ ಈ ಜೂನಲ್ಲಿ ಬೇಕಾಗುತ್ತೆ. ಎಲ್ಲವೂ ಸಾಮಾನ್ಯವಾಗಿ ಯಾವ್ಯಾವ ಗ್ರಹಗಳು ನಿಮಗೆ ಜೂನ್ ತಿಂಗಳಲ್ಲಿ ಉತ್ತಮ ಫಲ ಅಂತ ಗಮನಿಸಾಯಿತು. ಅಲ್ಲಿ ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ, ಆವಾಗ ಏನು ಎಚ್ಚರಿಕೆ ಗಮನಿಸಬೇಕು ಅನ್ನೋದನ್ನು ಈ ಡೇಟ್ಗೆ ಅನುಗುಣವಾಗಿ ಗಮನಿಸೋಣ. ಜೂನ್ 1ರಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಕಷ್ಟ ನಷ್ಟಗಳಿಗೆ ಗುರಿಯಾಗ್ಬೋದು. ಮಾತಿನ ಚಕಮಕಿ ಕಿರಿಯರಲ್ಲಿ ಹಿರಿಯರಲ್ಲಿ ಬರ್ಬೋದಾಗಿದೆ. ತಂದೆ, ತಾಯಿ ಅಥವಾ ಅತ್ತೆ, ಮಾವ ಅಥವಾ ನಿಮ್ಮ ಸೀನಿಯರ್ ಬಾಸ್ಗಳು ಅವರ ಜೊತೆಗೆ ಮಾತಿನ ಚಕಮಕಿ ಆಗ್ಬೋದು ಈ ಜೂನ್ 1ರಂದು. ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಕಷ್ಟ ನಷ್ಟಗಳ ಸಾಧ್ಯತೆ ಇದೆ. ಇನ್ನು ಜೂನ್ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ನಿಮ್ಮ ಜನ್ಮದಲ್ಲಿ ಬರುವಂತಹ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡುತ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಕೆಲವರಿಗೆ ಬರಲಿದೆ. 4, 5ರಲ್ಲಿ ಸ್ವಲ್ಪ ವಿಶೇಷವಾದ ತೊಂದರೆಗಳು ಎದುರಾಗ್ಬೋದು. ಕಷ್ಟ ನಷ್ಟಗಳ ಸಾಧ್ಯತೆ ಇದೆ. ಚಂದ್ರನ ಬೆಂಬಲ ನಿಮಗೆ ಅಷ್ಟು ಅನುಕೂಲವಾಗಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಹಣಕಾಸು ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ ವೃತ್ತಿಯಲ್ಲಿ ಸಮಸ್ಯೆಗಳು, ಸವಾಲುಗಳು ಎದುರಾಗ್ಬೋದು.
ಇನ್ನು ಆ ಬಳಿಕ ನಿಮಗೆ ಈ 7 ಮತ್ತು 8ನೇ ತಾರೀಕು 7, 8ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಉತ್ತಮವಾಗಿರುತ್ತೆ. ಅನೇಕ ರೀತಿಯ ಪ್ರಯೋಜನಗಳು ಲಾಭಗಳು ಆಗಲಿವೆ. ಪ್ರಯತ್ನದಲ್ಲಿ ಸಫಲತೆ, ವಿದ್ಯೆಯಲ್ಲಿ ಯಶಸ್ಸು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಎಲ್ಲ ಸಿಗಲಿದೆ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಜೂನ್ 7, 8ರಲ್ಲಿ. 9, 10, 11 ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಕೆಲವೊಂದು ವಿಚಾರದ ಸ್ವಲ್ಪ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಮಾತಿನ ಚಕಮಕಿ ಕಲಹಗಳು ಮನೆಯಲ್ಲಿ ಸಹ ಬರ್ಬೋದು. ನಾನಾ ರೀತಿಯ ಏರುಪೇರುಗಳು ಹಣಕಾಸಿನ ಹರಿವಿನಲ್ಲಿ ಆಗ್ಬೋದು, ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲವನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಿ. ಇವೆಲ್ಲವೂ ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ ಹೇಳುವಂಥ ಫಲ ಆಗಿರುತ್ತೆ. ಅಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಗುರುವಿನಿಂದ, ಶುಕ್ರನಿಂದ ಅಥವಾ ಇನ್ನಿತರ ಗ್ರಹಗಳಿಂದ ಸಿಗಬೇಕಾದಂಥ ಉತ್ತಮ ಫಲಗಳು ಖಂಡಿತ ಈ ದಿನಗಳಲ್ಲಿ ಸಿಗುತ್ತವೆ. ಹಾಗಾಗಿ ಚಂದ್ರನ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಏರುಪೇರು ಅಷ್ಟೇ ಬರ್ಬೋದು ಹೊರತು ಅದರಿಂದ ತುಂಬ ಕೆಟ್ಟದಾಗತ್ತೆ ಎಂದು ಭಾವಿಸಬೇಕಾಗಿಲ್ಲ. ಇನ್ನು 12, 13ರಲ್ಲಿ ಸಹ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಜೂನ್ 12, 13ರಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸು ಹರಿವು ಹೆಚ್ಚಳ ಆಗುವಂಥದ್ದು, ಹಣಕಾಸಿನ ಹೊರ ಹರಿವು ಅಂದರೆ ನಿಮಗೆ ಖರ್ಚುಗಳು ಹೆಚ್ಚಳ ಆಗುತ್ತೆ, ಅನುಮಾನದ ಘಟನೆಗಳು, ಅವಮಾನದ ಘಟನೆಗಳು ಆಗ್ಬೋದು. ಮನೆಯಲ್ಲಿ ಸಹ ಸ್ವಲ್ಪ ನೆಮ್ಮದಿಯ ಕೊರತೆ ಬರ್ಬೋದು. 14, 15, 16, 17, 18 ನಿರಂತರವಾಗಿ 5 ದಿನಗಳು 14ರಿಂದ 18ರವರೆಗೆ 5 ದಿನಗಳಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಅಲ್ಲಿ ವಿಶೇಷವಾಗಿ ಸಪ್ತಮ ಮತ್ತು ಷಷ್ಠದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಬಹಳ ಅನುಕೂಲವಾಗಿ ಆಗಿರುತ್ತೆ. ಸೂರ್ಯ ಚಂದ್ರ ಬೆಂಬಲ, ಗುರುವಿನ ಬೆಂಬಲದಿಂದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ಮನೆ ಕೊಳ್ಳುವಂಥ ವಿಚಾರ, ಯಾವುದೇ ರೀತಿಯ ಪ್ರಮುಖ ಒಪ್ಪಂದ ರಿಜಿಸ್ಟ್ರೇಷನ್ ಮಾಡೋದು, ಇವೆಲ್ಲದಕ್ಕೂ ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಗ್ರಹ ಅನುಕೂಲಗಳು ಬಹಳ ಅತ್ಯುತ್ತಮವಾಗಿರುತ್ತೆ. ಜೀವಮಾನದ ಮಹತ್ವದ ಸಾಧನೆ ಅಂತಹ ಘಟನೆಗಳು 14ರಿಂದ 18ರ ಅವಧಿಯಲ್ಲಿ ಜರಗಬಹುದಾಗಿದೆ. ಇನ್ನು ನಿಮ್ಮ ಏನಾದರೂ ಪ್ರಮುಖವಾದ ಗೋಲ್ ಇದ್ದರೆ ಅದನ್ನು ನೀವು ಈಗ ತಲುಪಲಿಕ್ಕೆ ಈ 5 ದಿನಗಳು ಸಹಕಾರಿ ಆಗಲಿವೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 19, 20 ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ. 19, 20ರಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಹಣಕಾಸಿನ ನಷ್ಟ ಕಷ್ಟಗಳು, ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ. 21, 22 ಹಾಗೆ ಅಷ್ಟು ಉತ್ತಮ ಇಲ್ಲ. ಖರ್ಚುಗಳು ಜಾಸ್ತಿ, ಆದಾಯ ಕೊರತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಹವಾಮಾನ ವೈಪರೀತ್ಯದ ತೊಂದರೆಗಳು ಆರೋಗ್ಯದಲ್ಲಿ ಏರುಪೇರು ತರಬಹುದಾಗಿದೆ. ಹಣಕಾಸು ಅಷ್ಟು ಉತ್ತಮವಾಗಿ ಇರುವುದಿಲ್ಲ 21, 22ಕ್ಕೆ. 23, 24, 25, 26 ನಿರಂತರವಾಗಿ 4 ದಿನಗಳು ಅಲ್ಲಿ ಕರ್ಮ ಮತ್ತು ಲಾಭದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಸಿದ್ಧಿಯನ್ನು ಕೊಳ್ಳಿದ್ದಾನೆ. 23ರಿಂದ 26ರಲ್ಲಿ ಅನೇಕ ರೀತಿಯ ಮಹತ್ವದ ಘಟನೆಗಳು ಜರಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭಗಳು ಎಲ್ಲ ಬರಲಿವೆ. ದೂರ ಪ್ರಯಾಣ ಅಥವಾ ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ, ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿಯ ಒಂದು ಯಾವುದೇ ರೀತಿಯ ಶುಭ ಚಿಹ್ನೆಗಳು ಅಥವಾ ಪ್ರಶಸ್ತಿ ಪುರಸ್ಕಾರಗಳು ಕೆಲವೊಬ್ಬರಿಗೆ ಒಲಿದು ಬರ್ಬೋದಾಗಿದೆ. ಹಾಗಾಗಿ 4 ದಿನಗಳ ಸದುಪಯೋಗಪಡಿಸಿಕೊಳ್ಳಿ. ಇನ್ನು 27, 28 ಅಷ್ಟೇನು ಉತ್ತಮ ಇಲ್ಲ. ಕಷ್ಟ ನಷ್ಟಗಳ ಸಾಧ್ಯತೆ, ವಿರುದ್ಧವಾದ ಪರಿಣಾಮಗಳಾಗುವಂಥದ್ದು, ಬಂಧುಗಳ ಜೊತೆಗೆ ಕಲಹ, ಮಿತ್ರರ ಜೊತೆಗೆ ಕಲಹ ಅಥವಾ ಮನೆಯಲ್ಲಿ ಹಿರಿಯರ ಜೊತೆಗೆ ಸಹ ವಾಗ್ವಾದ ಆಗುವಂಥದ್ದು. ಹಾಗೆ 27, 28 ಇಂತಹ ವಿಚಾರ ಎಚ್ಚರಿಕೆ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ, ಯಶಸ್ಸು, ಜಯ, ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡಲಿವೆ. ದೂರ ಪ್ರಯಾಣ, ಯಾತ್ರೆ ಹೋಗುವಂಥ ಅವಕಾಶ, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ನಿಮಗೆ ಸಿಗುವಂಥದ್ದು, ಅಥವಾ ಕೌಟುಂಬಿಕವಾದ ಯಾವುದೇ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಯಾವುದೇ ರೀತಿಯ ವಿವಾದಗಳು ನಿಮ್ಮ ಪರವಾಗಿ ವಿಜಯ ಆಗುವಂಥ ಘಟನೆಗಳು. ಹಾಗಾಗಿ ಅನೇಕ ಶುಭ ವಾರ್ತೆಗಳನ್ನು ಈ ದಿನ ಕೇಳ್ಬೋದಾಗಿದೆ 29, 30ರಲ್ಲಿ. ಇವೆಲ್ಲವೂ ಚಂದ್ರನ ಅನುಕೂಲತೆ ನಿಮಗೆ ಜೂನ್ 1ರಿಂದ 30ರವರೆಗೆ ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಇಲ್ಲ ಅನ್ನೋದರ ಒಂದು ಸಂಕ್ಷಿಪ್ತ ವಿಚಾರಗಳನ್ನು ತಿಳಿದುಕೊಂಡಿದ್ದು. ಚಂದ್ರನ ಬೆಂಬಲ ಇಲ್ಲದೇ ಇದ್ದರೂ ಸಹ ನಿಮಗೆ ಇರುವಂತಹ ಒಂದು ಗುರುವಿನ ಅನುಕೂಲ, ರವಿಯ ಅನುಕೂಲ, ಶುಕ್ರನ ಅನುಕೂಲ ತಿಂಗಳ ಪೂರ್ತಿ ಖಂಡಿತ ಇದ್ದೇ ಇರುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂತಹ ಬಣ್ಣಗಳು ತಿಂಗಳ ಪೂರ್ತಿ ನಿಮಗೆ ರವಿಯ ಅನುಕೂಲ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಕೂಲ ಇದೆ, ಗುರುವಿಗೆ ಸಂಬಂಧಿಸಿದ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು, ಜೊತೆಗೆ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇಲ್ಲದೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅಲ್ಲದೆ ನಿಮಗೆ ಬುಧನ ಅನುಕೂಲ ನಿಮಗೆ ತಿಂಗಳ 22ರವರೆಗೂ ಬುಧನ ಅನುಕೂಲವಾಗಿರ್ತಾನೆ. ಹಾಗಾಗಿ ಜೂನ್ 22ರವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಬೋದು. ಹಾಗಾಗಿ ಆರೆಂಜ್, ಗ್ರೀನ್, ಯೆಲ್ಲೋ, ವೈಟ್ ಬಣ್ಣ ಜೊತೆಗೆ ಸಂಖ್ಯೆ 1, 5, 3, 6 1, 3, 5, 6 ಅಂಕನ್ನು ಬಳಸ್ಕೊಳ್ಳಿ. ಇನ್ನು ನಿಮಗೆ ಆಗಲೇ ಹೇಳಿದಂತೆ ಶನಿ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ ತಿಂಗಳ ಪೂರ್ತಿ. ಹಾಗಾಗಿ ಅದನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಅಂತಹ ಒಂದು ವಿಚಾರ ಬಂದಾಗ ನೀವು ವಿಶೇಷವಾಗಿ ಗಣೇಶ, ದೇವಿ, ಸುಬ್ರಹ್ಮಣ್ಯ ಅಥವಾ ನಾಗರಾಜರು, ನರಸಿಂಹಸ್ವಾಮಿ, ಹನುಮಾನ್ ಮುಂತಾದ ಭಕ್ತಿ ಮಾಡಬೇಕು. ಹನುಮಾನ್ ಚಾಲಿಸ ಓದು, ಹನುಮಾನ್ ಚಾಲಿಸಿದ ಪಠನೆ, ಹನುಮಾನ್ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಮುಂತಾದ ಭಕ್ತಿ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಅಥವಾ ಸಾಧ್ಯವಾದಷ್ಟು ಯಾವುದೇ ರೀತಿಯ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ, ಯಾತ್ರೆ, ಪ್ರವಾಸ ಮಾಡೋದಾಗಲಿ, ಜೊತೆಗೆ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಅನುಕೂಲವಾದಂಥ ಹಲವಾರು ಜೀವಮಾನದ ಸಾಧನೆಗಳು ಈ ಸಿಂಹರಾಶಿಯವರ ಜೀವನದಲ್ಲಿ ಆಗಲಿವೆ. ಅನೇಕ ರೀತಿಯ ಗ್ರಹಗಳಿಂದ ನಿಮಗೆ ಶುಭ, ಲಾಭ, ಯಶಕೀರ್ತಿ, ಜಯಗಳು ಸಿದ್ಧಿಯಾಗುವಂಥ ಅವಕಾಶ ಜೂನ್ ತಿಂಗಳಲ್ಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ.
ಕನ್ಯಾ ರಾಶಿಗೆ ಜೂನ್ ತಿಂಗಳು ತೃಪ್ತಿದಾಯಕವಾದ ಒಂದು ಫಲಿತಾಂಶವನ್ನು ಕೊಳ್ಳಿದೆ. ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಜೂನ್ ತಿಂಗಳಲ್ಲಿ ಜರುಗಲಿವೆ. ಚತುರ್ಗ್ರಹಗಳ ಕೃಪೆ ಇದೆ. ಉದ್ಯೋಗ, ಧನ, ಸುಖ ಎಲ್ಲ ಶುಭದಾಯಕವಾಗಿದೆ ಎಂಬ ಒಂದು ವಾಕ್ಯ ಬಂದಿದೆ. 4 ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡುವಂಥ ಒಂದು ಉತ್ತಮ ಅನುಕೂಲ. ಜೊತೆಗೆ ಅನೇಕ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಹತ್ವವಾದ ಒಂದು ಘಟನೆಗಳು ಈ ತಿಂಗಳಲ್ಲಿ ಜರುಗಲಿವೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪಮಟ್ಟಿಗೆ ಉತ್ತಮವಾದ ಫಲಿತಾಂಶ ಇದೆ. ಗ್ರಹ ರಾಜನಾದಂತಹ ಸೂರ್ಯ ಭಗವಂತನು ನಿಮಗೆ ಜೂನ್ 15ರಿಂದ ಆಶೀರ್ವಾದ ಮಾಡಲಿದ್ದಾನೆ. ಹಾಗಾಗಿ ಸೂರ್ಯನ ವಿಶೇಷವಾದ ಕೃಪೆಯಿಂದ ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅಥವಾ ಯಾವುದೇ ರೀತಿಯ ಸರ್ಕಾರದ ಒಂದು ಉದ್ಯೋಗ ಇತ್ಯಾದಿಗಳಿಗೆ ಪ್ರಯತ್ನ ಪಡೋದಕ್ಕೆ ಒಂದು ಶುಭ ವಾರ್ತೆಗಳು ಸಿಗುವಂಥ ಅವಕಾಶ. ಜೊತೆಗೆ ಯಾವುದೇ ನಿಮ್ಮ ಒಂದು ಯೋಜನೆಗಳ ಒಂದು ಸಿದ್ಧತೆಗೆ ಈಗ ಒಂದು ಚಾಲನೆ ಸಿಗಲಿದೆ. ಬಾಂಧವರಲ್ಲಿ, ಬಂಧುಗಳಲ್ಲಿ ಈಗ ಬಾಂಧವ್ಯ ಚೆನ್ನಾಗಾಗುವಂಥದ್ದು. ಕೌಟುಂಬಿಕವಾದ ವಿವಾದಗಳು, ಆಸ್ತಿ ವಿವಾದಗಳು ಈಗ ಪರಿಹಾರ ಆಗುವಂಥ ಅವಕಾಶಗಳು ಜೂನ್ ತಿಂಗಳಲ್ಲಿ ಬರಲಿವೆ. ಅದರಲ್ಲೂ ಜೂನ್ 15ರ ಬಳಿಕ ನಿಮಗೆ ತಿಂಗಳ ಅಂತ್ಯದವರೆಗೂ ರವಿಯ ಒಂದು ವಿಶೇಷವಾದ ಕೃಪೆಯಿಂದ ಇಂತಹ ಒಂದು ವಿಚಾರಗಳಿಗೆ ಬಹಳಷ್ಟು ಪ್ರಯೋಜನಕಾರಿಯಾದ ಒಂದು ಅಂಶಗಳು ಬಂದಿವೆ. ರವಿಯ ಬಳಿಕ ಮಂಗಳನು ಸಹ ನಿಮಗೆ ತಿಂಗಳ ಆರಂಭದಲ್ಲಿ ಲಾಭಸ್ಥಾನದಲ್ಲಿ ಇರ್ತಾನೆ. 6ನೇ ತಾರೀಕುವರೆಗೂ ಆ ಮಂಗಳನು ಕಟಕದಲ್ಲಿದ್ದರೂ ಅಥವಾ ನೀಚನಾಗಿದ್ದರೂ ಸಹ ನಿಮಗೆ ವಿಶೇಷವಾದ ಶುಭಫಲವನ್ನು ಆತನ ಒಂದು ಅನುಕೂಲದಿಂದ ತಿಂಗಳ ಮೊದಲ ವಾರದಲ್ಲಿ ಬರಲಿವೆ. ಬುಧನು ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ. ಆತನು ಹಾಗೆ ನಿಮಗೆ ಜೂನ್ 6ರಿಂದ ತಿಂಗಳ ಅಂತ್ಯದವರೆಗೂ ವಿಶೇಷವಾಗಿ ಅಲ್ಲಿ ಆತನ ಒಂದು ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಲಾಭವನ್ನು ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಕೊಡಲಿದ್ದಾನೆ. ಅಂದರೆ ಯಾವುದೇ ರಾಶಿಯವರಿಗೆ ಅವರ ಒಂದು ಸ್ವರಾಶಿಯಾಧಿಪತಿ ಕೊಡುವಂತಹ ಒಂದು ಉತ್ತಮ ಫಲಿತಾಂಶ ಅದು ಅಧಿಕವಾಗಿರುತ್ತೆ. ಅಂದರೆ ವಿಶೇಷವಾದ ಒಲವು ನಿಮ್ಮ ರಾಶಿಯಾಧಿಪತಿಗಳು ನಿಮ್ಮ ಮೇಲೆ ಬರುವ ಕಾರಣ ಅಂತಹ ಒಂದು ಅನುಕೂಲ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಒದಗಿ ಬರಲಿದೆ. ಅದೇ ರೀತಿ ಸಿಂಹರಾಶಿಯವರಿಗೆ ಅವರ ಒಂದು ರಾಶಿಯಾಧಿಪತಿ ಸೂರ್ಯನು ಅನುಕೂಲವಾಗಿ ಬರುವಂತಹ ಘಟನೆ ಈ ಜೂನ್ ತಿಂಗಳಲ್ಲಿ ಜರುಗುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಸಹ ನೀವು ವಿಶೇಷವಾಗಿ ಬುಧನಿಂದ ಆಶೀರ್ವಾದ ಸಿಗುವಂಥದ್ದು, ಆರ್ಥಿಕವಾಗಿ ಪ್ರಯೋಜನಗಳು ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ, ಶೈಕ್ಷಣಿಕವಾಗಿ ಏನಾದರೂ ನಿಮಗೆ ಈ ಗುರುಬಲದ ಕೊರತೆ ಇದ್ದರೂ ಸಹ ನಿಮ್ಮ ಒಂದು ಅನುಕೂಲಕ್ಕಾಗಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಅಂತಹ ಒಂದು ವಿದ್ಯಾರ್ಥಿಗಳಿಗೆ, ಸಾಧನೆ ಮಾಡೋರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಉತ್ತಮವಾದ ಫಲಿತಾಂಶವನ್ನು ಕೊಳ್ಳಿದ್ದಾನೆ. ಅನೇಕ ರೀತಿಯ ನಿಮ್ಮ ಕನಸುಗಳು ಈಡೇರುವಂತಹ ಒಂದು ಘಟನೆಗಳಿಗೆ ಸಾಕ್ಷಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇವೆಲ್ಲನ ನೀವು ಬುಧನ ಅನುಕೂಲವನ್ನು ಗಮನಿಸಿಕೊಳ್ಳುವಂಥದ್ದು. ಇನ್ನು ಅಲ್ಲಿ ಶುಕ್ರನು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿರ್ತಾನೆ. ಶುಕ್ರನ ಅನುಗ್ರಹ ಉತ್ತಮವಾಗಿರುವ ಕಾರಣ ಹಣಕಾಸಿನ ಹರಿವು, ಯಾಕಂದರೆ ಧನವೇ ಪ್ರಧಾನ ಅನ್ನುವಂಥ ಒಂದು ಈ ಯುಗದಲ್ಲಿ ಇರುವ ಕಾರಣ ಇಲ್ಲಿ ಧನದ ಹರಿವು ಬಹಳ ಉತ್ತಮವಾಗಿರಬೇಕು. ಅದು ಎಲ್ಲರಿಗೂ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಧನದ ಒಂದು ಅನುಕೂಲ ಇರ್ತಿರುತ್ತೆ. ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ ಇದೆ. ಉದ್ಯೋಗದಲ್ಲಿ ಅಥವಾ ಇನ್ನಿತರವಾದ ವಿಚಾರಗಳಿರೋರಿಗೆ ಸಹ ಧನದ ಹರಿವು ಉತ್ತಮ ಬರುವಂಥದ್ದು. ನಿಮಗೆ ಸಿಗಬೇಕಾದ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಆಗಲಿ ಅಥವಾ ನಿಮ್ಮ ಹೂಡಿಕೆಗೆ ಉತ್ತಮವಾದ ಪ್ರತಿಫಲ, ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾದ ರಿಟರ್ನ್ಸ್ಗಳು ಅಂತ ಹೇಳ್ತೀವಿ, ಅವೆಲ್ಲ ಸಿಗುವಂಥ ಅವಕಾಶಗಳು ಬರಲಿವೆ. ಇನ್ನು ಯಾವುದಾದ್ರು ಆರಂಭಗಳನ್ನು ಮಾಡಲಿಕ್ಕೆ, ಅದು ವ್ಯಾಪಾರ, ಉದ್ಯಮ ಇತ್ಯಾದಿಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ. ಹೊಸದರ ಆರಂಭಕ್ಕೆ ಯಾವುದೇ ರೀತಿಯೂ ಧನ ಸಹಾಯ, ಲೋನ್ಗಳಿಗೆ ಅಪ್ಲೈ ಮಾಡಿದರೆ ಅವೆಲ್ಲವೂ ಈಗ ನಿಮಗೆ ನಿಮ್ಮ ಪರವಾಗಿ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅನುಕೂಲವಾದ ಘಟನೆಗಳು ಜರಲಿವೆ. ಧನದ ಸಮೃದ್ಧಿ ಇರುತ್ತೆ. ಇನ್ನು ಅದೇ ರೀತಿ ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಅಪರೂಪಕ್ಕೆ ಅಂದರೆ 18 ವರ್ಷಗಳಿಗೊಮ್ಮೆ ಇಂಥ ಒಂದು ಅವಕಾಶಗಳು ಸಿಗುವಂಥದ್ದು. ರಾಹು, ಕೇತು ಎಲ್ಲವೂ 18 ತಿಂಗಳಿಗೊಮ್ಮೆ ರಾಶಿ ಬದಲಿಸ್ತಾರೆ. ಆದರೆ ಅವರು ಒಂದು ಗೋಚರದಲ್ಲಿ ಕೇವಲ 4 ರಾಶಿಗಳಿಗೆ ಅವರಿಂದ ಉತ್ತಮ ಫಲ ಸಿಗಲಿದೆ. ಅಂತಹ ರಾಶಿಗಳು ನಿಮ್ಮ ರಾಶಿಯು ಒಂದಾಗಿರುತ್ತೆ. ಅಲ್ಲಿ ಷಷ್ಠದ ರಾಹುವಿನಿಂದಾಗಿ ಆರೋಗ್ಯ, ಯಶಸ್ಸು, ಲಾಭ ಸಿಗುತ್ತದಾಗಲಿ ಅನೇಕ ರೀತಿಯ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥ ಘಟನೆಗಳು, ಅದೃಷ್ಟದ ಪರೀಕ್ಷೆ ಮಾಡಿದರೆ ಅದೃಷ್ಟ ನಿಮ್ಮ ಫಲವಾಗಿ ಒದಗುವಂತಹ ಘಟನೆಗಳು, ಇನ್ನು ವಿದೇಶದ ವ್ಯವಹಾರ, ವಿದೇಶ ಮೂಲದ ಕೆಲಸ ಕಾರ್ಯಗಳಿಗೆ ಜಯ ಸಿಗುವಂಥದ್ದು, ಇನ್ನು ಕಂಪ್ಯೂಟರು, ಟಿವಿ, ಮಾಧ್ಯಮ, ಸಿನಿಮಾ ಅಥವಾ ಬೇರೆ ಬೇರೆ ರೀತಿಯ ಕಲಾ ಮಾಧ್ಯಮಗಳು, ಸೀರಿಯಲ್ಗಳು, ಜಾನಪದೀಯ ರಂಗ, ಇನ್ನಿತರವಾದ ಮನೋರಂಜನಾ ಕ್ಷೇತ್ರ, ಇವೆಂಟ್ ಮ್ಯಾನೇಜ್ಮೆಂಟು, ಕಲ್ಚರಲ್ ಆಕ್ಟಿವಿಟಿ ಮುಂತಾದ ಕ್ಷೇತ್ರದಲ್ಲಿ ಇವರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಸಿಗಲಿದೆ. ಬಹಳ ಕಾಲದಿಂದ ಇರುವಂತಹ ಅವಕಾಶಗಳು ಈ ಒಂದು ತಿಂಗಳಲ್ಲಿ ರಾಹುವಿನ ವಿಶೇಷದ ಬೆಂಬಲದಿಂದ ನಿಮಗೆ ಅನುಕೂಲವಾಗಿ ಆಗುವಂಥದ್ದಿರುತ್ತೆ. ಅಂತಹ ಒಂದು ಕ್ಷೇತ್ರದಲ್ಲಿ ಲಾಭವನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗಲಿದೆ. ಹಾಗಾಗಿ ಇವೆಲ್ಲವೂ ಗ್ರಹದ ಅನುಕೂಲ ಬಹಳ ಉತ್ತಮವಾಗಿರುತ್ತೆ. ಅನೇಕ ರೀತಿಯ ಹಿಂದೆ ಹಿನ್ನಡೆ ಆಗಿದಂಥ ಕ್ಷೇತ್ರಗಳು ಈಗ ಮುನ್ನಡೆ ಆಗುತ್ತೆ. ಹಿಂದೆ ತಾತ್ಕಾಲಿಕವಾಗಿ ನಿಂತು ಹೋಗಿದಂತಹ ಪ್ರಾಜೆಕ್ಟ್ಗಳಿಗೆ ಮತ್ತೆ ಚಾಲನೆ ಸಿಗುತ್ತೆ. ಹಿಂದೆ ಯಾರ್ಯಾರಿಗೆಲ್ಲ ಚಾನ್ಸ್ಗಳು ಮಿಸ್ ಆಗಿದ್ದವು ಅವರಿಗೆ ಮತ್ತೆ ಸಿಗುವಂಥ ಅವಕಾಶ ಬಂದಿದೆ. ಹಾಗಾಗಿ ನಿಮಗೆ ಗುರುಬಲ ಇಲ್ಲ ಅಂತ ನೀವು ಕೊರಗಬೇಕಾಗಿಲ್ಲ. ಗುರುಬಲ ಅನುಕೂಲತೆ ಕಡಿಮೆ ಇದ್ದರೂ ಅಲ್ಲಿ ರವಿ, ಬುಧ, ಶುಕ್ರರು ನಿಮಗೆ ಉತ್ತಮವಾದ ಫಲವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾರೆ. ಆರೋಗ್ಯ ಸಹ ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಹಿಂದೆ ಇದ್ದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಧನ, ಮನ, ತನು ಅಂದರೆ ತನು, ಮನ, ಧನದಲ್ಲಿ ಸಹ ನಿಮಗೆ ವಿಶೇಷವಾದ ಗ್ರಹ ಬೆಂಬಲಗಳು ಜೂನ್ ತಿಂಗಳಲ್ಲಿ ಸಿಗಲಿವೆ. ಇವೆಲ್ಲವೂ ಉತ್ತಮವಾದ ಫಲಗಳನ್ನು ಗಮನಿಸಲಾಗಿದೆ. ಇನ್ನು ಕೆಲವೊಂದು ನಿಮಗೆ ವಿರುದ್ಧವಾದ ಗ್ರಹಗಳು ಇದ್ದಾವೆ, ಅದನ್ನು ಗಮನಿಸಬೇಕಾಗತ್ತೆ. ಒಂದು ಉದಾಹರಣೆಗೆ ನಿಮಗೆ ಆರಂಭದಲ್ಲಿ 14ರವರೆಗೂ ರವಿಯು ಅಷ್ಟು ಪೂರಕವಾಗಿರುವುದಿಲ್ಲ. ಮಂಗಳನು 6ನೇ ತಾರೀಕು ಬಂದರೆ 7ರಿಂದ ನಿಮಗೆ ಮಂಗಳನು ಸಹ ವಿರುದ್ಧವಾಗಿರ್ತಾನೆ. ಜೊತೆಗೆ ಗುರುಬಲದ ಕೊರತೆ ಕೆಲವೊಮ್ಮೆ ಕಾಣಬಹುದು. ಶನಿಯ ಸಪ್ತಮದ ಚಲನೆ, ಕೇತುವಿನ ವ್ಯಯದ ಚಲನೆ ಇವೆಲ್ಲವೂ ಇರ್ತವೆ.
ಹಾಗೆ ಇದರ ಪರಿಣಾಮವಾಗಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರ್ಪೇರು ಬರುವುದಾಗಲಿ, ಹಣಕಾಸಿನ ಕೆಲವು ನೀವು ನಷ್ಟಕ್ಕೆ, ಇನ್ನಿತರರ ಪ್ರೇರಣೆಯಿಂದ ಹಣಕಾಸಿನ ನಷ್ಟಕ್ಕೆ ಒಳಗಾಗುವುದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ನಂಬಿ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ನಷ್ಟ ಸಿಗುವಂಥದ್ದು. ಹಾಗೆ ಆಕಸ್ಮಿಕ ಲಾಭನೂ ಇದೆ ರಾಹುವಿನಿಂದ. ಅಲ್ಲಿ ಕೇತು ವಿರುದ್ಧವಾಗಿರೋ ಕಾರಣ ಆಕಸ್ಮಿಕ ನಷ್ಟನೂ ಆಗ್ಬೋದು. ಹಾಗಾಗಿ ಆಕಸ್ಮಿಕವಾಗಿ ಬಂದ ಲಾಭವನ್ನು ನೀವು ಅದನ್ನು ಚೆನ್ನಾಗಿ ನಿಭಾಯಿಸ್ಕೋಬೇಕು. ಇಲ್ಲಾಂದರೆ ಅಲ್ಲಿ ಕೇತುವಿನಿಂದ ನೀವು ನಷ್ಟಕ್ಕೆ ಒಳಗಾಗ್ತೀರಾ. ಹಾಗೆ ಅದನ್ನು ಚೆನ್ನಾಗಿ ಗಮನಿಸಿಟ್ಕೊಳ್ಬೇಕು. ಅಥವಾ ಯಾವುದೇ ರೀತಿಯ ಅತಿ ಆಸೆಗೆ ಒಳಗಾಗಿ ಬಂದಂಥ ಹಣವನ್ನು, ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಎದುರಾಗ್ಬೋದು. ಹಾಗಾಗಿ ಅಂತಹ ಒಂದು ವಿಚಾರ ಬಗ್ಗೆ ಎಚ್ಚರಬೇಕು. ಇನ್ನು ಗುರುವಿನ ಅನುಕೂಲ, ನಿಮಗೆ ಅನಾನುಕೂಲ ಇದೆ. ಶನಿಯ ಒಂದು ಸಪ್ತಮದ ಚಲನೆ ಇದು ಕಾರಣ ದಾಂಪತ್ಯದಲ್ಲಿ ಏರುಪೇರು, ದಾಂಪತ್ಯದಲ್ಲಿ ಕಲಹಗಳು ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಬರುವಂಥದ್ದು ಇವೆಲ್ಲವೂ ಸಾಧ್ಯತೆ ಇರುತ್ತೆ. ಇನ್ನು ವಿವಾಹದ ಪ್ರಯತ್ನದಲ್ಲಿ ಇವರಿಗೆ ಕೆಲವೊಂದು ಪ್ರಯತ್ನದಲ್ಲಿ ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಹಾಗೆ ಉತ್ತಮ ಗ್ರಹಗಳಿಂದ ಉತ್ತಮ ಫಲವೂ ಇದೆ, ಕೆಲವೊಂದು ಅಶುಭ ಗ್ರಹಗಳಿಂದ ಅಥವಾ ನಿಮ್ಮ ವಿರುದ್ಧವಾದ ಗ್ರಹಗಳಿಂದ ಕೆಲವು ವಿರುದ್ಧ ಪರಿಣಾಮ ಸಹ ಇರ್ಬೋದಾಗಿದೆ. ಹಾಗಾಗಿ ವಿರುದ್ಧ ಪರಿಣಾಮ ಬಗ್ಗೆ ತುಂಬ ಚಿಂತೆ ಪಡಬೇಕಾಗಿಲ್ಲ. ಯಾಕಂದರೆ ಉತ್ತಮ ಪರಿಣಾಮದ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ. ಅತ್ಯುತ್ತಮವಾದ ಉತ್ತಮ ಫಲವನ್ನು ಜೂನ್ ತಿಂಗಳಲ್ಲಿ ಪಡೆಯಬಹುದಾಗಿದೆ. ಆದರೆ ಈ ಒಂದು ವಿರುದ್ಧ ಪರಿಣಾಮದ ಎಚ್ಚರಿಕೆ ಖಂಡಿತ ನಿಮಗೆ ಬೇಕೇ ಬೇಕಾಗತ್ತೆ. ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಈ ತಿಂಗಳಲ್ಲಿ ಈ ಗ್ರಹಗಳ ಅನುಕೂಲದ ಬಳಿಕ ಚಂದ್ರನು ನಿಮಗೆ ಯಾವ ರೀತಿ ಅನುಕೂಲವಾಗಿದ್ದಾನೆ, ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ, ಯಾವ ದಿನಗಳಲ್ಲಿ ಚಂದ್ರನು ನಮಗೆ ವಿರುದ್ಧವಾಗಿರ್ತಾನೆ ಗಮನಿಸಿಕೊಂಡು ಅದನ್ನು ನೀವು ಅನ್ವಯಿಸ್ಕೊಳ್ಬೇಕಾಗತ್ತೆ. ಆರಂಭದ ಜೂನ್ 1 ನಿಮಗೆ ಉತ್ತಮವಾದ ಅನುಕೂಲವಿದೆ. ಲಾಭಸ್ಥಾನದಲ್ಲಿ ಚಂದ್ರನು ಇದ್ದಾನೆ. ಜೂನ್ 1ರಂದು ಲಾಭಸ್ಥಾನದ ಚಂದ್ರನಿಂದಾಗಿ ಅನೇಕ ರೀತಿಯ ಧನ ಲಾಭಗಳು ಯಶಸ್ವಿಗಳಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೆಯಲಿದೆ. ಆರೋಗ್ಯ ಉತ್ತಮವಾಗಿರುವಂಥ ದಿನ ಜೂನ್ 1. ಜೂನ್ 2, 3ರಲ್ಲಿ ಚಂದ್ರನ ವೈರುಧ್ಯ ಇರುತ್ತೆ. 12ನೇ ಸ್ಥಾನ ಅಥವಾ ವ್ಯಯದಲ್ಲಿರುವಂತಹ ಚಂದ್ರನು ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಕನು, ಆರೋಗ್ಯಕ್ಕೆ ಜನಪದ ಏರುಪೇರು ಮಾಡುತ್ತಾನು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವಿಫಲತೆ ಅಥವಾ ತಂದರೆ ಸೋಲನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 2, 3ರಲ್ಲಿ ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳು ಅದನ್ನು ಅಷ್ಟು ಉತ್ತಮವಾಗಿರುವುದಿಲ್ಲ. ಆ ಬಳಿಕ 4, 5, 6 ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು ಕೊಳ್ಳಿದ್ದಾನೆ. 4, 5, 6ರಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು, ಸಹಿ ಒಪ್ಪಂದ ಅಥವಾ ಯಾವುದೇ ಭೇಟಿಯಾಗುವುದು ಮುಂತಾದವನ್ನು ಮಾಡಬಹುದಾಗಿದೆ. ಅತ್ಯುತ್ತಮವಾದ ಅವಕಾಶ ಇದೆ. ಹಣ, ಯಶಸ್ಸು, ಆರೋಗ್ಯ ಎಲ್ಲವೂ ಚೆನ್ನಾಗಿ ಉತ್ತಮವಾಗಿರುತ್ತೆ 4, 5, 6ರಲ್ಲಿ. ಇನ್ನು 7, 8 ಅಷ್ಟು ಉತ್ತಮ ಇಲ್ಲ. 7, 8ರಲ್ಲಿ ಕಷ್ಟ, ನಷ್ಟ, ಅನಾರೋಗ್ಯದ ಸಾಧ್ಯತೆ, ಹೊಟ್ಟೆ ನೋವು, ಅಜೀರ್ಣ ಅಥವಾ ಇನ್ನಿತರ ಯಾವುದೇ ರೀತಿಯ ದೈಹಿಕವಾದ ಸಮಸ್ಯೆಗಳು ಕಂಡುಬರಬಹುದು 7, 8ರಲ್ಲಿ. 9, 10, 11 ಸಾಮಾನ್ಯವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತದೆ. ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಬರುವಂಥ ಅವಕಾಶಗಳು 9, 10, 11ರಲ್ಲಿದೆ. 12, 13 ಸಾಮಾನ್ಯ ದಿನ ಆಗಷ್ಟೇ ಆಗಿರುತ್ತೆ. ಬಂಧುಗಳಲ್ಲಿ ವೈರುಧ್ಯಗಳು ಬರುವಂಥದ್ದು, ಮಿತ್ರರಲ್ಲಿ ವೈರುಧ್ಯ, ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ, ಅಡೆತಡೆಗಳು ಬರಬಹುದಾಗಿದೆ. ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಸಹ ಇರಬಹುದಾಗಿದೆ. 14, 15 ವಿಶೇಷವಾಗಿ ಉತ್ತಮವನ್ನು ಕಂಡು ಬರೋದಿಲ್ಲ. ಅಲ್ಲಿ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ವೈರತ್ವ ಬರ್ಬೋದು. ಕಿರಿಯರ ಜೊತೆಗೆ ವಾಗ್ವಾದ ಅಥವಾ ನಿಮ್ಮದೇ ನಿಮ್ಮ ಸ್ವಂತ ಮಕ್ಕಳಿರ್ಬೋದು, ನಿಮ್ಮದೇ ಸಹೋದರ, ಕಿರಿಯ ಅಕ್ಕ ತಂಗಿ ಇರ್ಬೋದು, ಇವರ ಜೊತೆಗೆ ವಾಗ್ವಾದ ಕಲಹಗಳಾಗೋದು ಅಥವಾ ನಿಮಗೆ ಸಾರ್ವಜನಿಕವಾಗಿ ಅಂತಹ ಒಂದು ವ್ಯಕ್ತಿಗಳಿಂದ ಅವಮಾನಕರ ಘಟನೆಗಳು ಆಗ್ಬೋದಾಗಿದೆ. ಇನ್ನು 16, 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17, 18 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ವೃತ್ತಿಯಲ್ಲಿ ಸಹ ಉತ್ತಮವಾದ ಮುನ್ನಡೆ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯ, ಕೃಷಿ ಚಟುವಟಿಕೆಗಳಿಗೆ, ಕೃಷಿ ಅಥವಾ ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಬಹಳ ಉತ್ತಮವಾದ ಲಾಭಗಳು, ಆದಾಯಗಳು ಬರುತ್ತದೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆಗಳು ಬಂದು ಹೆಚ್ಚಿನ ಒಂದು ಲಾಭ, ಆದಾಯ ನಿಮಗೆ ಆಕಸ್ಮಿಕವಾಗಿ ಆಗಲಿದೆ 16, 17, 18ರಲ್ಲಿ. 19, 20 ಸಹ ಉತ್ತಮವಾದ ದಿನ. ಸಾಂಸಾರಿಕವಾದ ಸುಖ ಇದೆ, ಲಾಭ ಇದೆ, ಜಯ ಇದೆ, ಯಶಸ್ಸಿದೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿದೆ. ದೂರ ಪ್ರಯಾಣದ ಯಾತ್ರೆ ಹೋಗುವಂಥ ಅವಕಾಶ ಕೆಲವೊಬ್ಬರಿಗೆ ಒದಗಿ ಬರಲಿದೆ. ನಿಮ್ಮ ಒಂದು ಸಾಂಸಾರಿಕವಾದ ಹಿಂದಿನ ಇದ್ದ ಸಮಸ್ಯೆಗಳು ಈಗ ನಿವಾರಣೆಯಾಗಿ ಉತ್ತಮವಾದ ಬಾಂಧವ್ಯ ಮೂಡಲಿದೆ. 21, 22 ಸಾಮಾನ್ಯ ದಿನ. ಎಷ್ಟೇನೂ ಬದಲಾವಣೆಗಳಿಲ್ಲ. ಇಲ್ಲಿ ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಹಿಂದೆ ಇದ್ದ ಅನಾರೋಗ್ಯ ಮತ್ತೆ ಮರುಕಳಿಸುವುದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ 21, 22ರಲ್ಲಿ. 23, 24 ಹೆಚ್ಚಿನ ಒಂದು ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ. ಖರ್ಚುಗಳು ಜಾಸ್ತಿ ಆಗುತ್ತೆ, ಆದಾಯ ಕೊರತೆ ಆಗುತ್ತೆ, ಆಕಸ್ಮಿಕ ನಷ್ಟಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟು ಉತ್ತಮವಾದ ಅನುಕೂಲತೆ ಯಾವುದೇ ದಿನಗಳು ಆಗಿರುವುದಿಲ್ಲ. 23, 24, 25, 26, 27, 28 ನಿರಂತರವಾಗಿ 4 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ, ಕರ್ಮ ಮತ್ತು ಲಾಭದಲ್ಲಿ ಸಿಗ್ತಾ ಇದೆ. ಹಾಗಾಗಿ 25ರಿಂದ 28ರವರೆಗೆ ವಿಶೇಷವಾದ ಲಾಭ, ಜಯ, ಸುಖ ಇದೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಮಾಡ್ಬೋದು. ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರವನ್ನು ಮುಂದುವರಿಸುವಂಥದ್ದು. ಪ್ರಮುಖವಾದ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಈಗ ಉತ್ತಮವಾದ ಸಫಲತೆ ಇದೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅನುಕೂಲವಾದಂಥ ಫಲಿತಾಂಶಗಳು ಬರಲಿವೆ. ಹಾಗಾಗಿ 27, 28, 29 ಇದನ್ನು ಚೆನ್ನಾಗಿ ಸದುಪಡಿಸಿಕೊಳ್ಳುವುದು. ಕೊನೆಯ ದಿನ 29, 30 ಅಷ್ಟು ಉತ್ತಮ ಇಲ್ಲ. 25ರಿಂದ 28 ಉತ್ತಮ ಇದೆ. 29, 30 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಅಲ್ಲಿ ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟ ಏರ್ಪೇರಾಗಬಹುದು, ಮಾತಿನ ವಾಗ್ವಾದಗಳು ಆಗಬಹುದಾಗಿದೆ. ಇವೆಲ್ಲವೂ ಚಂದ್ರನ ಅನುಕೂಲ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅದನ್ನು ಗಮನಿಸ್ತಾ ಇತ್ತು. ಚಂದ್ರನ ಅನುಕೂಲದ ದಿನಗಳನ್ನು ಹೆಚ್ಚಾಗಿ ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಅಲ್ಲಿ ಸೂರ್ಯನಿಂದ, ಶುಕ್ರನಿಂದ
ಅಥವಾ ಸಿಗಬೇಕಾದ ರಾಹುವಿನಿಂದ ಉತ್ತಮ ಫಲಿತಾಂಶಗಳು ತಿಂಗಳ ಪೂರ್ತಿ ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ಕೆಲವೊಂದು ಏರುಪೇರುಗಳು ಚಂದ್ರನ ಜಲದಿಂದ ವ್ಯತ್ಯಾಸ ಆಗ್ಬೋದು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ತಿಂಗಳಲ್ಲಿ ಬಳಸುವಂತಹ ಬಣ್ಣಗಳು ವಿಶೇಷವಾಗಿ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 1 ರಿಂದ 15ರಿಂದ ಬಳಸ್ಕೋಬೋದು. ಅಂದರೆ ಸೂರ್ಯನ ಅನುಕೂಲ ಇರುವಂಥದ್ದು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 15ರಿಂದ ಬರುತ್ತೆ. ಹಾಗೆ 15ರಿಂದ ತಿಂಗಳ ಕೊನೆವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ. ಜೊತೆಗೆ ಈ ಜೂನ್ 5ರಿಂದ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಜೂನ್ 5 ಅಥವಾ 6ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು 6ನೇ ತಾರೀಕು ಬಳಸ್ಕೊಳ್ಬೋದಾಗಿದೆ. ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4, ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸೋದು. ಹಾಗಾಗಿ ತಿಂಗಳ ಪೂರ್ತಿ ಬಳಸುವಂತಹ ಬಣ್ಣ ಗ್ರೇ ಮತ್ತು ವೈಟ್ ಸಂಖ್ಯೆ 4 ಮತ್ತು 6. ಆರೆಂಜನ್ನು 15ರಿಂದ ಬಳಸ್ಕೊಳ್ಳುವಂಥದ್ದು, ಗ್ರೀನನ್ನು 6ರಿಂದ ಬಳಸ್ಕೊಳ್ಳುವಂಥದ್ದು, ರೆಡ್ಡನ್ನು ಕೇವಲ 6ನೇ ತಾರೀಕುವರೆಗೆ ಅಷ್ಟೇ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಇಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಇನ್ನು ವೈರುಧ್ಯವಾದ ಗ್ರಹಗಳ ಪರಿಣಾಮ ಆಗಲೇ ಹೇಳಿದ್ದೇನೆ. ನಿಮಗೆ ಅಲ್ಲಿ ವಿಶೇಷವಾಗಿ ಕೆಲವೊಂದು ಹಂತದಲ್ಲಿ ಶನಿಯ ವೈರುಧ್ಯ ಇದೆ, ಗುರು ಬಲ ಇರುವುದಿಲ್ಲ, ಕೇತು ವಿರುದ್ಧವಾಗಿರ್ತಾನೆ. ಕೆಲವೊಂದು ಹಂತದಲ್ಲಿ ರವಿಯು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇವೆಲ್ಲ ದೋಷ ನಿವಾರಣೆಗೆ ನೀವು ಭಕ್ತಿ ಮಾರ್ಗವನ್ನು ಮಾಡುತ್ತದೆ. ಗಣೇಶ, ಸುಬ್ರಹ್ಮಣ್ಯ, ಈಶ್ವರ ಅಥವಾ ಗುರು ದತ್ತಾತ್ರೇಯ, ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂತಾದವರು ಭಕ್ತಿ ಮಾಡುವುದು, ದುರ್ಗಾದೇವಿ ಅಮ್ಮನವರು ಭಕ್ತಿ ಮಾಡುವುದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವುದು, ಧಾರ್ಮಿಕವಾಗಿ ಹಾಗೂ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಸಹ ಮಾಡಬಹುದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.